ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಯಾರೆಲ್ಲ PUC ಸೆಕೆಂಡ್ ಇಯರ್ ಅವ್ರ ಸಲುವಾಗಿ ಇದು ಫಸ್ಟ್ ನನ್ನ ರಿವಿಷನ್ ಕ್ಲಾಸ್ ಆಗಿದೆ. ಅದು ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಮೇಲೆ ಸ್ಟೂಡೆಂಟ್ಸ್. ಸೊ ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಫ್ರೆಂಡ್ಸ್ ಇದು ವಾಟ್ಸಪ್ ಗ್ರೂಪ್ಗಳಲ್ಲಿ. ಯಾಕೆಂದರೆ ಈ ಒಂದು ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ನಾನು ಪ್ರತಿಯೊಂದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದು 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, ಈ ಒಂದು ಸೆಕ್ಷನಲ್ಲಿ ಬರುವಂಥದ್ದು ಈ ಚಾಪ್ಟರು ವೇಟೇಜು. ಸೊ ಇವೆಲ್ಲರೂ ಡಬಲ್ ಆಗುವಂಥ ಚಾನ್ಸಸ್ ಇರುತ್ತೆ. 1 ಮಾರ್ಕ್ಸ್ ಅಂದರೆ MCQ ಯಾವ ಬರ್ಬೋದು ಅದನ್ನು ಡಿಸ್ಕಷನ್ ಮಾಡ್ತೀನಿ. ಆಮೇಲೆ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಅಂದರೆ ಕಂಪ್ಲೀಟ್ ಚಾಪ್ಟರ್ನ ನಾನು ಇವತ್ತಿನ ದಿವಸ ರಿವಿಷನ್ ಮಾಡ್ತಾ ಇರುವಂಥದ್ದು. ಯಾವೆಲ್ಲ ಕ್ವಶನ್ಸ್ಗಳು ಬರ್ತಾ ಇದೆ, ಯಾವೆಲ್ಲ ಇಂಪಾರ್ಟೆಂಟ್ಸ್ಗಳಿದ್ದಾವೆ ಅನ್ನೋದನ್ನು ಪ್ರತಿಯೊಂದು ವಿತ್ ಸಾಲ್ವ್ ಮಾಡಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೀವು ಕಂಪ್ಲೀಟ್ ನೋಡಿದರೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಕನ್ಫರ್ಮ್ ಆಗಿ ಎಷ್ಟು ಕ್ವಶನ್ ಬರುತ್ತೆ ನೋಡಿ, ಆ ಎಲ್ಲ ಕ್ವಶನ್ಸನ್ನು ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಬಿಗಿನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಅಬ್ಸರ್ವ್ ಮಾಡಿ, ರಿಲೇಷನ್ ಅಂತ ನೀವು ಆಲ್ರೆಡಿ ಸ್ಟಡಿ ಮಾಡಿದರೆ ರಿಲೇಷನ್ ಯಾವುದಕ್ಕೆ ಕರೀತೀನೋ ಸಬ್ಸೆಟ್ ಆಫ್ ಕಾರ್ಟೇಷಿಯನ್ ಪ್ರಾಡಕ್ಟ್ಗೆ. ನಿಮ್ಮ ಸೆಕೆಂಡ್ ಇಯರಲ್ಲಿ ಡೈರೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಟೈಪ್ಸ್ ಆಫ್ ರಿಲೇಷನ್. ಅದರಲ್ಲಿ ಫಸ್ಟ್ ಒನ್ ಡೆಫಿನಿಷನ್ ಏನು ಬರುತ್ತಪ್ಪ ಅಂತಂದರೆ ಎಂಟಿ ರಿಲೇಷನ್, ಏನು ಇಲ್ಲ ರಿಲೇಷನ್, ಅದಕ್ಕೆ ನಾವು ಎಂಟಿ ರಿಲೇಷನ್ ಅಂತ ಕರಿತೀವಿ. ಅಂದರೆ ಎಂಟಿ ಸೆಟ್ ಇದೆಯಲ್ಲ, ಸೊ ಇದಕ್ಕೆ ನಾವೇನಂತ ಕರಿತೀವಿ, ಎಂಟಿ ರಿಲೇಷನ್ ಅಂತ ಕರಿತೀವಿ. ಅಂದರೆ ಯಾವುದೇ ಎಲಿಮೆಂಟ್ ಇಲ್ಲ, ಅದರ ರಿಲೇಷನ್ ಇಲ್ಲ, ಆದರೂ ಅದಕ್ಕೆ ನಾವು ರಿಲೇಷನ್ ಅಂತ ಕರಿತೀವಿ, ಎಲಿಮೆಂಟ್ ಇಲ್ಲ ಅಂದರು. ಯಾಕೆ ಅಂದರೆ ಎವ್ರಿ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ನಾವು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ದೀವಿ. ಸೊ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ರಿಸಲ್ಟ್ಸ್. ಸ್ವಲ್ಪ ನಿಮಗೆ ಗೊತ್ತಿರಲಿ, ಯಾವುದೇ ಎಲಿಮೆಂಟ್ ಜೊತೆ ಕನೆಕ್ಟ್ ಇರಲ್ಲ, ಅದರಲ್ಲಿ ಖಾಲಿ ಇರುತ್ತೆ, ಆದರೂ ಅದಕ್ಕೆ ನಾವು ರಿಲೇಷನ್ ಅಂತ ಕರಿತೀವಿ. ಅದು ಎಂಟಿ ರಿಲೇಷನ್. ಅದಾದಮೇಲೆ ನೆಕ್ಸ್ಟ್ ಒನ್ ಬರೆಯೋದು ಇದ್ರದ್ದು ಅಪೋಸಿಟ್, ಎಕ್ಸಾಕ್ಟ್ಲಿ ಯೂನಿವರ್ಸಲ್ ರಿಲೇಷನ್. ಅಂದರೆ A ಕ್ರಾಸ್ A ಯಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ ಎಲ್ಲನೂ ನಿಮ್ಮ ರಿಲೇಷನಲ್ಲಿದ್ದರೆ ಅದು ಏನಾಗಿರುತ್ತೆ, ಯೂನಿವರ್ಸಲ್ ರಿಲೇಷನ್ ಆಗಿರುತ್ತೆ. ಅಂದರೆ ಪ್ರತಿಯೊಂದು ಎಲಿಮೆಂಟ್ ಜೊತೆ ಕನೆಕ್ಟೆಡ್ ಇರಬೇಕು, ಅದಕ್ಕೆ ನಾವು ಯೂನಿವರ್ಸಲ್. ಇವೆರಡಕ್ಕೂ ನಾವು ಇನ್ನೊಂದು ಹೆಸರು ಕೂಡ ಕರೀತಾರೆ ಸ್ಟೂಡೆಂಟ್ಸ್, ಟ್ರಿವಿಯಲ್ ರಿಲೇಷನ್ ಅಂತ ಹೇಳಿ, ಅದನ್ನು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇವೆಲ್ಲ MCQ ಅಲ್ಲಿ ಬರುವಂಥದ್ದು ಕ್ವಶನ್ಸ್ ಆಗಿರುತ್ತೆ. ಸ್ವಲ್ಪ ನೀವು ಇದ್ರ ಬಗ್ಗೆ ಗೊತ್ತಿರಲಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಮ ರಿಲೇಷನ್ ಚಾಪ್ಟರಲ್ಲಿ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್. ಸೊ ಇದರ ಬಗ್ಗೆ ನಾನು ಡಿಟೇಲ್ ಆಗಿ ಇವಾಗ ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಯಾಕಂದರೆ ಇದ್ರ ಮೇಲೆ ಒಂದು MCQ ಕ್ವಶನ್ ಇರುತ್ತೆ, ಅದಾದಮೇಲೆ ಒಂದು 3 ಮಾರ್ಕ್ಸ್ ಕ್ವಶನ್ ಬರುವಂಥದ್ದು. ಸೊ ಅದು ಯಾವೆಲ್ಲ ಕ್ವಶನ್ಸ್ಗಳು ಬರುತ್ತೆ ಪ್ರತಿಯೊಂದನ್ನು ಈ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಫಸ್ಟ್ ಯಾರ್ಯಾರು ಜಾಯ್ನ್ ಆಗಿ ನೋಡಿ, ಫಸ್ಟ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಯಾಕೆಂದರೆ ಈ ಒಂದು ಕ್ಲಾಸು ಫ್ರೀ ಕ್ಲಾಸಸ್ ಇದೆ, ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ರೀಚ್ ಆಗಲಿ ಅನ್ನೋದು. ಓಕೆ, ಸೊ ಬನ್ನಿ ಮೊದಲನೇದಾಗಿ ರಿಫ್ಲೆಕ್ಸಿವ್ ಅಂತಂದರೆ ಡೆಫಿನೇಷನ್ ನೋಡಿದ್ರೆ ಇನ್ನೂ ಜಾಸ್ತಿ ಅರ್ಥ ಆಗಲ್ಲ ಸ್ಟೂಡೆಂಟ್ಸ್, ಆದರೂ ನಿಮಗೆ ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ. ರಿಫ್ಲೆಕ್ಷನ್ ನಮ್ಮದು ಮಿರರ್ ಎಫೆಕ್ಟ್ ಅಂತ ಹೇಳ್ತೀನಿ ನೋಡಿ. ಮಿರರ್ ಮುಂದೆ ನಾವು ಹೋಗ್ಲಿಕ್ಕೆ ನಮ್ಮದು ಮುಖನೇ ನಮ್ಗೆ ಕಾಣಿಸುತ್ತಲ್ವಾ, ಹಾಗೆ A ತಗೊಂಡ್ರೆ ಏನೇ ಇರಬೇಕು ಬಾಜುವಲ್ಲಿ, ಅಂದರೆ ಸೆಟ್ ಎಲ್ಲಿ ಒಂದೇ ಎಲಿಮೆಂಟ್. ಇವಾಗ ಸೆಟ್ A ಡಿಫೈನ್ ಆಗುತ್ತೆ. A ಅಲ್ಲಿ 1 2 3 3 ಎಲಿಮೆಂಟ್ ಇದಾವೆ ಅಂದರೆ ಮೂರದ್ದು ಮಿರರ್ ರಿಸಲ್ಟ್ ಆ ಒಂದು ರಿಲೇಷನ್ ಅಲ್ಲಿ ಇರಬೇಕು. ಅಂದರೆ ಒಂದದ್ರ ಬಾಜು ಒಂದೇ ಕಾಣಬೇಕು, ಒಂದು ಹೋಗಿ ಮಿರರ್ ಮುಂದೆ ನಿಂತರೆ ಒಂದೇ ಕಾಣುತ್ತಲ್ವಾ, ಹಾಗೆ ಒಂದಷ್ಟೇ ಕಾಣಬಾರ್ದು, 2 3. ಇವಾಗ ಮನೇಲಿ ಎಷ್ಟು ಜನ ಇದ್ದೀರಾ, 3 ಜನ ಹೋಗಿ ಮಿರರ್ ಮುಂದೆ ನಿಂತರೆ 3 ಜನ ಕಾಣ್ತಿರಲ್ವಾ, ಆಗ ಅದರಲ್ಲಿ ಏನಾದರೂ ಬರೀ ಇಬ್ಬರೇ ಕಾಣಿಸ್ತಾ ಇದ್ರೆ ಅದು ಮಿರರ್ ಅಲ್ಲ, ಅದು ರಿಫ್ಲೆಕ್ಸಿವ್ ಆಗಲ್ಲ. ಓಕೆ, ಇದರಲ್ಲಿ ಒಂದೇನಾದ್ರೂ ಮಿಸ್ ಆದರೆ ಅದು ರಿಫ್ಲೆಕ್ಷನ್ ಅಂತ ಕರೆಯಲ್ಲ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ರಿಫ್ಲೆಕ್ಸಿವ್ ಅಂತ. ಇನ್ನು ಸಿಮೆಟ್ರಿಕ್ ಏನು ಹೇಳುತ್ತೆ, A, B ಸಿಮೆಟ್ರಿಕ್ ಹೇಳುತ್ತೆ. A, B ಇತ್ತಂದ್ರೆ ಇದನ್ನ ರಿವರ್ಸ್ ಮಾಡಿದ್ರೆ B, A ಬರುತ್ತೆ ಅಂತ. ಇಷ್ಟೇ ಇರೋದು. ಒಂದೇನಾದ್ರೂ ಆರ್ಡರ್ ಪೇರ್ ತಗೊಳ್ಳೋದು, ಅದನ್ನ ರಿವರ್ಸ್ ಮಾಡೋದು. ಇದರಲ್ಲಿ ಏನಾಗುತ್ತೆ, ಇದು ಇಕ್ವ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ಇದು ಬಿಟ್ಟು ಇವಾಗ ನಾನು ಇಲ್ಲಿ 1, 2 ತಗೊಂಡೆ, 2, 1 ತಗೊಂಡೆ, ಇಷ್ಟಕ್ಕೆ ಎಂಡ್ ಮಾಡಿದ್ರೆ ಇದೇನಾಗುತ್ತೆ, ಸಿಮೆಟ್ರಿಕ್ ಆಗುತ್ತೆ. ಯಾಕಂದ್ರೆ 1, 1 ರಿವರ್ಸ್ ಮಾಡಿದ್ರೆ ಅದೇ ಬರುತ್ತೆ, 2, 2 ಅದೇ ಬರುತ್ತೆ, 3, 3 ಅದೇ ಬರುತ್ತೆ. ಸೊ ಇದನ್ನ ಚೇಂಜಸ್ ಮಾಡುವಾಗಿಲ್ಲ. ಇಲ್ಲಿದೆ ನೋಡಿ, 1, 2 ರಿವರ್ಸ್ ಮಾಡಿದ್ರೆ 2, 1 ಇದೆ. ಸಪೋಸ್ ಇಲ್ಲಿ ಒಂದು ನಾನು ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಇದು ಆಗೋದಿಲ್ಲ. ಯಾಕಂದ್ರೆ ಸರ್ ಇಲ್ಲಿ ಸ್ಯಾಟಿಸ್ಫೈ ಆಗ್ತದೆ, ಇಲ್ಲಿ ಆಗ್ತಾ ಇಲ್ಲ. ಸ್ಯಾಟಿಸ್ಫೈ ಆಗಿದ್ರೆ ಸಾಕಲ್ವಾ. ನೋಡಿ ಇವಾಗ ಎಕ್ಸಾಮ್ ಅಲ್ಲಿ ನಿಮ್ದು 6 ಸಬ್ಜೆಕ್ಟ್ ಇದೆ. 6 ಸಬ್ಜೆಕ್ಟ್ ಎಲ್ಲಾನು ಪಾಸ್ ಆದ್ರೆ ಮಾತ್ರ ಪಾಸ್ ಅಂತ ಹೇಳ್ತೀರಾ. 5 ಸಬ್ಜೆಕ್ಟ್ ಪಾಸ್ ಆಗಿ 1 ಸಬ್ಜೆಕ್ಟ್ ಫೇಲ್ ಆದ್ರೆ ರಿಸಲ್ಟ್ ಫೇಲ್ ಅಂತಾನೆ ಬರುತ್ತಲ್ವಾ. ಹಾಗೆ ಇವೆಲ್ಲಾನು ಪಾಸ್ ಇದೆ, ಬಟ್ ಇದು ಒಂದು ಫೇಲ್ ಇದೆ ಅಂದ್ರೆ ಟೋಟಲ್ ರಿಸಲ್ಟ್ ಫೇಲ್ ಅಂತ ಕೊಡಬೇಕು. ಆಯ್ತಾ. ಇನ್ನು ನೆಕ್ಸ್ಟ್ ಟ್ರಾನ್ಸಿಟಿವ್ ಏನ್ ಹೇಳುತ್ತೆ, A, B ಇರಬೇಕು. ಅದಾದ್ಮೇಲೆ ಇಲ್ಲಿ ಏನ್ ಎಂಡ್ ಆಗಿರುತ್ತಲ್ಲ ಅದೇ ರಿಸಲ್ಟ್ ಇಲ್ಲಿ ಇರಬೇಕು. B, C ಬಿಲಾಂಗ್ಸ್ ಟು ಇರಬೇಕು. ಈ 2 ಪಾಯಿಂಟ್ ಗಿವನ್ ಕೊಟ್ಟಾಗ ನಾವು ನೆಕ್ಸ್ಟ್ ಚೆಕ್ ಮಾಡಬೇಕು, ಇಂಪ್ಲೈಸ್ ದಟ್ ಫಸ್ಟ್ ಅಂಡ್ ಲಾಸ್ಟ್ ಇದನ್ನ ಇದ್ರೆ ಮಾತ್ರ ನಾವು ಟ್ರಾನ್ಸಿಟಿವ್ ಅಂತ. ಇದನ್ನೇ ತಗೊಳಕ್ ಬರಲಿಲ್ಲ ಅಂದ್ರೆ ಇದೇನಾಗುತ್ತೆ, ಗ್ರಾಂಟೆಡ್ ಆಗಿ ಟ್ರಾನ್ಸಿಟಿವ್ ಆಗುತ್ತೆ. ಒಂದು ಎಕ್ಸಾಂಪಲ್ ಇದೆ, ಅದನ್ನ ಡಿಸ್ಕಷನ್ ಮಾಡ್ತೀನಿ. ಓಕೆ, ಇವು 3 ಸ್ಯಾಟಿಸ್ಫೈ ಆಗ್ತಾ ಇದ್ರೆ ಅದಕ್ಕೆ ನಾವು ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಓಕೆ, ಸೊ ಇದಂತೂ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು. ಸೊ ನಾನು ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಒಂದೆರಡು ಎಕ್ಸಾಂಪಲ್ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಇದು ನಿಮ್ಮ MCQ ಅಲ್ಲಿ ಬರುವಂಥ ಕ್ವಶನ್ಸು. ಇದಾದ್ಮೇಲೆ ನೆಕ್ಸ್ಟ್ ನಾನು ಡಿಸ್ಕಷನ್ ಮಾಡ್ತಾ ಇರೋದು ಎಲ್ಲ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಸ್ಟೂಡೆಂಟ್ಸ್. ಓಕೆನಾ,
ಎಸ್, ಫಸ್ಟ್ ಇವಾಗ ಡಿಸ್ಕಷನ್ ಮಾಡೋಣ. MCQ ಕ್ವಶನ್. ಫಸ್ಟ್ ಕ್ವಶನ್ ಸ್ಟಾರ್ಟಿಂಗ್ ಅಲ್ಲಿ ಇದೇ ಬರುತ್ತೆ. MCQ ಕ್ವಶನ್ ಯಾವ ತರ ಇರುತ್ತೆ ಅಂದ್ರೆ, ಸೆಟ್ ಎ ಕೊಟ್ಟಿರ್ತಾರೆ, ತಳಗಡೆ ಈ ತರ ಒಂದು ರಿಲೇಷನ್ ಕೊಡ್ತಾರೆ. ಇದು ಯಾವ್ದಾಗುತ್ತೆ, ರಿಫ್ಲೆಕ್ಸ್ ಆಗುತ್ತಾ, ಸಿಮೆಟ್ರಿ ಆಗುತ್ತಾ, ಒಂದು 4 ಬೇರೆ 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 ಆಪ್ಷನ್ ಕೊಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಆಪ್ಷನ್ ನ ನೋಡ್ಲಿಕ್ಕೆ ಹೋಗ್ಬೇಡಿ. ನೀವೇನ್ ಮಾಡ್ತಾರೆ, ಯೂಶಲಿ ಸ್ಟೂಡೆಂಟ್ಸು ಆಪ್ಷನ್ ನೋಡ್ಬಿಟ್ಟು ಆನ್ಸರ್ನ ಡಿಸೈಡ್ ಮಾಡ್ತಾರೆ. ಈ ತರ ಮಿಸ್ಟೇಕ್ ಮಾಡಬೇಡಿ. ಫಸ್ಟ್ ಕ್ವಶನ್ ನೋಡಿ, ಇದ್ರದ್ದು ಆನ್ಸರ್ ಏನಾಗ್ಬೋದು, 3 ರಿಸಲ್ಟ್ ಅಲ್ವಾ, ಒಂದು ರಿಫ್ಲೆಕ್ಸಿವ್, ಒಂದು ಸಿಮೆಟ್ರಿಕ್, ಒಂದು ಟ್ರಾನ್ಸಿಟಿವ್. ಈ 3ರಲ್ಲೇನೆ ಆಗ್ತಾ ಇದೇನಾ ಇಲ್ವಾ ಚೆಕ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಅದಾದ್ಮೇಲೆ ಆನ್ಸರ್ನ ಟ್ಯಾಲಿ ಮಾಡ್ಕೊಳ್ಳಿ. ಆನ್ಸರ್ನ ನೋಡಿ ನೀವು ಕ್ವಶನ್ ಜೊತೆ ಮ್ಯಾಚ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಇವಾಗಂತೂ ಸೆಟ್ ಡಿಫೈನ್ ಇದೆ 1 2 3. ಇವಾಗ ತೆಳಗಡೆ ಏನ್ ಕೊಟ್ಟಿದ್ದಾರೆ, ಸಿಮೆಟ್ರಿಕ್ ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಏನ್ ಹೇಳಿದೆ, ಮಿರರ್ ರಿಸಲ್ಟ್. ಮನೆಯಲ್ಲಿ 3 ಜನ ಇದ್ದಾರೆ, 3 ಜನ ಮಿರರ್ ಮುಂದೆ ನಿಂತ್ರೆ 3 ಜನನು ಕಾಣಬೇಕು. ನೋಡಿ ಚೆಕ್ ಮಾಡಿ, 1 1 ಇದೆ, 2 2 ಇದೆ, 3 3 ಇಲ್ಲ ಅಂದ್ರೆ ಇದು ಹೋಯ್ತು. ಯಾಕಂದ್ರೆ 3 3 ಕಾಣಿಸ್ತಾ ಇಲ್ಲ ಅಂದ್ರೆ ರಿಫ್ಲೆಕ್ಸಿವ್ ಇಲ್ಲ. ಸಿಮೆಟ್ರಿಕ್ ಅಂದ್ರೆ ರಿವರ್ಸ್ ಮಾಡಿದ್ವಿ, 1 2 ರಿವರ್ಸ್ ಮಾಡಿದ್ರೆ 2 1 ಇದೆ, ಬಟ್ ಇಲ್ಲಿ ನೋಡಿ 3 2 ಇದೆ, 3 2 ರಿವರ್ಸ್ ಮಾಡಿದ್ರೆ 2 3 ಇಲ್ಲ, ಹಾಗಾಗಿ ಇದನ್ನು ಹೋಯ್ತು. ಇನ್ನು ಟ್ರಾನ್ಸಿಟಿವ್ನು ಆಗಲ್ಲ ನೋಡಿ, 3 2 ಇಲ್ಲಿದೆ, 3 2 ಬಿಲಾಂಗ್ಸ್ ಟು ಆರ್ ಇದೆ. ಓಕೆ, ಅಗೇನ್ 2 ಇಂದ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, 2 ಇಂದ ಸ್ಟಾರ್ಟ್ ಮಾಡಿದ್ರೆ 1 ಒಂದಿದೆ ನೋಡಿ, 2 1 ಕೂಡ ಇದೆ. ಅಗೇನ್ ಫಸ್ಟ್ ಲಾಸ್ಟ್ ಕಂಪೇರ್ ಮಾಡಿದ್ರೆ 3 1 ಈಸ್ ನಾಟ್. ಒಂದೆರಡು ಕೇಸ್ ಪಾಸ್ ಆಗ್ಬಹುದು. ಅಗೇನ್ ನಾನು ನಿಮ್ಗೆ ಹೇಳಿದ್ದೀನಿ, ಸರ್ ನಾನು 5 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿನಿ, ಒಂದೇ ಫೇಲ್ ಆಗಿನಿ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಪಾಸ್ ಅಂತ ಕರೆಯಲ್ಲ, ಫೇಲ್ ಆಗಿದೆ ರಿಸಲ್ಟ್ ಅಂತ ಹೇಳ್ತೀವಿ. ಅಂತ ಒಂದು ಸಬ್ಜೆಕ್ಟ್ನ ಹುಡುಕಾಡ್ಬೇಕು ನಾವು, ಏನಾದ್ರೂ ಫೇಲ್ ಆಗಿದ್ದೇನೆ. ಎಲ್ಲಾನು ಪಾಸ್ ಆಗ್ತಿದ್ರೆ ರಿಸಲ್ಟ್ ಪಾಸು, ನಿಮ್ಮ ಪರ್ಸೆಂಟೇಜ್ ಬರುತ್ತೆ. ಸೊ ಇಲ್ಲಿ ಫೇಲ್ ಆಯ್ತು. ಸೊ ಹಾಗಾಗಿ ಇದು ರಿಫ್ಲೆಕ್ಷನ್ ಇಲ್ಲ, ಸಿಮೆಟ್ರಿಕ್ ಇಲ್ಲ, ಜಸ್ಟ್ ಟ್ರಾನ್ಸಿಟಿವ್ನು ಆಗ್ತಾ ಇಲ್ಲ ಅಂದ್ರೆ ಇದು ಯಾವುದೂ ಸ್ಯಾಟಿಸ್ಫೈ ಇಲ್ಲ ಅಂತ ಹೇಳಬೇಕು. ಓಕೆ, ನಿಮ್ಮ ಆಪ್ಷನ್ ಅಲ್ಲಿ ಬೇರೆ ತರ ಕೊಟ್ಟಿರ್ತಾರೆ, ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್ ಅಥವಾ ನಾಟ್ ಟ್ರಾನ್ಸಿಟಿವ್, ಈ ತರ ಕೊಟ್ಟಾಗ ಚೂಸ್ ಮಾಡಿ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಕ್ವಶನ್ ನೋಡಿ, 1 1 ಇದೆ, 2 2 ಇದೆ, 3 3 ಕೂಡ ಇದೆ, ಅಂದ್ರೆ ರಿಫ್ಲೆಕ್ಸಿವ್ ಓಕೆ ಆಯ್ತು. ಇನ್ನು ಸಿಮೆಟ್ರಿಕ್ ಬರೋಣ. ಇದನ್ನಂತೂ ಆಬ್ವಿಯಸ್ಲಿ ರಿವರ್ಸ್ ಮಾಡಿದ್ರೆ ಅವೇ ಆನ್ಸರ್ ಬರುತ್ತೆ. 3 2 2 3 ಅಂದ್ರೆ ಎಲ್ಲಾ ಕೇಸ್ ಪಾಸ್ ಆಗ್ತಾ ಇದೆ, ಸಿಮೆಟ್ರಿಕ್ನು ಇದೆ. ಇನ್ನು ಬರುತ್ತೆ ಟ್ರಾನ್ಸಿಟಿವ್ ಆಗುತ್ತಾ? ಟ್ರಾನ್ಸಿಟಿವ್ ಆಗ್ಬೇಕಂದ್ರೆ ಚೆಕ್ ಮಾಡ್ಬೇಕು ಸ್ಟೂಡೆಂಟ್ಸ್. ಈ ವರ್ಡ್ ತಗೊಂಡ್ರೆ 3 3 ಬರುತ್ತೆ, ಈ ವರ್ಡ್ ತಗೊಂಡ್ರೆ 2 2 ಬರುತ್ತೆ. ಎಸ್, ಟ್ರಾನ್ಸಿಟಿವ್ನು ಆಗ್ತಾ ಇದೆ. ಅಂದ್ರೆ 3 ಈಕ್ವೇಶನ್ ಸ್ಯಾಟಿಸ್ಫೈ ಆದ್ರೆ ಇದಕ್ಕೆ ನಾವು ಇಕ್ವಿವ್ಯಾಲೆಂಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಕ್ವಶನ್ ಚೂಸ್ ಮಾಡಿ ಆನ್ಸರ್ ಮಾಡಿ. ನೆಕ್ಸ್ಟ್ 1 1 2 2 3 3. ಎಸ್, ರಿಫ್ಲೆಕ್ಸಿವ್ ಸ್ಯಾಟಿಸ್ಫೈ ಇದೆ. 2 1 2 3 ಸಿಮೆಟ್ರಿಕ್ ಸ್ಯಾಟಿಸ್ಫೈ ಇದೆ. ಇನ್ನು ಟ್ರಾನ್ಸಿಟಿವ್ ಬಂದ್ರೆ ಇಲ್ಲಿ ಟ್ರಾನ್ಸಿಟಿವ್ ಆಗಲ್ಲ ನೋಡಿ, ಆರ್ಡರ್ ಪೇರ್ ಅಲ್ಲಿ ಇನ್ನೊಂದು ಪೇರ್ ಮಿಸ್ಸಿಂಗ್ ಇದೆ. ಸೊ ಇವೆರಡನ್ನ ಜೋಡಿ ಮಾಡ್ಕೋಬಾರ್ದು. ಇವಾಗ ನಾವು ಏನ್ ಮಾಡ್ಬೇಕಂದ್ರೆ ಈ 2 ರಿಸಲ್ಟ್ಸ್ ಕನ್ನ ತಗೊಳ್ಳಿ. 1 2 ಇದೆ, 2 3 ಇದೆ, ಅಂದ್ರೆ 1 3 ಇದೆನಾ ಇದರಲ್ಲಿ? ಇಲ್ಲ, ಅಂದ್ರೆ ಟ್ರಾನ್ಸಿಟಿವ್ ಮಿಸ್ ಆಯ್ತು. ಸೊ ನಾಟ್ ಅ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆನ್ಸರ್ ಯಾವ್ದು ಮ್ಯಾಚ್ ಆಗ್ತಾ ಇದ್ರೆ ಅದನ್ನ ನೋಡಿ ಮಾಡ್ಬೇಕು. ಇಲ್ಲಾಂದ್ರೆ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ಇದನ್ನು ಕೂಡ ಕರೆಕ್ಟ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಆನ್ಸರ್ನ ನೋಡಿ ಆನ್ಸರ್ ಮಾಡಿ. ನೆಕ್ಸ್ಟ್ ಒನ್ ನೋಡಿ, 1 1 2 2 3 3. ಸೊ ರಿಫ್ಲೆಕ್ಸಿವ್ ಇದೆ, ಸಿಮೆಟ್ರಿಕ್ನು ಇದೆ, ಟ್ರಾನ್ಸಿಟಿವ್ನು ಇದೆ. ಸೊ ಈ ತರ ಎಕ್ಸಾಂಪಲ್ ಬಂದ್ರೆ ಇದಕ್ಕೆ ಈಕ್ವಿವ್ಯಾಲೆಂಟ್ ಸೊಲ್ಯೂಷನ್ ಅಂತ ಕರೀತಾರೆ. ಇಲ್ಲೊಂದ್ಸತಿ ಎಂಟಿ ರಿಲೇಷನ್ ಕೊಡ್ಬೋದು. ಎಂಟಿ ಏನಾಗಿರುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಎಂಟಿ ರಿಲೇಷನ್ ರಿಫ್ಲೆಕ್ಸ್ ಆಗುತ್ತಾ? ಆಗಲ್ಲ, ಅದರಲ್ಲಿ ಎಲಿಮೆಂಟೇ ಇಲ್ಲ. ಇನ್ನು ಸಿಮೆಟ್ರಿಕ್ ಡೆಫಿನಿಷನ್ ನಿಮಗೆ ಹೇಳಿದೆ ಸ್ಟೂಡೆಂಟ್ಸ್. ಸಿಮೆಟ್ರಿಕ್ ಡೆಫಿನಿಷನ್ ಅಂದ್ರೆ ಫಸ್ಟ್ A, B ತಗೊಳ್ಳಿಕ್ ಬರ್ಬೇಕು ನಮಗೆ, ಅದಾದ್ಮೇಲೆ ರಿವರ್ಸ್ ಮಾಡಿಗೆ ತಗೊಳ್ಳಿಕ್ಕೆ ಯಾವುದೇ ಎಲಿಮೆಂಟೇ ಇಲ್ಲ ಅಂದ್ರೆ ಏನಾಗಿಬಿಡುತ್ತೆ, ಸಿಮೆಟ್ರಿಕ್ ಆಗುತ್ತೆ. ಇನ್ ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಇದು ಗ್ರಾಂಟೆಡ್ಲಿ ತಗೋಬೇಕು. ಅಂದ್ರೆ ಇದು ಸಿಮೆಟ್ರಿಕ್ನು ಆಗಿದೆ, ಟ್ರಾನ್ಸಿಟಿವ್ನು ಆಗಿದೆ. ಯಾವುದು? ಎಂಟಿ ರಿಲೇಷನ್. ನೆನ್ಪಿಟ್ಕೊಳ್ಳಿ, ಯೂನಿವರ್ಸಲ್ ರಿಲೇಷನ್ ಇಕ್ವಿವ್ಯಾಲೆನ್ಸ್ ಆಗಿರುತ್ತೆ, ಎಲ್ಲಾನು ಇರುತ್ತೆ ಅದರಲ್ಲಿ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅದಾಗಿರುತ್ತೆ. ಈ ತರ ಕ್ವಶನ್ ನಿಮ್ಮ MCQ ಅಲ್ಲಿ ಕೇಳಬಹುದು. ಎಂಟಿ ರಿಲೇಷನ್ ಇಸ್ ಅ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಥವಾ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್, ಈ ತರ ಬೇರೆ ಬೇರೆ ಆಪ್ಷನ್ ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ. ರಿಫ್ಲೆಕ್ಸಿವ್ ಆಗಲ್ಲ. ರಿಫ್ಲೆಕ್ಸಿವ್ ಏನ್ ಬೇಕು, ಒಂದು ಅದರದ್ದು ಪೇರ್ ರಿಸಲ್ಟ್ಸ್ ಇರಬೇಕು. ಒಂದು ಇಲ್ಲೇ ಇಲ್ಲ, ಇಲ್ಲಿ ಸೆಟ್ ಏನಿದೆ 1 2 3 ಇದೆ. ಸೊ ಹಾಗಾಗಿ ರಿಫ್ಲೆಕ್ಸಿವ್ ಇಲ್ಲ, ಬಟ್ ಸಿಮೆಟ್ರಿಕ್ ಇದೆ, ಟ್ರಾನ್ಸಿಟಿವ್ ಇದೆ, ಎಂಟಿ ಸೆಟ್. ಅರ್ಥ ಆಯ್ತಾ? ಯೂನಿವರ್ಸಲ್ ರಿಲೇಷನ್ ಏನಾಗಿರುತ್ತೆ, ಇಕ್ವಿವ್ಯಾಲೆಂಟ್ ರಿಲೇಷನ್ ಆಗಿರುತ್ತೆ. ಸೊ ಇದಾಗಿದೆ MCQ ಮೇಲೆ ಬರುವಂತ ಕ್ವಶನ್ಸ್. ಸ್ಟೂಡೆಂಟ್ಸ್, ಇನ್ನು ಮೇನ್ ಇಂಪಾರ್ಟೆಂಟ್ ಕ್ವಶನ್ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು 3 ಮಾರ್ಕ್ಸ್ ಕ್ವಶನ್. ಇಲ್ಲಿ ಬರೋಣ. ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ಎಲ್ಲ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನಾನು ಇವಾಗ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಇದನ್ನ ಪರ್ಫೆಕ್ಟ್ ಮಾಡಿದ್ದೆ ಆದ್ರೆ ನೀವು ಆರಾಮಾಗಿ 3 ಮಾರ್ಕ್ಸ್ನ ಮಾರ್ಕ್ ತಗೊಳ್ಬಹುದು. ಸೊ 3 ಮಾರ್ಕ್ಸ್ನ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ಗಳನ್ನ ಮಾಡ್ತೀರಾ. ಅವು ಯಾವ್ದಾವ್ದು ಮಿಸ್ಟೇಕ್ಸ್ ಅದನ್ನ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಈ ಒಂದು ಫಸ್ಟ್ 1 ಕ್ವಶನ್ 3 ಮಾರ್ಕ್ಸ್ ಕ್ವಶನ್, ಇದು ಆಲ್ರೆಡಿ ಈಸಿಯೆಸ್ಟ್ ಕ್ವಶನ್ ಇದೆ. ಯೂಶಲಿ ಸ್ಟೂಡೆಂಟ್ಸ್ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ, ನೀವು ಬರ್ದಿರ್ತೀರ ಕಂಪ್ಲೀಟ್ ಆಗಿ, ಬಟ್ ಮಾರ್ಕ್ಸ್ ಅಲ್ಲೇ ಒಂದೊಂದು ಕಟ್ ಮಾಡಿರ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಹಿಂದಿನ ಎಕ್ಸಾಮ್ ಅಲ್ಲಿ ಒಂದು ಎಕ್ಸಾಮ್ ಬರ್ದಿರ್ತಾರೆ 3 ಮಾರ್ಕ್ಸ್ ಎಲ್ಲ ಕರೆಕ್ಟ್ ಇದೆ ಸರ್, ಆದ್ರೂ ಸರ್ ಸುಮ್ಮನೆ ಕಟ್ ಮಾಡಿದ್ದಾರೆ, ರಿಫ್ಲೆಕ್ಸಿವ್ ಇಲ್ಲ, ಅದು ಇಲ್ಲ ಅಂತ ಒಂದ್ಸಲ ಬಿಲಾಂಗ್ಸ್ ಟು ಬರ್ದಿರೋದಿಲ್ಲ. ಈ ತರ ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳು ಮಾಡಿರ್ತೀರಾ. ಸೊ ಅದನ್ನ ನಾನು ಇರ್ತೀನಿ, ಯಾಕೆಂದ್ರೆ ನಾನು ಲಾಸ್ಟ್ ಇಯರ್ ಇಂದ ನಾನು 5 ವರ್ಷದಿಂದ ಚೆಕ್ ವ್ಯಾಲ್ಯೂಷನ್ ಹೋಗ್ತಾ ಇದ್ದೀನಿ. ಯೂಶುವಲಿ ರಿಲೇಷನ್ ಫಂಕ್ಷನ್ಗೆ ಚೆನ್ನಾಗಿರುವಂಥ ಸ್ಕೋರ್ ಮಾಡಿರುವಂಥ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡಿರ್ತಾರೆ.
ಸೊ ಯಾಕೆ ಅಂದರೆ ಕೆಲವೊಂದಿಷ್ಟು ಸಿಲ್ಲಿ ಮಿಸ್ಟೇಕ್ಸ್ಗಳು, ಸಿಲ್ಲಿ ಇನ್ಫಾರ್ಮೇಷನ್ನ ಮಿಸ್ ಮಾಡಿರ್ತಾರೆ. ಮೇಲ್ಗಡೆ ಏನು ಬರೆದಿರ್ತಾರೆ, ನಾಟ್ ಬಿಲಾಂಗ್ಸ್ ಟು ಸಿಂಬಲ್ ಇರುತ್ತೆ, ತೆಳಗಡೆ ಸ್ಯಾಟಿಸ್ಫೈ ಆಗ್ತಾ ಇದೆ, ರಿಫ್ಲಾಕ್ಸಿವ್, ಸಿಮೆಟ್ರಿಕ್, ಈ ಥರ ಆನ್ಸರ್ ಬರೀತಾರೆ. ತೆಳಗಡೆ ನಾಟ್ ಸಿಮೆಟ್ರಿಕ್ ಅಂತ ಇರುತ್ತೆ, ಮೇಲ್ಗಡೆ ನೋಡಿದ್ರೆ ಬಿಲಾಂಗ್ಸ್ ಟು ಆರ್ ಇರುತ್ತೆ. ಸೊ ಈ ಥರ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಿರುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸೊ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಕೆಲವೊಂದಿಷ್ಟು ಕ್ವಶನ್ಸ್ಗಳು ನೀವು ಆಲ್ರೆಡಿ ಸಾಲ್ವ್ ಮಾಡಿರ್ಬೋದು, ಬಟ್ ಇದನ್ನ ಅಬ್ಸರ್ವ್ ಮಾಡೋದು ಭಾಳ ಇಂಪಾರ್ಟೆಂಟ್. ಏನಿದೆ ಕ್ವಶನ್ ಅಲ್ಲಿ ಲೈನ್ ಇದೆ, ಇಲ್ಲೇನು ಹೇಳ್ತಾರೆ, L1 ಈಸ್ ಪರ್ಪೆಂಡಿಕ್ಯುಲರ್ ಟು L2, ಅಂದರೆ L1 ಲೈನು ಪರ್ಪೆಂಡಿಕ್ಯುಲರ್ ಟು L2 ಇದೆ. ಇಲ್ಲೊಂದು ಡಯಾಗ್ರಾಮ್ ನಾನು ತಗೊಂಡಿದ್ದೀನಿ. ಫಸ್ಟ್ ಒನ್ ರಿಫ್ಲಾಕ್ಸಿವ್ ಚೆಕ್ ಮಾಡ್ತೀರಾ. ಸೊ ರಿಫ್ಲಾಕ್ಸಿವ್ ಕಂಡೀಷನ್ ಏನು ಹೇಳುತ್ತೆ, ಸೇಮ್ ನಂಬರ್ ತಗೋಬೇಕು. L1 ತಗೊಂಡ್ರೆ ಮತ್ತೆ L1 ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ ಅಂದರೆ ಕಂಡೀಷನ್ ಪ್ರಕಾರ L1 ಈಸ್ ಪರ್ಪೆಂಡಿಕ್ಯುಲರ್ ಟು L1 ಯಾವಬೇಕು. ಸೇಮ್ ಲೈನ್ ನಾನು ಇನ್ನೊಂದ್ಸತಿ ಬರೆದ್ರೆ ಅದು ಪರ್ಪೆಂಡಿಕ್ಯುಲರ್ ಆಗಲ್ಲ, ಪ್ಯಾರಲ್ ಆಗುತ್ತೆ. ಅಂದರೆ ಇದು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಅಂದರೆ ಇದು ಬಿಲಾಂಗ್ಸ್ ಟು ಆಗಲ್ಲ. ಅಂದರೆ ಕನ್ಕ್ಲೂಷನ್ ಏನಾಯಿತು, ಆರ್ ಈಸ್ ನಾಟ್ ಟ್ರಾನ್ಸಿಟಿವ್, ರಿಫ್ಲಾಕ್ಸಿವ್. ಸೊ ಇವಾಗ ನಾವು ರಿಫ್ಲಾಕ್ಸಿವ್ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ನಾಟ್ ಬರೆದ್ರೆ ಇಲ್ಲಿ ನಾಟ್ ಇರಬೇಕು ಸ್ಟೂಡೆಂಟ್ಸ್, ಇಲ್ಲಿ ನಾಟ್ ಬರೆದು ಇಲ್ಲಿ ಬಿಲಾಂಗ್ಸ್ ಟು ಬರೀತಾರೆ ಕೆಲವು ಸ್ಟೂಡೆಂಟ್, ಹಾಗಾಗಿ ರಾಂಗ್ ಆಗುತ್ತೆ. ಓಕೆ, ಸೊ ರಿಫ್ಲಾಕ್ಸಿವ್ ತಿಳಿತಲ್ವಾ. ಇನ್ನು ಸಿಮೆಟ್ರಿಗೆ ಹೋಗೋಣ. ಸಿಮೆಟ್ರಿಕ್ ಕಂಡೀಷನ್ ಏನು ಹೇಳುತ್ತೆ, ಸಿಮೆಟ್ರಿಕ್ ಹೇಳುತ್ತೆ ಒಂದು ರಿಸಲ್ಟ್ನ ನೀವು ತೊಗೊಂಡ್ರಿ, L1, L2 ತೊಗೊಂಡ್ರಿ. ಓಕೆ, ಇದು ಡೆಫಿನೇಷನ್ ಪ್ರಕಾರನೇ ಇದೆ, ಯಾಕಂದರೆ L1 ಪರ್ಪೆಂಡಿಕ್ಯುಲರ್ ಟು L2 ಇದೆ. ಇದನ್ನು ರಿವರ್ಸ್ ಮಾಡಿದಾಗ ಆಗೇನಾಗುತ್ತೆ, L2, L1 ಬರುತ್ತೆ. ಸೊ ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ, ಎಸ್ ಬಿಲಾಂಗ್ಸ್ ಟು ಆರ್ ಆಗೇ ಆಗುತ್ತೆ. ಯಾಕಂದರೆ L2 ಪರ್ಪೆಂಡಿಕ್ಯುಲರ್ ಟು L1 ಆಗಲ್ಲ, ಇವೆರಡು ತೊಗೊಂಡಾಗ ಇಲ್ಲಿ 90 ಡಿಗ್ರಿನೇ ಇರುತ್ತೆ. ಓಕೆ, ಸೊ ಇದು ಸ್ಯಾಟಿಸ್ಫೈ ಆಗುತ್ತೆ. ಯಾವ್ದು ಬೇಕಾದ ಎಕ್ಸಾಂಪಲ್ ತಗೊಳ್ಳಿ. ಸೊ ಹಾಗಾಗಿ ಟೋಟಲಿ ಏನಾಗಿದೆ, ಆರ್ ಈಸ್ ಅ ಸಿಮೆಟ್ರಿಕ್. ಇದು ಸಿಮೆಟ್ರಿಕ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಇದನ್ನ ಕ್ಲಿಯರ್ ಆಗಿ ಈ ತರ ಬರೀಬೇಕು. ಇನ್ನು ಉಳಿದಿರೋದು ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಏನು ಹೇಳುತ್ತೆ, ಫಸ್ಟ್ ಎರಡು ರಿಸಲ್ಟ್ನ ತಗೋಬೇಕು, L1, L2. ಇದು ಬಿಲಾಂಗ್ಸ್ ಟು ಕಂಡೀಷನ್ ನೋಡಿ, ಗಿವನ್ ಕಂಡೀಷನ್ ತರ. ಓಕೆ, L1 ಪರ್ಪೆಂಡಿಕ್ಯುಲರ್ ಟು L2 ಇದೆ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, L2, L3 ತಗೋತಾ ಇದ್ದೀನಿ. L2, L3 ಚೆಕ್ ಮಾಡಿ ಸ್ಟೂಡೆಂಟ್ಸ್, ಇದು ಕೂಡ ಪರ್ಪೆಂಡಿಕ್ಯುಲರ್ ಇದೆಯಲ್ವಾ, L2 ಮತ್ತು L3. ಎಸ್, ಇಲ್ಲಿನೂ ಪರ್ಪೆಂಡಿಕ್ಯುಲರ್ ಇದೆ. ಸೊ ಹೀಗಾಗಿ ಇವೆರಡು ನಾನು ಗಿವನ್ ಪಾಯಿಂಟ್ನ ತಗೊಳ್ಬೇಕು. ಇದನ್ನ ತಗೊಳಕ್ಕಾಗಲಿಲ್ಲ ಅಂದ್ರೆ ಅಲ್ಲಿ ಗ್ರಾಂಟೆಡ್ಲಿ ಟ್ರಾನ್ಸಿಟಿವ್ ಅಂತ ಬರೀಬೇಕು. ಒಂದು ಎಲಿಮೆಂಟ್ ತಗೊಳಕ್ ಬರ್ತಾ ಇದ್ದಂದ್ರೂ ಅದು ಏನಾಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಸೊ ಅದು ಕೇಸ್ ಇಲ್ಲ ಇವಾಗ. ಸೊ ಇವಾಗ ಏನು ಮಾಡಬೇಕು, ಫಸ್ಟ್ ಮತ್ತೆ ಲಾಸ್ಟು L1, L3. ಸೊ ಈ ಒಂದು ರಿಸಲ್ಟ್ ಏನಾಗಿದೆ, ಬಿಲಾಂಗ್ಸ್ ಟು ಆಗಿದೆನಾ, ಆಗಿಲ್ಲ. ಯಾಕಂದ್ರೆ ಇವೆರಡು ಪ್ಯಾರಲಲ್ ಆಗಿದೆ, ಪರ್ಪೆಂಡಿಕ್ಯುಲರ್ ಆಗಿಲ್ಲ. ಸೊ ನಾಟ್ ಟ್ರಾನ್ಸಿಟಿವ್. ಸೊ ಈ ತರ ನಾವು ಇದನ್ನ ಪ್ರೂವ್ ಮಾಡಬೇಕು. ರಿಫ್ಲಾಕ್ಸಿವ್ ಆಗಿಲ್ಲ, ಸಿಮೆಟ್ರಿಕ್ ಆಗಿದೆ, ಟ್ರಾನ್ಸಿಟಿವ್ ಆಗಿದೆ. ಇಷ್ಟು ಮಾಡೋದಕ್ಕೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸು. ಇಲ್ಲಿ ನಾಟ್ ಇದ್ರೆ ಇಲ್ಲಿ ಕ್ಲಿಯರ್ಲಿ ಕಾಣಿಸ್ಬೇಕು, ನಾಟ್ ಬಿಲಾಂಗ್ಸ್ ಟು ಸಿಂಬಲ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಎಸ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ನಾನು. ನೆಕ್ಸ್ಟ್ ಒಂದು ಕ್ವಶನ್ ಹೋಗ್ತೀನಿ. ಈ ಒಂದು ಕ್ವಶನ್ನು ಆನ್ಯುವಲ್ ಎಕ್ಸಾಮಲ್ಲಿ ಸಾಕಷ್ಟು ಸತಿ ರಿಪೀಟೆಡ್ ಆಗಿ ಕೇಳಿದ್ದಾರೆ ಸ್ಟೂಡೆಂಟ್ಸ್ ಆನ್ಯುವಲ್ ಎಕ್ಸಾಮಲ್ಲಿ. ಓಕೆ, ಸೊ ಹಾಗಾಗಿ ಈ ಒಂದು ಕ್ವಶನ್ನ ನಾನು ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಏನಿದೆ ನೋಡಿ, ಶೋ ದ್ಯಾಟ್ ಅಂತ ಹೇಳ್ತಾರೆ, ಆರ್ ಇಸ್ ಇದನ್ನ ಇಕ್ವಾಲೆನ್ಸ್ ರಿಲೇಷನ್ ಅಂತ ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಕೆಲವೊಂದು ಸತಿ ಕೊಡ್ತಾರೆ ಚೆಕ್ ವೆದರ್ ಅಂತಾನು. 2 ಈಸ್ ಡಿವೈಡ್ಸ್ A ಮೈನಸ್ B ಅಂತ ಇದೆ. 2 ಅನ್ನೋದು ಏನಾಗಿದೆ, A ಮೈನಸ್ ಬಿಗೆ ಡಿವೈಡ್ ಆಗ್ತಾ ಇದೆ ಅಂತ. ಫಸ್ಟ್ ಒನ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂದ್ರೆ, Z ಇದೆ ಸ್ಟೂಡೆಂಟ್ಸ್. Z ಅಂದ್ರೆ ನ್ಯಾಚುರಲ್ ಇಂಟೀಜರ್ ಟು ಇಂಟೀಜರ್ ಇದೆ, ಅಂದ್ರೆ ಇನ್ಫೈನೈಟ್ ಸೆಟ್ ಆಯಿತು. ಸೊ ಇನ್ಫೈನೈಟ್ ಸೆಟ್ ಆದಾಗ ಕೆಲವು ಸ್ಟೂಡೆಂಟ್ಸ್ಗೆ ಭಾಳಷ್ಟು ಕನ್ಫ್ಯೂಷನ್ ಇದೆ. ಸರ್ ನಾವು ಯಾವಾಗ ಎಕ್ಸಾಂಪಲ್ ಕೊಡಬೇಕು, ಯಾವಾಗ ನಾವು ಎಕ್ಸಾಂಪಲ್ ಕೊಡಬಾರ್ದು, ಓಕೆ, ಯಾವಾಗ ನಾವು ಜನರಲಿ ಬರೀಬೇಕು, ಈ ಒಂದು ಕನ್ಫ್ಯೂಷನ್ ಇದೆ. ಫ್ರೆಂಡ್ಸ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ, ಯಾವಾಗ ಇನ್ಫೈನೈಟ್ ಸೆಟ್ ಇರುತ್ತೆ ಅವಾಗ ನಾವು ಜನರಲಿನೇ ಸಾಲ್ವ್ ಮಾಡಬೇಕಾಗತ್ತೆ, ಎಕ್ಸಾಂಪಲ್ ತಗೊಳ್ಳಿಕ್ಕೆ ಆಗಲ್ಲ. ಸ್ಯಾಟಿಸ್ಫೈ ಯಾವಾಗೆಲ್ಲ ಆಗುತ್ತೆ ನೋಡಿ, ಅವಾಗೆಲ್ಲನೂ ನಾವು ಎಕ್ಸಾಂಪಲ್ ತಗೋಬೇಕು. ಯಾವಾಗೆಲ್ಲ ಸ್ಯಾಟಿಸ್ಫೈ ಆಗಲ್ಲ ಅವಾಗ ಕೌಂಟರ್ ಎಕ್ಸಾಂಪಲ್ ಕೊಡಬೇಕು. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಇದೆ 6 ಸಬ್ಜೆಕ್ಟ್ ಇದೆ. ಒಂದು ಸಬ್ಜೆಕ್ಟ್ ನೋಡಿದ್ರೆ ರಿಸಲ್ಟ್ ಫೇಲ್ ಆಗಿದೆ ಅಂತ ಗೊತ್ತಾದ್ರೆ ಉಳ್ಕಿದ ಫೈನಲ್ ರಿಸಲ್ಟ್ ಫೇಲೇ ಇರುತ್ತಲ್ವಾ. ಸೊ ಅದಕ್ಕೆ ಇನ್ನೊಂದು ಸಬ್ಜೆಕ್ಟ್ ಫೇಲ್ ಆದರೆ ಫೇಲ್ ಅಂತ ಬರುತ್ತಾ, ಇಲ್ಲ. ನೀವು 10 ಸಬ್ಜೆಕ್ಟ್ ಇರಲಿ, 20 ಸಬ್ಜೆಕ್ಟ್ ಇರಲಿ, ಒಂದು ಸಬ್ಜೆಕ್ಟ್ ಫೇಲ್ ಇದ್ರೆ ಟೋಟಲ್ ರಿಸಲ್ಟ್ ಫೇಲೇ ಅಲ್ವಾ. ಹಾಗಾಗಿ ಫೇಲ್ ಯಾವಾಗ ಆಗುತ್ತೆ ನೋಡಿ, ಅವಾಗೆಲ್ಲನೂ ಕೌಂಟರ್ ಎಕ್ಸಾಂಪಲ್ ಕೊಡಬೇಕು. ಸೊ ಇವಾಗ ಈ ಸಿಚುವೇಶನ್ ಅಂತೂ ಇಲ್ಲ, ಇದಂತೂ ಆಲ್ರೆಡಿ ಅವರೇ ಹೇಳಿದ್ದಾರೆ ಈಕ್ವಲೆನ್ಸ್ ಆಗುತ್ತೆ ಅಂತ. ಫಸ್ಟ್ ಒನ್ ಬರೆಯೋದು ಯಾವ ಥರ ಅಬ್ಸರ್ವ್ ಮಾಡಿ. ಫಸ್ಟ್ ಇಲ್ಲಿ ರಿಫ್ಲಾಕ್ಸಿವ್ ಅಂತ ಕ್ಲಿಯರ್ ಆಗಿ ಹೆಡ್ಡಿಂಗ್ ಹಾಕಿ ಫಸ್ಟ್ ಏನು ಮಾಡ್ತೀರಾ, A, ಅಂತ ತಗೊಂತೀರಾ. ಎಸ್, ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಯಾಕೆ ಅಂದರೆ 2 ಡಿವೈಡ್ಸ್ A ಮೈನಸ್ ಎ ಅಂದರೆ 0ನೇ ಅಲ್ವಾ. 0 ಜೊತೆ ಯಾವ್ದು ಬೇಕಾದ ನಂಬರ್ ಡಿವೈಡ್ ಮಾಡಿ ಆನ್ಸರ್ ಏನು ಬರೋದು, ಡಿವೈಡ್ ಆಗೇ ಆಗುತ್ತೆ. ಸೊ 0 ಬರುತ್ತೆ, ಬಟ್ ಡಿವೈಡ್ ಆಗ್ತಾ ಇದೆಯಲ್ಲ, ಹೋಗಿತ್ತು. ಸೊ ಹಾಗಾಗಿ ಏನು ಬರೀತಾರೆ ಇಲ್ಲಿ, ಆರ್ ಈಸ್ ರಿಫ್ಲಾಕ್ಸಿವ್. ಎಸ್, ಸೊ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒನ್ ಬರುವಂಥದ್ದು ಸಿಮೆಟ್ರಿಕ್.
ಸಿಮೆಟ್ರಿಕ್ ಕಂಡೀಷನ್ ಏನು ಹೇಳುತ್ತೆ ಸ್ಟೂಡೆಂಟ್ಸ್, ಸಿಮೆಟ್ರಿಕ್ ಎ ಕಾಮ ಬಿ ತಗೊಂತಾರೆ. ಇಲ್ಲಿ ನೀವು ಎಕ್ಸಾಂಪಲ್ ತೊಗೊಂಡು ಮಾಡ್ಬೋದು. ಇವಾಗ ಆಲ್ರೆಡಿ ಅವರೇ ಹೇಳಿದ್ದಾರೆ ಇದು ಸ್ಯಾಟಿಸ್ಫೈ ಆಗ್ತಾ ಇದೆ, ಇಕ್ವಲೆನ್ಸ್ ಅಂತ ಪ್ರೂವ್ ಮಾಡಬೇಕು. ಸೊ ಬರಿಬೇಕಾದ್ರೆ ಇದೇ ತರನಾಗಿ ಬರೀಬೇಕು. ಆಮೇಲೆ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತೀರಾ ಅಂದರೆ ಸಿಮೆಟ್ರಿಕ್ ಬರೀಬೇಕು ಎ ಕಾಮ ಬಿ, ಬಿ ಕಾಮ ಎ ಇಸ್ ಬಿಲಾಂಗ್ಸ್ ಟು ದೇರ್ಫೋರ್ ಇಟ್ ಇಸ್ ಸಿಮೆಟ್ರಿಕ್. ಖಂಡಿತ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಯಾಕೆ ಅಂದರೆ ಇದು ಯಾಕೆ ಬಿಲಾಂಗ್ಸ್ ಆಗಿದೆ, ಡೆಫಿನೇಷನ್ ಅವ್ರು ಕೇಳಿಲ್ಲ, ನಿಮಗೆ ಕೇಳಿರೋದು ನಾವು ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಎ ಕಾಮ ಬಿ ಯಾಕೆ ಬಿಲಾಂಗ್ಸ್ ಆಗ್ತಾ ಇದೆ ಅಂದರೆ ಟು ಡಿವೈಡ್ಸ್, ಇಲ್ಲಿ ಕಂಡೀಷನ್ ಕೊಟ್ಟಿದಾರಲ್ಲ ಅದನ್ನು ನಾವು ಇಲ್ಲಿ ಬರೀಬೇಕು. 2 ಡಿವೈಡ್ಸ್ ಎ ಮೈನಸ್ ಬಿ ಆಗ್ತಾ ಇದೆ, ಅದನ್ನೇ ನಾನು ರಿವರ್ಸ್ ಮಾಡಿಕೊಂಡೆ ಅಂದರೆ ಅವಾಗ ಕೂಡ ಡಿವೈಡ್ ಆಗುತ್ತೆ. ಓಕೆ, ಇವಾಗ ನೋಡಿ 4, 2, 4 - 2 ಮಾಡಿದ್ರೆ ಎಷ್ಟು ಬರುತ್ತೆ, 2, 2 2 ಸೆ ಡಿವೈಡ್ ಆಗುತ್ತೆ. 2, 4 ಮಾಡಿದ್ರೆ -2 ಬರ್ಬೋದು, ಬಟ್ 2 ಸೆ ಡಿವೈಡ್ ಆಗ್ತಾ ಇದೆ ಅಲ್ವಾ, ಅವ್ರ ಆನ್ಸರ್ ಪ್ಲಸ್ ಬರುತ್ತೋ ಮೈನಸ್ ಬರುತ್ತೋ ಕೇಳ್ತಾ ಇಲ್ಲ. ಓಕೆ, ಡಿವೈಡ್ ಆದರೆ ಬರೀಬೇಕು. ಸೊ ಡಿವೈಡ್ ಆಗೇ ಆಗುತ್ತೆ. ಸೊ 2 ಡಿವೈಡ್ಸ್ ಬಿ ಮೈನಸ್ ಎ ಆಗುತ್ತೆ. ಸೊ ಆಬ್ವಿಯಸ್ಲಿ ಇದು ಕೂಡ ಆಗುತ್ತೆ. ನೀವು ಯಾವ್ದು ಬೇಕಾದ 2 ನಂಬರ್ ರಿವರ್ಸ್ ಮಾಡಿದ್ರು ಕೂಡ ಅದು 2 ಇಂದ ಡಿವೈಡ್ ಆಗೋದು. ಹಾಗಾಗಿ ಕನ್ಕ್ಲೂಷನ್ ಏನು ಬರೀತೀರಾ, ಆರ್ ಈಸ್ ಸಿಮೆಟ್ರಿಕ್. ಸೊ ಇದು ಕ್ಲಿಯರ್ ಆಯ್ತಲ್ವಾ ಸ್ಟೂಡೆಂಟ್ಸ್? ಎಸ್. ಸೊ ಇದು ಸಿಮೆಟ್ರಿಕ್ಗೆ ಬರೀಬೇಕಾಗಿರುವಂಥದ್ದು. ನೆಕ್ಸ್ಟ್ ಒನ್ ಬರುವಂಥದ್ದು ಟ್ರಾನ್ಸಿಟಿವ್. ಸೊ ಇದನ್ನು ಜನರಲ್ ಆಗಿ ಬರೆಯುವಂಥದ್ದು ಸ್ಟೂಡೆಂಟ್ಸ್. ಸೊ ಟ್ರಾನ್ಸಿಟಿವ್ ಕಂಡೀಷನ್ ಏನಾಗುತ್ತೆ, ಫಸ್ಟು ಎ ಕಾಮ ಬಿ ಬಿಲಾಂಗ್ಸ್ ಟು ಅನ್ನ ಬರೆಯುವಂಥದ್ದನ್ನ ಪ್ರತಿಯೊಂದು ಅಬ್ಸರ್ವ್ ಮಾಡಿ, ಬಿಲಾಂಗ್ಸ್ ಟು ಸಿಂಬಾಲು ಮುಂದೆ ಕಂಡೀಷನು ಇದನ್ನ ಇದೇ ಥರನಾಗಿ ಬರೆದ್ರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಬರುವಂಥದ್ದು. ಯಾಕೆ ಇದು ಬಿಲಾಂಗ್ಸ್ ಟು ಇದೆ, 2 ಡಿವೈಡ್ಸ್ ಎ ಮೈನಸ್ ಬಿ ಇದೆ. ಅಗೇನ್ ಬಿ ಕಾಮ ಸಿ ತಗೋತೀನಿ, ಇದು ಕೂಡ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಯಾಕಂದ್ರೆ 2 ಡಿವೈಡ್ಸ್ ಬಿ ಮೈನಸ್ ಸಿ ಆಗುತ್ತೆ. ಇನ್ನು ಫಸ್ಟ್ ಲಾಸ್ಟ್ ಎ ಕಾಮ ಸಿ ಇದು ಕೂಡ ಬಿಲಾಂಗ್ಸ್ ಟು ಆರ್ ಆಗುತ್ತೆ. 2 ಡಿವೈಡ್ಸ್ ಎ ಮೈನಸ್ ಸಿ ನೀವು ಕಂಪ್ಲೀಟ್ ಆಗಿ ಬರೀರಿ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಇದೇನಾಗುತ್ತೆ, ಇದು ಕೂಡ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಆಗ್ತಾ ಇದೆ, ಸಿಮೆಟ್ರಿಕ್ ಆಗ್ತಾ ಇದೆ, ರಿಫ್ಲೆಕ್ಸಿವ್ ಆಗ್ತಾ ಇದೆ. ಅಂದ್ರೆ ದ ಗಿವನ್ ರಿಲೇಷನ್ ಆರ್ ಇಸ್ ಅ ಇಕ್ವಲೆನ್ಸ್ ರಿಲೇಷನ್. ಈ ಬರೆದಾಗ ಮಾತ್ರನೇ ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಸಿಗುವಂಥದ್ದು. ಈ ಒಂದು ಕ್ವಶನ್ ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿದೆ ಆನ್ಯುವಲ್ ಎಕ್ಸಾಮಲ್ಲಿ. ನೀವು ಬೇಕಿದ್ರೆ ಪ್ರಿವಿಯಸ್ ಇಯರ್ ಚೆಕ್ ಮಾಡಿ ನೋಡಿ, ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಅರ್ಥ ಆಗ್ತಾ ಇದೆ ಅಲ್ವಾ? ಓಕೆ, ಸೊ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂಬ್ ಬಿ ಸ್ಕ್ವೇರ್ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ. ಸೊ ಇದು ಕ್ಲಿಯರ್ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒನ್ ಕ್ವಶನ್ನು ಇದು ಕೂಡ ಸೇಮ್ ಆಸ್ ಇಟ್ ಇಸ್. ಸೊ ಜಸ್ಟ್ ನಿಮಗೆ ಹಿಂಟ್ ಕೊಡ್ತೀನಿ. ಇಲ್ಲಿ ಇಕ್ವಾಲೆನ್ಸ್ ರಿಲೇಷನ್ ಇದು ಒಂದು ಈಜಿಯೆಸ್ಟ್ ಕ್ವಶನು, ಬಟ್ 2024 ಅಲ್ಲಿ ಇದೇ ಕ್ವಶನ್ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಸೊ ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇದು ಭಾಳ ಈಸಿ ಇದೆ, ಇದನ್ನು ಕ್ವಶನ್ ಎಕ್ಸಾಮಲ್ಲಿ ಕೇಳಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಇದೇ ಕ್ವಶನ್ನ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇಷ್ಟು ಸಿಂಪಲ್, ಏನು ಬರೆಯೋದಿಲ್ಲ ಇದರಲ್ಲಿ. T1, T1 ಬಿಲಾಂಗ್ಸ್ ಟು ಆರ್. ಯಾಕಂದ್ರೆ T1 ಈಸ್ ಕಾಂಗ್ರುಯೆಂಟ್ ಟು T1 ಆಗೇ ಆಗುತ್ತಲ್ವಾ, ಕಾಂಗ್ರುಯೆಂಟ್ ಅಂದ್ರೆ ಸೇಮ್ ಇರುವಂಥದ್ದು. ಸೊ T1 ಎರಡು ಸೇಮ್ ಟ್ರಯಾಂಗಲ್ ತಗೊಂಡ್ರೆ ಆಬ್ವಿಯಸ್ಲಿ T1 ಈಸ್ ಕಾಂಗ್ರುಯೆಂಟ್ ಟು T1. ಹಾಗಾಗಿ ಇದು ರಿಫ್ಲೆಕ್ಸಿವ್ ಆಗಿದೆ. ಇನ್ನು ಸಿಮೆಟ್ರಿಕ್ ಬರೀಬೇಕಂದ್ರೆ T1, T2 ಇವೆರಡು ಕಾಂಗ್ರುಯೆಂಟ್ ಇದೆ. ರಿವರ್ಸ್ ಮಾಡಿ ಬರೆದ್ರೆ ಏನಾಗುತ್ತೆ, T2, T1 ಇದನ್ನು ಕೂಡ ಬಿಲಾಂಗ್ಸ್ ಟು ಆಗುತ್ತಲ್ವಾ. ಇದು ಕಾಂಗ್ರುಯೆಂಟ್ ನೀವು ಬರೀರಿ, ಕಂಪ್ಲೀಟ್ ಆಗಿ ವರ್ಡ್ಸ್ ಅಲ್ಲಿ ಬರೀರಿ. ಓಕೆ, ಸೊ T2, T1 ಕೂಡ ಏನಾಗಿರುತ್ತೆ ಕಾಂಗ್ರುಯೆಂಟ್. ರಿವರ್ಸ್ ಮಾಡಿದಾಗ ಏನು ಸೈಜ್ ಹೆಚ್ಚು ಕಡಿಮೆ ಆಗೋದಿಲ್ಲ ಸ್ಟೂಡೆಂಟ್. ಸೊ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಇನ್ನು ಟ್ರಾನ್ಸಿಟಿವ್ ತಗೊಂಡ್ರೆ T1, T2 ಬಿಲಾಂಗ್ಸ್ ಟು ಆರ್ ಇದೆ. ಯಾಕಂದ್ರೆ T1 ಕಾಂಗ್ರುಯೆಂಟ್ ಟು T2, T2, T3, T1, T3 T1 ಈಸ್ ಕಾಂಗ್ರುಯೆಂಟ್ ಟು T3 ಇದ್ದೇ ಇರುತ್ತೆ. ಸೊ ಜಸ್ಟ್ ಸಿಂಪ್ಲಿ ಬರೆಯೋದಿದೆ, ಇಂಪಾರ್ಟೆಂಟು. ಅದಕ್ಕೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಹಾಕಿ ಬರೀರಿ ಸ್ಟೂಡೆಂಟ್ಸ್. ಓಕೆ, ನೆಗ್ಲೆಕ್ಟ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇದೇ ಸಿಂಪಲ್ ಆಗಿರುವಂಥ ಕ್ವಶನ್, ಇದೇ ಥರ ಆಗಿರುವಂಥ ಕ್ವಶನ್ ನಿಮ್ಮ ಎಕ್ಸಸೈಸಲ್ಲಿ ಇಷ್ಟು ಕಲೆಕ್ಷನ್ಗಳನ್ನ ಕಲೆಕ್ಟ್ ಮಾಡಿದ್ದೀನಿ ನೋಡಿ. ಈ ಕ್ವಶನ್ ಎಲ್ಲಾನು ಸುಮ್ಮನೆ ಬರೀತಾ ಹೋಗೋದು. ಏನಿದೆ, ಎಕ್ಸ್ ಆ್ಯಂಡ್ ವೈ ಆರ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಪೇಜಸ್. ಏನಿಲ್ಲ, ಎಕ್ಸ್ ಸೇಮ್ ಪೇಜ್ ಬುಕ್ ತೊಗೊಂಡ್ರೆ ಸೇಮ್ ಇರುತ್ತಲ್ವಾ, ಸೇಮ್ ನಂಬರ್ ಆಫ್ ಪೇಜಸ್. ಸೇಮ್ ಬುಕ್ ತೊಗೊಂಡ್ರೆ ಆಬ್ವಿಯಸ್ಲಿ ಪಾರ್ಟ್ 1 ಬುಕ್ ತೊಗೊಂಡ್ರೆ ಎರಡಕ್ಕೂ ಸೇಮ್ ಪೇಜಸ್ ಇರುತ್ತೆ. ಸೊ ಹಾಗೇನೆ ಎರಡು ತೊಗೊಳ್ತೀರಾ, ಟ್ರಾನ್ಸಿಟಿವ್ ಸುಮ್ಮನೆ ಸಿಂಪಲಿ ಬರೆಯೋದಿದೆ. ಇವನ್ ಇದು ಸಿಂಪಲ್ ಇದೆ. ಆಮೇಲೆ ಇದ್ರ ಜೊತೆ ಸ್ವಲ್ಪ ಅಟ್ಯಾಚ್ ಕ್ವಶನ್ಸ್ಗಳು ಬರುತ್ತೆ ನೋಡಿ, ಇದನ್ನ ಜಾಸ್ತಿ ವರಿ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಇಕ್ವಾಲೆನ್ಸ್ ಪ್ರೂವ್ ಮಾಡೋದು ಅಷ್ಟೇ. ಅಬ್ಸರ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಜಸ್ಟ್ ಎಕ್ಸ್ಟ್ರಾ ನಾಲೆಜ್ ಸಲುವಾಗಿ ಕೊಟ್ಟಿರುವಂಥದ್ದು. ಇದನ್ನೇನು ಕೇಳಲ್ಲ. ಕೇಳಿದ್ರೆ ಇಕ್ವಾಲೆನ್ಸ್ ರಿಲೇಷನ್ವರೆಗೂ ಮಾತ್ರನೇ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಅಗೇನ್ ಎ ಮಾಡ್ಯುಲಸ್ ಎ ಈಸ್ ಈಕ್ವಲ್ಸ್ ಟು ಬಿ ಎಲ್ಲ ಸಿಲ್ಲಿ ಕ್ವಶನ್ ಸಿಂಪಲ್ ಆಗಿ ಕೇಳುವಂಥದ್ದಾಗಿರುತ್ತೆ. ಬಟ್ ಎಕ್ಸಾಮಲ್ಲಿ ಬರಲ್ಲ ಸ್ಟೂಡೆಂಟ್, ತೆಳಗಿರೋದು ಕೇಳಿದ್ರೆ ಇವೇನು ಹೇಳಿಲ್ಲ, T1 ಈಸ್ ಸಿಮಿಲರ್ ಟು T2, T1 ಈಸ್ ಕಾಂಗ್ರುಯೆಂಟ್ ಟು T2, ಸೇಮ್ ನಂಬರ್ ಆಫ್ ಪೇಜಸ್, ಇವೆಲ್ಲನೂ ಸಿಂಪಲ್ ಕ್ವಶನ್. ಓಕೆ, ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಇವಾಗ ನಿಮ್ಮ ಎಕ್ಸಸೈಸ್ ಅಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಇದೆ. ಸೊ ಇಲ್ಲಿವರೆಗೆ ಏನು ಡಿಸ್ಕಷನ್ ಮಾಡಿದ್ನಲ್ಲ, ಈ ಎಲ್ಲ ಕ್ವಶನ್ಸು ಜಸ್ಟ್ ಇಕ್ವಾಲೆನ್ಸ್ ರಿಲೇಷನ್, ಸುಮ್ಮನೆ ಜಸ್ಟ್ ಆರಾಮಾಗಿ ಬರೆದು 3 ಮಾರ್ಕ್ಸ್ನ ತಗೊಳ್ಳೋದು. ಕೆಲವೊಂದಿಷ್ಟು ಕ್ವಶನ್ ಸ್ವಲ್ಪ ಸಾಲ್ವ್ ಮಾಡಬೇಕಾಗುತ್ತೆ. ಯಾವೆಲ್ಲನೂ ಅದನ್ನ ಇವಾಗ ಡಿಸ್ಕಷನ್ ಮಾಡ್ತೀನಿ. ನಿಮ್ಮ ಎಕ್ಸಸೈಸ್ ಇರುವಂಥ ಫಸ್ಟ್ ಕ್ವಶನ್ ಇದು. ಇದನ್ನ ಫಸ್ಟ್ ಇಯರ್ ಅಲ್ಲಿ ಸ್ಟಡಿ ಮಾಡಿರೋ
1 2 3 ಅಪ್ ಟು 14 ವರೆಗೂ ಇದೆ. ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಇಲ್ಲಿ ಚೆಕ್ ಅಂತ ಕೊಟ್ಟಿರ್ತಾರೆ, ಡಿಟರ್ಮೈಂಡ್ ಅಂತ ಕೊಟ್ಟಿರ್ತಾರೆ, ಇದನ್ನ ನಾವೇ ಚೆಕ್ ಮಾಡಬೇಕಾಗತ್ತೆ. ಫಸ್ಟ್ ಇಲ್ಲಿ ಕಂಡೀಷನ್ ಇದೆ 3x -1 ಈ ಕಡೆ ತಗೊಂಡ್ರೆ y = 3x ಸಿಕ್ತಲ್ವಾ. ಓಕೆ, ಸೊ ಎಕ್ಸ್ y ಇಲ್ಲಿದೆ ತಗೋಬೇಕು. ಸೊ ನಾನು ಮೊದಲಿಗೆ ನಾನು ರೋಸ್ಟರ್ ಫಾರ್ಮ್ ಒಳಗೆ ಬರ್ಕೋತೀನಿ ರಿಲೇಷನ್. 1 ಹಾಕಿದೆ, x ಜಾಗದಲ್ಲಿ 1 ಹಾಕಿದ್ರೆ y ವ್ಯಾಲ್ಯೂ ಎಷ್ಟಾಗುತ್ತೆ 3 ಆಗುತ್ತಾ. x ವ್ಯಾಲ್ಯೂ 2 ಹಾಕ್ತೀನಿ, 2 × 3 ಎಷ್ಟಾಗುತ್ತೆ 6 ಆಗುತ್ತೆ. 3 ಹಾಕಿದ್ರೆ 3 × 3 9 ಆಗುತ್ತೆ. 4 ಹಾಕಿದ್ರೆ 4 × 3 12 ಆಗುತ್ತೆ. 5 ಹಾಕಿದ್ರೆ 5 × 3 15 ಆಗುತ್ತೆ. 6 ಹಾಕಿದ್ರೆ 6 × 3 18 ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 5 ಹಾಕಿದಾಗ ನನ್ಗೆ ಆನ್ಸರ್ ಬಂತು 15 ಇದೇನಾ ಇಲ್ಲಿ? ಇಲ್ಲ, ಅಂದರೆ ಇದನ್ನು ನಾವು ಬರೆಯೋ ಹಾಗಿಲ್ಲ. ಯಾಕಂದರೆ ಎ ಮತ್ತು ಬಿ ಎರಡು ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಇದರಿಂದನೇ ತಗೋಬೇಕಾಗಿತ್ತು. ಸೊ ಆದ ಕಾರಣದಿಂದ ಇಲ್ಲಿಗೆ ನಾವು ಸ್ಟಾಪ್ ಮಾಡಿದ್ವಿ. ಅರ್ಥ ಆಯ್ತಲ್ವಾ. ಓಕೆ, ಈ ಒಂದು ರಿಲೇಷನ್ ನಾವು ಚೆಕ್ ಮಾಡಬೇಕು. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಈಜಿಯೆಸ್ಟ್ ಅಂದರೆ ಈಜಿಯೆಸ್ಟ್ ಕ್ವಶನ್ ಇದು. ಯಾಕಂದರೆ ನಾವು ಇಲ್ಲಿ ಜನರಲ್ ಆಗಿ ಬರೆಯೋದು ನೆಸೆಸಿಟಿನೇ ಇಲ್ಲ. ಯಾಕಂದರೆ ಆಲ್ರೆಡಿ ನಾವು ಇದನ್ನು ರಿಸಲ್ಟ್ನ ನೋಡಿ ಬರೆಯೋದಿದೆ. ಓಕೆ, ರಿಫ್ಲೆಕ್ಸಿವ್ ಎಷ್ಟಿದಾವೆ ಎಲಿಮೆಂಟ್? 14 ಮೆಂಬರ್ಸು ಮಿರರ್ ಮುಂದೆ ನಿಂತರೆ 14 ರಿಸಲ್ಟ್ಸ್ ಕಾಣಬೇಕಲ್ವಾ. ಸೊ ಒಂದು ಇಲ್ಲ, ಸೊ ಯಾವುದಿಲ್ಲ 1 ಬರ್ಕೊಂಬಿಡಿ. 1, 1 ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ ಫೋರ್ ಆರ್ ಈಸ್ ನಾಟ್ ಅ ರಿಫ್ಲೆಕ್ಸಿವ್. ಎಷ್ಟು ಬರೆದ್ರೆ ಸಾಕು ಸ್ಟೂಡೆಂಟ್ಸ್, ನಿಮಗೆ ಡೆಫಿನೆಟ್ ಆಗಿ ಇಲ್ಲಿ ಒಂದು ಮಾರ್ಕ್ಸಿಗೆ ಸಿಗುತ್ತೆ. ಇನ್ನು ಒಂದು ಸಿಮೆಟ್ರಿಕ್ ಬರೀತೀರಾ, ಸಿಮೆಟ್ರಿಕ್ ಯಾವುದಾದ್ರೂ ಒಂದು ರಿಸಲ್ಟ್ನ ತಗೊಳ್ಳಿ. ಸಿಮೆಟ್ರಿಕ್ದು ಏನಿದೆ, ಸಿಮೆಟ್ರಿಕ್ ಅಂತ ಹೆಡ್ಡಿಂಗ್ ಹಾಕಿ ಫಸ್ಟ್ ಒಂದು ಯಾವುದೇ ಒಂದು ಎಕ್ಸಾಂಪಲ್ 1, 3 ತಗೊಂಡ್ರಿ ಅಂತ ಅನ್ಕೊಳ್ಳಿ. ಇದು ಬಿಲಾಂಗ್ಸ್ ಟು ಆರ್ ಇದೆ. ಇಲ್ಲಿ ರೀಸನ್ ಬರೆಯೋದು ಜಸ್ಟಿಸ್ ಇಲ್ಲ, ಯಾಕಂದರೆ ಇದು ಫೈನೈಟ್ ರಿಲೇಷನ್ ಇದೆ. ಇಲ್ಲಿ ನೋಡೇನೆ ಚೆಕ್ ಮಾಡಬೇಕಲ್ವಾ. ಇನ್ಫೈನೈಟ್ ರಿಲೇಷನ್ ಇತ್ತು ಹಿಂದಿನ ಎಲ್ಲ ಕ್ವಶನ್ಸ್ ನಾನು ಸಾಲ್ವ್ ಮಾಡಿರೋದು. ಬಟ್ ಇದು ಫೈನೈಟ್ ರಿಲೇಷನ್, ಇಲ್ಲಿ ತಾನೇ ಎಷ್ಟಿದ್ರು ಇದರಲ್ಲೇ ತಗೋಬೇಕು. ಸೊ 1, 3 ಇದೆ, 3, 1 ಇಲ್ಲ. ಹಾಗಾಗಿ ಇದೇನಾಗುತ್ತೆ, ನಾಟ್ ಸಿಮೆಟ್ರಿಕ್. ಇದು ನಾಟ್ ಕಾಣಿಸ್ಬೇಕಾ? ನಾಟ್ ಅಂತ ಬರೆದ್ರೆ ಇಲ್ಲಿ ನಾಟ್ ಬಿಲಾಂಗ್ಸ್ ಟು ಇರಲೇಬೇಕು. ಓಕೆ, ಇನ್ನು ನೆಕ್ಸ್ಟ್ ಒನ್ ಟ್ರಾನ್ಸಿಟಿವ್. ಒಂದು ಎಕ್ಸಾಂಪಲ್ ಕೊಡಿ ಸ್ಟೂಡೆಂಟ್ಸ್. 1, 3, 3, 9 ತಗೋಬೋದಾ? 1, 3 ಇದೆ, ಬಿಲಾಂಗ್ಸ್ ಟು ಆರ್. 3, 9 ಕೂಡ ಇದೆ. ಓಕೆ, ಇಲ್ಲಿ 3 ಇದ್ರೆ ಇಲ್ಲಿನೂ 3 ಇರಬೇಕು. ಟ್ರಾನ್ಸಿಟಿವ್ ಫಾರ್ಮುಲಾ ಹೇಳುತ್ತೆ, ಡೆಫಿನೇಷನ್. ಇನ್ನು ಉಳಿತು ಫಸ್ಟ್ ಮತ್ತು ಲಾಸ್ಟ್. 1, 9 ಇದೆನಾ? ಇಲ್ಲ ಅಂದರೆ ಟ್ರಾನ್ಸಿಟಿವ್ ಇಲ್ಲ, ನಾಟ್ ಟ್ರಾನ್ಸಿಟಿವ್. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್, ಇಷ್ಟೇ ಇರೋದು ನೋಡಿ. ಇಷ್ಟು ಬರೆಯೋದಕ್ಕೆ 3 ಮಾರ್ಕ್ಸ್ ಇದೆ. ಸಿಂಪಲ್ ಇದೆಯಲ್ವಾ? ಎಸ್, ಯಾರಿಗೆಲ್ಲ ಅರ್ಥ ಆಗ್ತಾ ಇದೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್. 3D ಚಾಪ್ಟರ್, ವೆಕ್ಟರ್ ಚಾಪ್ಟರ್. ಓಕೆ, ಮಾಡೋಣ. ಎಸ್, ಓಕೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ನೆಕ್ಸ್ಟ್ ಒಂದು ಕ್ವಶನ್ ಇಲ್ಲೇನಿದೆ ಅಂದರೆ ಇಲ್ಲಿ ಅಗೇನ್ ಇನ್ಫೈನೈಟ್ ಸೆಟ್ ಇದೆ. ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾರೆ, ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್. ಇದೊಂದು ಸ್ವಲ್ಪ ರಿಮಾರ್ಕ್ ಕ್ವಶನ್ ಅಂತಲೇ ಹೇಳ್ತೀನಿ. ಜಾಸ್ತಿ ಎಲ್ಲಿ ಕೇಳಲ್ಲ ಇದನ್ನು. ಕೇಳಿದರೆ ಸ್ವಲ್ಪ ಚೇಂಜಸ್ ಮಾಡಿ ಕೇಳ್ಬೋದು, ಇಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಕೇಳಿದರೆ ಸ್ವಲ್ಪ ಟ್ರಿಕ್ಕಿ ಇದ್ದೆ. ಸ್ವಲ್ಪ ಕ್ವಶನ್ ಇದು ಟ್ರಿಕ್ಕಿ ಅಲ್ಲ, ಸ್ವಲ್ಪ ಕನ್ಫ್ಯೂಸಿಂಗ್ ಮಾಡಿದ್ದಾರೆ ಕ್ವಶನ್ನ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಎಂಡ್ ಟು ಎಂಡ್ ಅಂದರೆ ಇದು ಇನ್ಫೈನೈಟ್ ಸೆಟ್ ಇದೆ. ಇಲ್ಲಿ ಕಂಡೀಷನ್ ಏನು ಹೇಳ್ತಾರೆ ನೋಡಿ, x, y ಎರಡು ಬಿಲಾಂಗ್ಸ್ ಟು n ಇದೆ. ಓಕೆ, ಎಕ್ಸ್ ಈಸ್ ಲೆಸ್ ದ್ಯಾನ್ 4 ಅಂತ ನ್ಯಾಚುರಲ್ ನಂಬರ್ ತಗೋಬೇಕು. ಅಗೇನ್ ಲೆಸ್ ದ್ಯಾನ್ 4 ಅಂದರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂಸ್ ಏನಾಯಿತು, 1 ತಗೋಬೇಕು, ಇಲ್ಲ 2 ತಗೋಬೇಕು, 3 ತಗೋಬೇಕು. 4 ಅಂತ ತಗೊಳಿಕ್ ಬರಲ್ಲ. ಓಕೆ, ಈ 3 ವ್ಯಾಲ್ಯೂನ ಎಕ್ಸ್ ಜಾಗದಲ್ಲಿ ನಾನು ಹಾಕಿದೆ ಅಂತ ಅನ್ಕೊಳ್ಳಿ. ಕಂಡೀಷನ್ ಇದೆ x + 5. ಆರ್ನ ಬರೀತೀನಿ ನಾನು. ಏನಾಗುತ್ತೆ, 1 ಹಾಕಿದೆ ಅಂದರೆ ಎಕ್ಸ್ ವ್ಯಾಲ್ಯೂ 1 ಹಾಕಿದರೆ y ವ್ಯಾಲ್ಯೂ 6 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 2 ಹಾಕಿದರೆ y ವ್ಯಾಲ್ಯೂ 7 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 3 ಹಾಕಿದರೆ y ವ್ಯಾಲ್ಯೂ 8 ಆಗುತ್ತೆ. ಮುಗೀತಲ್ವಾ? ಇಷ್ಟೇ ಇರೋದು. ಇದು ರಿಫ್ಲೆಕ್ಸಿವ್ ಆಗುತ್ತಾ? ಫಸ್ಟ್ ಒನ್ ರಿಫ್ಲೆಕ್ಸಿವ್ ಆಗಲ್ಲ, ಯಾಕಂದರೆ 1, 1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇಷ್ಟೇ ಸಾಕು ರೀಸನ್. 1 ಫೇಲ್ ಆದರೆ ಫೇಲ್ ಅಂತ ಬರಿಬೋದಲ್ವಾ. ನಾಟ್ ರಿಫ್ಲೆಕ್ಸಿವ್. ಓಕೆ, ನೆಕ್ಸ್ಟ್ ಸಿಮೆಟ್ರಿಕ್ ಬರ್ತೀರಾ. ಸಿಮೆಟ್ರಿಕ್ ಅಂತ ಏನು ಹೇಳಿದೆ ನಾನು, ಸಿಮೆಟ್ರಿಕ್ ಕಂಡೀಷನ್ ಒಂದು ಪೇರ್ನ ನೀವು ಕಂಪ್ಲೀಟ್ ಆಗಿ ಬರೆದು ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಇದು ನಾಟ್ ರಿಫ್ಲೆಕ್ಸಿವ್ ಆಗಿದೆ. ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ 1, 6 ತಗೋತೀನಿ. ಬಿಲಾಂಗ್ಸ್ ಟು ಆರ್ ಇದೆ, ಬಟ್ 6, 1 ಇದೇನಾ? ಇಲ್ಲ. ಹಾಗಾಗಿ ಇದೇನಾಯಿತು, ನಾಟ್ ಅ ಸಿಮೆಟ್ರಿಕ್. ಕ್ಲಿಯರ್ ಆಗಿ ಬರೀಬೋದು ನಾವು. ಸಿಮೆಟ್ರಿಕ್ ಡೆಫಿನಿಷನ್ ಪ್ರಕಾರನೇ ಒಂದು ಪಾಯಿಂಟು ಗಿವನ್ ನಾವು ಇಲ್ಲಿ ತಗೊಳ್ಳಿಕ್ಕೆ ಬರ್ತಾ ಇದೆ. 1, 6 ಇದನ್ನು ತೊಗೊಳಕ್ಕೆ ಬರಲಿಲ್ಲ, ಎಂಟಿ ಸೆಟ್ಟಲ್ಲಿ ತೊಗೊಳಕ್ಕೆ ಬರ್ತಾ ಇದ್ದಿಲ್ಲ. ಹಾಗಾಗಿ ನಾವು ಗ್ರಾಂಟೆಡ್ಲಿ ಬರೆದ್ವಿ. ಬಟ್ ಇಲ್ಲ, ಆ ಥರ ಇಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ರಿಸಲ್ಟ್ ಯಾವುದಪ್ಪ ಅಂದರೆ ಟ್ರಾನ್ಸಿಟಿವ್ದು. ಭಾಳ ಸ್ಟೂಡೆಂಟ್ಸ್ ಇದನ್ನೇನು ಮಾಡ್ತಾರೆ, ಇದು ಟ್ರಾನ್ಸಿಟಿವ್ ಇಲ್ಲ ಅಂತ ಬರೀತಾರೆ. ನಿಮ್ಮ ಸೊಲ್ಯೂಷನ್ ಬುಕ್ಕಲ್ಲಿ ಕೂಡ ಟ್ರಾನ್ಸಿಟಿವ್ ಇಲ್ಲ ಅಂತಲೇ ಕೊಟ್ಟಿದ್ದಾರೆ. ಕೆಲವೊಂದು ಇಂಟರ್ನೆಟ್ ಸರ್ಚ್ ಮಾಡ್ತೀರಾ, ಗೂಗಲಲ್ಲಿ ಎಲ್ಲ ಕಡೆನೂ ರಾಂಗ್ ಆನ್ಸರ್ ಇದೆ ಸ್ಟೂಡೆಂಟ್ಸ್.
ಮ್ಯಾಕ್ಸಿಮಮ್ ಇವನ್ ಡಿಪಾರ್ಟ್ಮೆಂಟ್ ಬಿಟ್ಟಿರೋ ಬುಕ್ಕಲ್ಲೇನು ಮೊದಲಿಗೆ ಏನಿತ್ತು ನಾಟ್ ಟ್ರಾನ್ಸಿಟಿವ್ ಅಂತಲೇ ಇತ್ತು, ಬಟ್ ಆಮೇಲೆ ಚೇಂಜ್ ಮಾಡಿದ ಬುಕ್ ಬಂದಿದೆ ಇವಾಗ. ಬಟ್ ಇದೇನಾಗಿದೆ ಅಂದರೆ ರಿಮಾರ್ಕ್ ಅಂತ ಹೇಳಿದ್ನಲ್ಲ, ಇದು ಟ್ರಾನ್ಸಿಟಿವ್ ಆಗುತ್ತೆ. ಯಾಕೆ ಅಂದರೆ ನಮ್ಮ ಡೆಫಿನೇಷನ್ ಏನು ಹೇಳಿದೆ ನೋಡಿ ಸ್ಟೂಡೆಂಟ್ಸ್, ಡೆಫಿನೇಷನ್ ಏನು ಹೇಳುತ್ತೆ, ಡೆಫಿನೇಷನ್ ಹೇಳುತ್ತೆ ಟ್ರಾನ್ಸಿಟಿವ್ದು ಮೊದಲು ನೀನು A, B ತಗೋ, ಇಲ್ಲಿಂದ B ಇಂದ ಸ್ಟಾರ್ಟ್ ಆಗೋದ್ರಿಂದ ಇವೆರಡು ರಿಸಲ್ಟ್ ಗಿವನ್ ಪಾಯಿಂಟ್ ಇರಬೇಕು, ತಗೊಳ್ಳಿಗೆ ಬರಬೇಕಂತ ಹೇಳುತ್ತೆ. ಇವಾಗ ನೋಡಿ, ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ ಮೇಲೇ ನಾವು ಹೇಳ್ಬೋದಾ ನೀವು ಎಕ್ಸಾಮ್ ಬರೀಬೇಕು, ಅವಾಗ ನಾವು ಹೇಳಕ್ಕೆ ಬರುತ್ತೆ ಪಾಸ್ ಆರ್ ಫೇಲ್. ನಿಮಗೆ ಎಕ್ಸಾಮೇ ಕಂಡಕ್ಟ್ ಮಾಡಿಲ್ಲ ಅಂದರೆ ನಿಮಗೆ ಫೇಲ್ ಅಂತ ಹೇಳಕ್ಕೆ ಬರಲ್ಲ. ಐ ಥಿಂಕ್ ನಿಮ್ಗೆ ಇದು ಈ ಸಿಚುವೇಶನ್ ನೀವು ಎಲ್ಲಿ ಕನ್ಸಿಡರ್ ಮಾಡಿದ್ರಿ ಅಂದರೆ, ಕೊರೋನಾ ಇದ್ದಾಗ ನೀವು ಯಾವ ಸ್ಟ್ಯಾಂಡಲ್ಲಿ ಇದ್ದೀರಿ ನೋಡಿ, ಕೊರೋನಾ ಇದ್ದಾಗ ಅವಾಗ ಏನು ಮಾಡಿದ್ರು, ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ. ಅವ್ರು ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ ಅಂತ ಹೇಳಿ ನಿಮ್ಗೆ ಯಾರಿಗೂ ಫೇಲ್ ಅಂತ ಹೇಳಿಲ್ಲ, ಎಲ್ರಿಗೂ ಪಾಸ್ ಅಂತ ಮಾಡಿ ಪ್ರಮೋಟ್ ಮಾಡಿದ್ರಲ್ವಾ. ಹಾಗೆ ಈ ಕಂಡೀಷನ್ ಕೂಡ ನಿಮಗೆ ಎಕ್ಸಾಮ್ ಅವ್ರು ಕ್ವಶನ್ ಪೇಪರ್ ತೆಗಿಬೇಕು, ಎಕ್ಸಾಮ್ ನಡೆಸಬೇಕು, ಎಕ್ಸಾಮ್ ನಡೆಸಿಲ್ಲ, ಕ್ವಶನ್ ಪೇಪರೇ ಕೊಟ್ಟಿಲ್ಲ ಅಂದರೆ ಅವ್ರು ನಿಮಗೆ ಫೇಲ್ ಅಂತ ಹೇಳಕ್ಕೆ ಬರಲ್ಲ. ಹಾಗೆ ಇವೆರಡು ಗಿವನ್ ಪಾಯಿಂಟ್ ನನಗೆ ತಗೊಳ್ಳಿಕ್ಕೆ ಬರಬೇಕು ಸ್ಟೂಡೆಂಟ್ಸ್. ಗಿವನ್ ಪಾಯಿಂಟ್ ತಗೊಳ್ಳಿಗೆ ಬರಲಿಲ್ಲ ಅಂದರೆ, ಕೊಟ್ಟೇ ಇಲ್ಲ ಅಂದರೆ ನೆಕ್ಸ್ಟ್ ನಾವು ಅದನ್ನು ಫೇಲ್ ಅಂತ ಹೇಳಕ್ಕೆ ಬರಲ್ಲ, ಗ್ರಾಂಟೆಡ್ಲಿ ಪಾಸ್, ಎಲ್ಲರೂ ಪಾಸ್ ಹಾಕಿದ್ರು ಅಂತ. ಇವಾಗ ನೋಡಿ ಅದೇ ಸಿಚುವೇಶನ್ ಇದೆ. 1,6 ನಾನು ತಗೊಂಡೆ ಅಂತ ಅನ್ಕೊಳ್ಳಿ, 6 ಇಂದ ಸ್ಟಾರ್ಟ್ ಆಗೋದು ಇನ್ನೊಂದು ಪೇರ್ ತಗೊಳ್ಳಿಕ್ಕೆ ಬರುತ್ತಾ? ಇಲ್ಲ. ಅಥವಾ 2,7 ತಗೊಂಡಿದ್ರ, ಇದು ಬಿಲಾಂಗ್ಸ್ ಟು ಇದೆ. 7 ಇಂದ ಕಂಡೀಷನ್ ಏನಿದೆ, ಇಲ್ಲೇನಿದೆ ಅದೇ ರಿಪೀಟ್ ಇರಬೇಕಲ್ವಾ. 7 ಇಂದ ಸ್ಟಾರ್ಟ್ ಆಗೋದು ಯಾವುದಾದ್ರೂ ಇದೆಯಾ? ಇಲ್ಲ. ಅಂದರೆ ಇದಕ್ಕೆ ಏನಂತ ಬರೀಬೇಕು ಕನ್ಕ್ಲೂಷನ್ ಅಂದರೆ, ಅನೇಬಲ್ ಟು ಟೇಕ್ ಒನ್ ಮೋರ್ ಪೇರ್, ದೇರ್ ಫೋರ್ ಇಟ್ ಈಸ್ ಅ ಟ್ರಾನ್ಸಿಟಿವ್. ಇನ್ನೊಂದು ಪೇರ್ ನನಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ತಗೊಳ್ಳಿಕ್ಕೆ ಬರ್ತಾ ಇಲ್ಲ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಟ್ರಾನ್ಸಿಟಿವ್, ದೇರ್ ಫೋರ್ ಇಟ್ ಈಸ್ ಅ ಕನ್ಸಿಡರ್ ಆಸ್ ಅ ಟ್ರಾನ್ಸಿಟಿವ್. ಎಕ್ಸಾಮೇ ಕಂಡಕ್ಟ್ ಮಾಡಿಲ್ಲ, ಹಾಗಾಗಿ ನನ್ನ ಪಾಸ್ ಮಾಡಿ ಪ್ರಮೋಟ್ ಮಾಡಿದ್ದಾರೆ ಅಂತ ಹೇಳಿದಾಗೆ. ಅರ್ಥ ಆಯ್ತಲ್ವಾ? ಸೊ ಯಾರಿಗಾದರೂ ಫೇಲ್ ಮಾಡಿದ್ದಾರೆ ಕೊರೋನಾದ ಬ್ಯಾಚಲ್ಲಿ? ಇಲ್ಲ. ಸೊ ಅದು ಮೇನ್ ರೀಸನ್ ಇಲ್ಲಿ ಬರೀಬೇಕು. ಸೊ ಇದು ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾನು ಅನ್ಸಿದ ಮಟ್ಟಿಗೆ ಇದನ್ನು ಯಾರೂ ಟಚ್ ಮಾಡಲ್ಲ, ಕೇಳಲ್ಲ ಯಾವುದೇ ಡಿಸ್ಟಿಕಲ್ಲಿ. ಕೇಳಿದರೆ ಈ ಥರ ಬರೆಯೋದು ಮಾತ್ರ ಮರಿಬೇಡಿ. ಮೇ ಬಿ ಇದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ನೀವು MCQ ಅಲ್ಲಿ ಹಾಕ್ಬೋದು ಸ್ಟೂಡೆಂಟ್ಸ್, ಈ ಥರ ಕ್ವಶನ್ಸ್ನ. ಓಕೆ, ಅಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಈ ಎರಡು ಪೇರ್ ತಗೊಳ್ಳಿಕ್ಕೆ ಬರ್ತಾ ಇದ್ದೇನೆ ಇಲ್ವಾ, ಟ್ರಾನ್ಸಿಟಿವ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಇದನ್ನು ಕೊಟ್ಟಿರ್ತಾರೆ, ಅಗೇನ್ ರಿಲೇಷನ್ ಸೆಟ್ ಕೊಟ್ಟಿದ್ದು ಟ್ರಾನ್ಸಿಟಿವ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಂತ ಕೊಡ್ಬೋದು ಕೇಳಿದರೆ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್, ಇದು ಒಂದು ಈಸಿಯೆಸ್ಟ್ ಕ್ವಶನ್ ಇದೆ. ಇಲ್ಲಿ ಸೆಟ್ ಡಿಫೈನ್ ಇದೆ, ಆಬ್ವಿಯಸ್ಲಿ ರಿಲೇಷನ್ ಕೂಡ ಡಿಫೈನ್ ಹಾಕಿ ಆಗುತ್ತೆ. ಓಕೆ, ರೋಸ್ಟರ್ ಫಾರ್ಮ್ ಮಾಡಿ ಬರ್ಕೋಣ. y ಇಸ್ ಡಿವಿಸಿಬಲ್ ಬೈ x ಅಂದರೆ y ಬೈ x ಅಂದಾಗೆ, ಕರೆಕ್ಟಾ? ಓಕೆ, ಫಸ್ಟು ನಾನೇನು ಮಾಡ್ತೀನಿ, ಸೇಮ್ ರಿಸಲ್ಟ್ನ ಬರ್ಕೋತೀನಿ. 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಆಗುತ್ತೆ ಅಂದರೆ ಮೊದಲಿಗೆ ಈ ಎಲ್ಲ ರಿಫ್ಲೆಕ್ಸಿವ್ ರಿಸಲ್ಟ್ಸ್ಗಳನ್ನ ಬರ್ಕೋಬೇಕಾ. 4 4 5 5 6 6 ಇದು ಮುಗೀತು. ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು 1 ಇಂದ ಸ್ಟೂಡೆಂಟ್ಸ್. 1,2 ಬರೀಬೋದಲ್ವಾ? ನೋಡಿ, x ಫಸ್ಟು, y ಸೆಕೆಂಡ್ ಇದೆ ಅಂದರೆ 2/1 ಬರೀಬೋದಲ್ಲ. ಸೊ 1 ಯಾವ ಬೇಕಾದ ನಂಬರಿಂದ ಡಿವೈಡ್ ಆಗೇ ಆಗುತ್ತೆ. ಸೊ ಇದು ಬರೀತೀರಾ. ನೆಕ್ಸ್ಟ್ 1 ಇಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲನೂ ಮುಗಿಸ್ಬಿಡಿ. 1 3 1 4 1 5 1 6. ಸೊ 1ದು ಕತೆ ಮುಗೀತಾ. ಇನ್ನು ನೆಕ್ಸ್ಟ್ 2 ಇಂದ ಸ್ಟಾರ್ಟ್ ಮಾಡು, ಹಿಂದೆ ಬರೆಯಬಾರ್ದು. 2,1 ಬರ್ದಿ ಅಂತ ಅನ್ಕೊಳ್ಳೋಣ. ಓಕೆ, ಸೊ 2,1 ಹೇಗೆ ರಾಂಗ್ ಆಗುತ್ತೆ ಅಂದರೆ, ಇದು x ಇದು y ಇದೆ, 1 ಡಿವೈಡ್ ಬೈ 2 ಅಂದಾಗೆ. ಯಾಕಂದರೆ y ಬೈ x ಇದೆ ಅಲ್ವಾ, y ಇಸ್ ಡಿವಿಸಿಬಲ್ ಬೈ x ಇದೆ. ಸೊ ಇದು ಪಾಸಿಬಲೇ ಆಗಲ್ಲ. 1/2 ಅಂದರೆ 0.1 ಅಂದರೆ ಡಿವೈಡೇ ಆಗಲ್ಲ, ಅಂದರೆ ಇದು ಬರಲ್ಲ. ಹಾಗಾಗಿ ಇದು ನಮ್ಮ ರಿಸಲ್ಟ್ ಆಗಲ್ಲ. ಅಂದರೆ ಮುಂದೆ ಹೋಗ್ತೀರಾ, 2 2 ಆಲ್ರೆಡಿ ಬರ್ತೀರಾ, 2 3 ಆಗಲ್ಲ, 2 4 ಎಸ್ ಇದು ಆಗುತ್ತೆ ನೋಡಿ. 4 ಡಿವೈಡ್ ಬೈ 2 ಬರೀಬೋದು. 4,5 ಆಗಲ್ಲ, 4,6 ಬರೀಬೋದಾ, 6 ಡಿವೈಡ್ ಬೈ 2 ಎಸ್ 2,6 ಆಯ್ತು. ಇದು ಮುಗಿತಾ 2. ನಾನು 3 ಇಂದ ಸ್ಟಾರ್ಟ್ ಮಾಡಬೇಕು, ಮುಂದೆ ಹೋಗಿ 3 4 ಆಗಲ್ಲ, 3 5 ಆಗಲ್ಲ, 3 6 6 ಡಿವೈಡ್ ಬೈ 3 ಬರೀಬೋದಲ್ವಾ, ಎಸ್ ಓಕೆ 3 ಆಯಿತು. ನೆಕ್ಸ್ಟ್ 4 5 ಆಗಲ್ಲ, 4 6 ಆಗಲ್ಲ, 4 6 ಯಾವ ಥರ ಆಗಲ್ಲ ನೋಡಿ, 6 ಡಿವೈಡ್ ಬೈ 4 ಬರೆದ್ರಿ ಅಂತ ಅನ್ಕೊಳ್ಳಿ, ಇಲ್ಲಿ 2 ಇಲ್ಲಿ 3/2 ಬಂದ್ಬಿಡುತ್ತೆ. ಸೊ ಇದು ಕೂಡ ಆಗಲ್ಲ. ಓಕೆ, ಅಗೇನ್ 5 ಇಂದ ಅಂತೂ ಆಗಲ್ಲ, 6 ಇಲ್ವೇ ಇಲ್ಲ, ಅಂದರೆ ಇಲ್ಲಿಗೆ ಎಂಡ್ ಮಾಡ್ತೀರಾ. ಇದರಲ್ಲಿ ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಇವಾಗ ಫಸ್ಟ್ ಒನ್, ಯಾವಾಗ ನಮಗೆ ಇದು ಫೈನೈಟ್ಸ್ ರಿಲೇಷನ್ ನಮ್ಗೆ ಸಿಗುತ್ತಲ್ಲ, ರಿಫ್ಲೆಕ್ಸಿವ್ ಸಿಮೆಟ್ರಿ ಬರೆಯೋದು ಭಾಳ ಈಸಿ ಸ್ಟೂಡೆಂಟ್ಸ್. ಯಾಕಂದ್ರೆ ನೋಡ್ಬಿಟ್ಟು ಬರೆಯೋದು, ಯಾವುದು ಕನ್ಕ್ಲೂಷನ್ ಇರಲ್ಲ, ಏನಿಲ್ಲ. ಓಕೆ, ರಿಫ್ಲೆಕ್ಸ್ ಆಗಬೇಕಂದ್ರೆ ಮನೇಲಿ ಎಷ್ಟು ಜನ ಇದ್ದಾರೆ, 6 ಮೆಂಬರ್ಸ್ ಇದ್ದಾರೆ. ಎಲ್ಲ 6 ಮೆಂಬರ್ಸು ಮಿರರ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ಏನಾಗುತ್ತೆ, ಎಲ್ಲ 6 ಫೇಸಸ್ ಕಾಣಬೇಕಲ್ವಾ. ನೋಡಿ, ಎಲ್ಲ 6 ಫೇಸಸ್ ಇಲ್ಲಿ ಕಾಣ್ತಾ ಇದೆ. 1 ಇದೆ, 2 ಇದೆ, 3 ಇದೆ, 4 5. ಎಸ್, ಯಾವ್ದಾದ್ರೂ ಒಂದು ಎಕ್ಸಾಂಪಲ್ ಬರ್ಕೊಂಬಿಡಿ ಸಾಕು. 1 1 2 2 ಬಿಲಾಂಗ್ಸ್ ಟು ಆರ್ ಇದೆ, ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಮುಗೀತು ಸ್ಟೂಡೆಂಟ್ಸ್, ಇಷ್ಟೇ ಇದ್ರದ್ದು ಕಂಡೀಷನ್. ಓಕೆ, ನೆಕ್ಸ್ಟ್ ಒನ್ ಬರುವಂಥದ್ದು ಸಿಮೆಟ್ರಿಕ್. ಸಿಮೆಟ್ರಿಕ್ ಏನು ಹೇಳುತ್ತೆ, ಸಿಮೆಟ್ರಿಕ್ ಕಂಡೀಷನ್. ಸೊ ಯಾವುದಾದ್ರೂ ಒಂದು ಪೇರ್ ತೊಗೊಂಡ್ರೆ ಅದನ್ನು ರಿವರ್ಸ್ ಮಾಡಬೇಕು. ಓಕೆ, ನಾನಿಲ್ಲಿ 1,2 ತೊಗೊಂಡೆ, ಬಿಲಾಂಗ್ಸ್ ಟು ಆರ್ ಇದೆ, ಇದನ್ನು ರಿವರ್ಸ್ ಮಾಡ್ಕೋತೀನಿ ನಾನು. 2,1 ಇದು ಇದೇನಾ? ಇಲ್ಲ, 1 ಫೇಲ್ ಆದರೆ ಟೋಟಲಿ ಫೇಲ್. ಅಥವಾ ಸಾಕಷ್ಟು ಇದೆ, 1 3 ಇದೆ, 3 1 4 ಇದೆ. ಸೊ ನೀವು ಯಾವುದಾದ್ರೂ ಒಂದು ಎಕ್ಸಾಂಪಲ್ ಬರೋದು, ಇದು ಫೇಲ್ ಆಗಿದೆ, ಹಾಗಾಗಿ ಆರ್ ಈಸ್ ನಾಟ್ ಸಿಮೆಟ್ರಿಕ್.
ಓಕೆ, ಎಷ್ಟು ಬರೆದ್ರೆ ಇದು ಒಂದು ಕಂಪ್ಲೀಟ್ ಆಯ್ತು ಫ್ರೆಂಡ್ಸ್. ಇನ್ನು ಲಾಸ್ಟ್ ಒನ್ ಉಳಿದಿರೋದು ಟ್ರಾನ್ಸಿಟಿವ್. ಓಕೆ, ಸೊ ಟ್ರಾನ್ಸಿಟಿವ್ ಕಂಡೀಷನ್ ಏನು ಹೇಳುತ್ತೆ, ಇಲ್ಲಿಂದ ಯಾವುದಾದ್ರೂ ಒಂದು ಪೇರ್ನ ತಗೊಳ್ಬೇಕು, ಅದರ ನೆಕ್ಸ್ಟ್ ಕನೆಕ್ಷನ್ ತಗೋಬೇಕು. ಇವಾಗ 1 2 ತಗೊಂಡ್ರಿ ಅಂತ ಅನ್ಕೊಳ್ಳೋಣ. ಓಕೆ, 1 2 ಬಿಲಾಂಗ್ಸ್ ಟು ಆರ್ ಇದೆ. ಅದಾದ್ಮೇಲೆ 2 ಇಂದ ಸ್ಟಾರ್ಟ್ ಆಗೋದು ಯಾವುದಿದೆ, 2 4 ಇದೆ. ಓಕೆ, 2 4 ತಗೊಂತೀರಾ, ಬಿಲಾಂಗ್ಸ್ ಟು ಆರ್ ಇದೆ. ಫೈನಲ್ ಆನ್ಸರ್ ಫಸ್ಟ್ ಲಾಸ್ಟ್ 1 4. ಎಸ್, ಇದು ಕೂಡ ಬಿಲಾಂಗ್ಸ್ ಟು ಆಗ್ತಾ ಇದೆ. 1 2 ಇಂದ ಮತ್ತೆ 2 6 ತಗೊಂಡ್ರಿ ಅಂತ ಅನ್ಕೊಳ್ಳಿ, ಇದು ಪಾಸಿಬಲ್ ಇದೆ. ಅಗೇನ್ 1 6 ಬರುತ್ತೆ ಇದೆ. ಅಗೇನ್ 1 3 ತಗೊಂಡ್ರಿ, 3 6 ಅಂದ್ರೆ 1 6 ಕೂಡ ಇದೆ. ಅಂದ್ರೆ ಪ್ರತಿಯೊಂದು ಎಕ್ಸಾಮ್ ಪಾಸ್ ಆಗಿದ್ದೀರಾ ಅಂದ್ರೆ ಟೋಟಲ್ ರಿಸಲ್ಟ್ ಪಾಸೇ ಅಲ್ವಾ. ಓಕೆ, ಇದನ್ನ ಬೇಕಾದ ಹುಡುಕಾಡಿ, ಎಲ್ಲದೇ ಕೇಸು ಫೇಲ್ ಆಗುವಂಥ ಚಾನ್ಸೇ ಇಲ್ಲ. ಅಂದರೆ ನೀವು ರ್ಯಾಂಕ್ ಸ್ಟೂಡೆಂಟ್ ಇದ್ದೀರಾ, ನಿಮ್ಮದು ಯೋಚನೆ ಮಾಡೋದಿಲ್ಲ, ನೀವು ಪಾಸ್ ಆಗಿದ್ದೀರಾ ಅಂತ ಕಳಿಸ್ಬಿಡೋದು ಅಷ್ಟೇ. ಟ್ರಾನ್ಸಿಟಿವ್ ಅಂತ ಹೇಳೋದು. ಓಕೆ, ಅಂದರೆ ಇಲ್ಲೇನಾಯಿತು ಕಂಡೀಷನ್ನು, ರಿಫ್ಲಾಕ್ಸಿವ್ ಇದೆ, ಸಿಮೆಟ್ರಿಕ್ ಇಲ್ಲ, ಟ್ರಾನ್ಸಿಟಿವ್ ಇದೆ. 3 ಕ್ಲಿಯರ್ ಆಗಿ ಬರೆದ್ಬಿಟ್ರೆ ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಸಿಗುವಂಥದ್ದು. ಈಸಿ ಇದೆ ಅಲ್ವಾ. ಎಸ್, ನೆಕ್ಸ್ಟ್ ಒಂದು ಕ್ವಶನ್. ಓಕೆ, ಇಲ್ಲಿಂದ ಏನು ಬರ್ತಾ ಇದೆ ನೋಡಿ, ಇವು ಸ್ವಲ್ಪ 3 ಮಾರ್ಕ್ಸದು ಇಂಪಾರ್ಟೆಂಟ್ ಇದೆ. ಈ ಒಂದಿಷ್ಟು ಹೇಳ್ಬಿಟ್ಟು ನಾನು 5 ಮಾರ್ಕ್ಸದು ಕೂಡ ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. 2 ಮಾರ್ಕ್ಸದು ಯಾವ್ದು ಬರ್ಬೋದು ಒಂದೆರಡು ಕ್ವಶನ್ ಹೇಳ್ತೀನಿ. ಅದಾದಮೇಲೆ 5 ಮಾರ್ಕ್ಸ್ ಎಲ್ಲನೂ ಕಂಪ್ಲೀಟ್ ಮಾಡಿ ಇವತ್ತಿನ ದಿವಸ ಹೋಗ್ತಾ ಇರೋದು ಫ್ರೆಂಡ್ಸ್. ಸೊ ಫಾಸ್ಟಾಗಿ ಅಬ್ಸರ್ವ್ ಮಾಡಿ. ಇವಾಗ ಇದರಲ್ಲಿ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್, ಇದೊಂದು ಇಂಪಾರ್ಟೆಂಟ್ ಇದೆ. ಇಲ್ಲ ಅಂತಂದರೆ ಇದ್ರ ಮೇಲೆ 2 ಕ್ವಶನ್ ಬರ್ಬೋದು ಅಂತ ನಾನು ಹೇಳಿದ್ದೇನೆ. 3 ಮಾರ್ಕ್ಸ್ 2 ಕೇಳ್ಬೋದು. ಇದೊಂದು ಮೆಸೇಜ್ ಮಾಡ್ತಾರೆ ಕೆಲವು ಫ್ರೆಂಡ್ಸ್, ಬಿ ಏಜ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂಬ್, ಅಥವಾ ಇಷ್ಟು ಸಿಂಪಲ್ ಇರೋದು ಬರ್ಬೋದು. ಓಕೆ, ಇಲ್ಲೊಂದು ಸಿಂಪಲ್ ಇದೆ. ಓಕೆ, ಫಸ್ಟ್ ಒನ್ ಬಿ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ. ಸ್ವಲ್ಪ ಇದನ್ನ ಫಾಸ್ಟಾಗಿ ಹೇಳ್ಕೊಡ್ತೀನಿ, ಯಾಕಂದ್ರೆ ಇವಾಗಲೇ ಸಾಲ್ವ್ ಮಾಡಿದ್ನಲ್ಲ, ಅದೇ ತರನಾಗಿರೋದು. ಅದಾದಮೇಲೆ ನೆಕ್ಸ್ಟ್ ಒಂದು ಕ್ವಶನ್ ಕೂಡ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಆರ್ ಬಿ ಕ್ಯೂಬ್, ಎರಡು ಸೇಮ್ ಟೈಪ್ ಇದೆ. ಓಕೆ, ಫಸ್ಟ್ ಇದನ್ನ ನೋಡಿ, ಏನಿದೆ ರಿಲೇಷನ್ ಇಲ್ಲಿ ಸೆಟ್ ಡಿಫೈನ್ ಇದೆ, 1 2 3 4 5 6 ವರೆಗೂ ಇರುವಂಥದ್ದು. ಓಕೆ, ಅಗೇನ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಕಂಡೀಷನ್, ಬಿ ಈಸ್ ಈಕ್ವಲ್ಸ್ ಟು ಎ ಅಂತ. ಫಸ್ಟ್ ಒನ್ ಏನು ಹೇಳ್ತೀರಾ, ಚೆಕ್ ವೆದರ್ ದ ರಿಲೇಷನ್ ಆನ್ ಸೆಟ್ ಅಂದರೆ 2 ಇದರಂದೇ ತಗೋಬೇಕು. ರಿಲೇಷನ್ ರೋಸ್ಟರ್ ಫಾರ್ಮ್ ಅಲ್ಲಿ ಬರೀತೀರಾ. ಬಿ ವ್ಯಾಲ್ಯೂ ಎ ವ್ಯಾಲ್ಯೂನ ನಾನು ಹಾಕ್ತಾ ಹೋಗ್ತೀನಿ. ಎ ವ್ಯಾಲ್ಯೂ 1 ಹಾಕಿದ್ರೆ ಬಿ ವ್ಯಾಲ್ಯೂ ಎಷ್ಟಾಗುತ್ತೆ, 2 ಆಗುತ್ತೆ. 2 ಹಾಕಿದ್ರೆ 3 ಬರುತ್ತೆ. 3 ಹಾಕಿದ್ರೆ 4, 4 ಹಾಕಿದ್ರೆ 5, 5 ಹಾಕಿದ್ರೆ 6 ಬಂತು. ಓಕೆ, 6 ಹಾಕಿದ್ರೆ 7 ಬರುತ್ತೆ. ಸೊ ಅದು ತಗೊಳ್ಳೋ ಹಾಗಿಲ್ಲ. ಇಲ್ಲಿಗೆ 8. ಇದು ರಿಫ್ಲಾಕ್ಸಿವ್ ಆಗುತ್ತಾ, ಇಲ್ಲ. 1 1 ಇಲ್ಲ, 2 2 ಇಲ್ಲ, ಭಾಳಷ್ಟು ಇಲ್ಲ. ಆಮೇಲೆ ಸಿಮೆಟ್ರಿಕ್ 1 2 ಇದೆ, 2 1 ಇದೆನಾ, ಇಲ್ಲ, ಸಿಮೆಟ್ರಿಕ್ ಆಗಲ್ಲ. 1 2 ಇದೆ, 2 3 ಇದೆ, 1 3 ಇದೆನಾ, ಇಲ್ಲ. ಅಂದರೆ ಇದು ರಿಫ್ಲಾಕ್ಸಿವ್ ಇಲ್ಲ, ಸಿಮೆಟ್ರಿಕ್ ಅಂತೂ ಮೊದಲೇ ಇಲ್ಲ, ಟ್ರಾನ್ಸಿಟಿವ್ ಇಲ್ಲ, ಯಾವುದು ಇಲ್ಲ ಅಂತ ಬರೆಯೋದು. ಓಕೆ, ಐ ಥಿಂಕ್ ಇದನ್ನು ಜಸ್ಟ್ ಎಕ್ಸಾಂಪಲ್ ಡೈರೆಕ್ಟಾಗಿ ಬರೀರಿ ಸ್ಟೂಡೆಂಟ್ಸ್. ಓಕೆ, ಸಿಂಪಲ್ ಇದೆ. ಸೊ ಜಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು. ಇಲ್ಲಿದೆ ನೋಡಿ, ಇದು ಒಂದು ಕ್ವಶನ್ನು, ಆಮೇಲೆ ಇದು ಒಂದು ಕ್ವಶನ್, ಎರಡು ಸೇಮ್ ಟೈಪ್ ಕ್ವಶನ್ನು, ಭಾಳ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಇನ್ನೊಂದಿದೆ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ. ಇದು ಸ್ವಲ್ಪ ಸಿಂಪಲ್ ಆಗುತ್ತೆ, ಅದನ್ನು ನೀವು ಟ್ರೈ ಮಾಡಿ. ಇದನ್ನು ನಾನು ಹಿಂಟ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೀವು ಏನಾಗುತ್ತೆ ರಿಸಲ್ಟ್ ಏನು ಕೊಟ್ಟಿದ್ದಾರೆ ಪ್ರೂವ್ ದ್ಯಾಟ್ ಅಂದರೆ ಆಬ್ವಿಯಸ್ಲಿ ಇದು ರಿಫ್ಲಾಕ್ಸ್ ಇಲ್ಲ, ಸಿಮೆಟ್ರಿಕ್ ಇಲ್ಲ, ಟ್ರಾನ್ಸಿಟಿವ್ ಇಲ್ಲ ಅಂತಲೇ ಪ್ರೂವ್ ಮಾಡಬೇಕು. ಬಟ್ ಕ್ವಶನಲ್ಲಿ ಕೆಲವೊಂದ್ಸತಿ ಚೆಕ್ ವೆದರ್ ಅಂತಾನು ಕೊಡ್ಬೋದು. ಓಕೆ, ಸೊ ಅವ್ರೇನಾದ್ರು ಕೊಡಿ. ಫಸ್ಟ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದಂತೂ ಸೆಟ್ ಏನು ಕೊಟ್ಟಿದ್ದಾರೆ ನೋಡಿ, ರಿಯಲ್ ನಂಬರ್ ಅಂದರೆ ಇನ್ಫೈನೈಟ್ ಸೆಟ್ ಇದೆ. ಸೊ ಅಂದರೆ ಜನರಲ್ ಆಗಿ ಸಾಲ್ವ್ ಮಾಡಬೇಕು. ಓಕೆ, ಸೊ ರಿಫ್ಲಾಕ್ಸಿವ್ ಕಂಡೀಷನ್ ಪ್ರಕಾರ ನಾನಿವಾಗ ಏನು ಮಾಡಬೇಕು, ಜನರಲಿ ಸಾಲ್ವ್ ಮಾಡಬೇಕು. ಯಾಕಂದರೆ ರಿಲೇಷನ್ ಏನಿದೆ ಇನ್ಫೈನೈಟ್ ಇದೆ. ಬಟ್ ನಿಮಗೆ ಇನ್ನೊಂದು ಪಾಯಿಂಟ್ ನಾನು ನಿಮ್ಗೆ ಹೇಳಿದೆ, ಯಾವಾಗೆಲ್ಲ ಇನ್ಫೈನೈಟ್ ರಿಲೇಷನ್ ಕೊಟ್ಟಾಗ ಆ ಕೇಸ್ ಫೇಲ್ ಆಗ್ತಾ ಇತ್ತು. ಇವಾಗ ನೋಡಿ ಆಬ್ವಿಯಸ್ಲಿ ಆಲ್ರೆಡಿ ಹೇಳಿದ್ದಾರೆ ಇದೇನಿದೆ, ರಿಫ್ಲಾಕ್ಸಿವ್ ಇಲ್ಲ, ಸಿಮೆಟ್ರಿಕ್ ಇಲ್ಲ, ಟ್ರಾನ್ಸಿಟಿವ್ ಇಲ್ಲ, ಯಾವುದು ಇಲ್ಲ ಅಂತಲೇ ಪ್ರೂವ್ ಮಾಡಬೇಕು. ಸೊ ರಿಫ್ಲಾಕ್ಸಿವ್ ಆಗಲ್ಲ ಅಂದರೆ ಇದನ್ನು ಸಿಂಪಲ್ ಎಕ್ಸಾಂಪಲ್ ಅಂದರೆ ಇಂಟೀಜರ್ ನಂಬರ್ ತೊಗೊತಾ ಹೋದರೆ ಸ್ಯಾಟಿಸ್ಫೈ ಆಗಿಬಿಡುತ್ತೆ. ಇವಾಗ ಚೆಕ್ ಮಾಡಿ, 2 2 ತೊಗೊತೀನಿ ನಾನು, ಏನಾಗಿಬಿಡುತ್ತೆ, ಫಸ್ಟ್ ಬಿ ಸ್ಕ್ವೇರ್ ಚೆಕ್ ಮಾಡೋಣ, ಅದಾದಮೇಲೆ ಬಿ ಕ್ಯೂಬ್ ಹೇಳ್ತೀನಿ ನಾನು. 2 ಸ್ಕ್ವೇರ್ ಚೆಕ್ ಮಾಡಿದ್ರೆ 2 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಯ್ತು, 4. ಕರೆಕ್ಟೇ ಇದೆ, ಬಿ ಕ್ಯೂಬ್ದು ಕರೆಕ್ಟೇ ಆಗುತ್ತೆ. ನೀವು ಯಾವಾಗೆಲ್ಲ ಇಂಟೀಜರ್ ನೆಗೆಟಿವ್ ತೊಗೊಳ್ಳಿ, ಅದನ್ನು ಸ್ಯಾಟಿಸ್ಫೈ ಆಗುತ್ತೆ ನೋಡಿ. -2 -2 ತೊಗೊಂಡ್ರಿ ಅಂತ ಅನ್ಕೊಳ್ಳಿ. -2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು -2 ಸ್ಕ್ವೇರ್ ಪ್ಲಸ್ 4. ಎಸ್, ಕರೆಕ್ಟ್ ಇದೆ. 4 ದೊಡ್ಡದಲ್ವಾ, -2ಗಿಂತಲೂ ಕರೆಕ್ಟೇ ಆಗುತ್ತೆ. ಯಾವಾಗೆಲ್ಲ ನೀವು ಇಂಟೀಜರ್ ಪಾಯಿಂಟ್ನ ತೊಗೊತಾ ಹೋಗ್ತೀರಾ, ಅಥವಾ ಇಂಟೀಜರ್ ಅಂದರೆ ಪ್ಲಸ್ ಆರ್ ಮೈನಸ್ ತೊಗೊಳ್ಳಿ, ಅವಾಗ ಸ್ಯಾಟಿಸ್ಫೈ ಆಗುತ್ತೆ. ನಿಮಗೆ ನಾನು ಆಲ್ರೆಡಿ ಹೇಳಿದ್ದೆ, ಪಾಸ್ ಆಗೋ ಎಕ್ಸಾಂಪಲ್ ಭಾಳ ಈಸಿಯಾಗಿ ಸಿಗ್ಬಿಡುತ್ತೆ. ಫೇಲ್ ಆಗೋದು ಎಲ್ಲೋ ಒಂದು ಮೂಲೆಯಲ್ಲಿರುತ್ತೆ, ಅದನ್ನು ನಾನು ಹುಡುಕಾಡಿ ಬರೀಬೇಕು. ಯಾವುದಪ್ಪ ಅಂದರೆ ಅದು ಸಿಂಪಲ್ ಡೆಸಿಮಲ್ ವಾಯ್ಸ್ ನಂಬರ್ ತೊಗೊಳ್ಳಿ, 1/2, 1/2. ಈ ರಿಸಲ್ಟು ಬಿಲಾಂಗ್ಸ್ ಟು ಆರ್ ಆಗೋದಿಲ್ಲ. ಇದು ನೆನ್ಪು ಬರಲ್ಲ ಎಕ್ಸಾಮಲ್ಲಿ. ಸೊ ಇದು ನೆನ್ಪಲ್ಲಿ ಇರಬೇಕು, ಭಾಳ ಇಂಪಾರ್ಟೆಂಟು. ಓಕೆ, ಸೊ 1/2, 1/2 ಯಾಕಾಗಲ್ಲ ಅಂದರೆ 1/2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1/2. ಫಸ್ಟ್ ಇದನ್ನು ಮಾಡ್ತೀನಾ, ಅದಾದಮೇಲೆ ಕ್ಯೂಬ್ ಮಾಡೋಣ. ಅದೇ ವ್ಯಾಲ್ಯೂಸ್ನೇ ತೊಗೊಳ್ಳಿ, ಅದೇ ರಿಸಲ್ಟ್ನೇ ತೊಗೊಳ್ಳಿ. ಓಕೆ, ಮತ್ತೆ ಇದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇರೋದು ಬಿ ಸ್ಕ್ವೇರ್ಗೆ. ಬಿ ಕ್ಯೂಬ ಬಿ ಸ್ಕ್ವೇರ್ ಎರಡು ಸೇಮ್ ಮೆಥಡ್ ಇದೆ. ಓಕೆ, ಇದು ಅರ್ಥ ಆದರೆ ನೀವು ಆಟೋಮೆಟಿಕ್ ನೆಕ್ಸ್ಟ್ ಒನ್ ಮಾಡೇ ಮಾಡ್ತೀರಾ. ಸೊ ಇಲ್ಲಿ ಏನು ಹೇಳ್ತಾ ಇದೆ ನೋಡಿ, ಕಂಡೀಷನ್ ಪ್ರಕಾರ
1/2 ಸ್ಕ್ವೇರ್ ಇದೆ ಅಂದರೆ ಇದನ್ನ ನಾನು ಸ್ಕ್ವೇರ್ ಮಾಡ್ಕೊಂಡೆ ಅಂದರೆ 1/4 ಆಗುತ್ತೆ. 1/2 ಅಂದರೆ ಎಷ್ಟು ಫ್ರೆಂಡ್ಸ್ 0.5 ಅಲ್ವಾ. 1/4 ಅಂದರೆ ಎಷ್ಟಾಗುತ್ತೆ ನೋಡಿ, 4ನ ಡಿವೈಡ್ ಮಾಡ್ಕೊಳ್ಳಿ. 4 ಅಂದರೆ ಫಸ್ಟ್ 0 ಹಾಕ್ತೀರಾ, 0.10 ಆಗುತ್ತೆ. 4 2 ಅಗೇನ್ ಮತ್ತೆ 2 ಬರುತ್ತೆ. ಅಬ್ಸರ್ವ್ ಮಾಡಿ 0.2 ದೊಡ್ಡದಲ್ಲ 0.5ಕ್ಕಿಂತಲೂ, ಅಂದರೆ ಈ ಸಿಂಬಾಲ್ ರಾಂಗ್ ಆಗಿದೆ. ಈ ಸಿಂಬಾಲ್ ರಾಂಗ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಇದು ನಾಟ್ ಬಿಲಾಂಗ್ಸ್ ಟು. ನೀವು ಯಾವಾಗೆಲ್ಲ ಇಂಟೀಜರ್ ತಗೋತೀರಾ ಆಬ್ವಿಯಸ್ಲಿ ಇದು ಸ್ಯಾಟಿಸ್ಫೈ ಆಗುತ್ತೆ. ಈ ಕ್ವಶನ್ ತಗೊಂಡಾಗ ಬಿ ಕ್ಯೂಬ್ ಇತ್ತಂದ್ರೆ 1/8 ಆಗಿರೋದು ಅಷ್ಟೇ. ಓಕೆ, ಎಕ್ಸಾಂಪಲ್ ಸೇಮ್ ತಗೊಳ್ಳಿ. ಇದು ಎಕ್ಸಾಂಪಲ್ ನಾಟ್ ಬಿಲಾಂಗ್ಸ್ ಟು. 1 ಫೇಲ್ ಆದರೆ ನಾವೇನು ಬರಿಬೋದು, ಕ್ಯಾನ್ಸಲ್ ಬರಿಬೋದು. 2/3 ತಗೊಳ್ಳಿ, 1/3 ತಗೊಳ್ಳಿ, 1/4 ತಗೊಳ್ಳಿ, 1/5 ನೀವು ಬೇಕಾದ ಡಿವೈಡ್ ಬೈ ಬರುತ್ತಲ್ಲ ಆ ಥರ ನಂಬರ್ಸ್ನ ತಗೊಳ್ಳಿ. ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಆಗಲ್ಲ ಅಂದರೆ ಇಲ್ಲಿ ಕನ್ಕ್ಲೂಷನ್ ಬರಿಬೋದು, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಓಕೆ, ಇಲ್ಲಿ ಒಂದು ಕೆಲವೊಂದು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಇದೆ. ಸರ್ ನಾನು ಜನರಲ್ ಆಗಿ ಬರೀತೀನಿ ಎ ಕಮ ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ಎ ಈಸ್ ನಾಟ್ ಲೆಸ್ ದನ್. ಜನರಲಿ ಯಾವುದೇ ಕಾರಣಕ್ಕೂ ಬರೀಲಿಕ್ಕೆ ಹೋಗಬೇಡಿ, ಮಾರ್ಕ್ಸ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಜನರಲಿ ಯಾವಾಗ ಬರೀಬೇಕು, ಸ್ಯಾಟಿಸ್ಫೈ ಆಗ್ತಾ ಇತ್ತು, ಇನ್ಫೈನೈಟ್ ಇತ್ತು ಅವಾಗ ಜನರಲಿ ಬರೀಬೇಕು. ಸೊ ಯಾವಾಗ ಇದು ಜನರಲ್ ಆಗಿ ಬರೀಬೇಕಾಗಿತ್ತು, ಯಾಕಂದ್ರೆ ಇನ್ಫೈನೈಟ್ ಸೆಟ್ ಇದೆ. ಬಟ್ ಇಲ್ಲಿ ಏನಿದೆ, ನಾಟ್ ಬಂದಿದೆಯಲ್ಲ, ಫೇಲ್ ಆಗ್ತಾ ಇದೆ. ಸೊ ಫೇಲ್ ಆಗ್ತಾ ಇದೆ ಅಂದ್ರೆ ಒಂದು ತೋರಿಸ್ಬಿಟ್ರೆ ಸಾಕಲ್ವಾ. ಸೊ ಇವಾಗ 1 ಫೇಲ್ ಆದ್ರೂ ಫೇಲೇ, 2 ಫೇಲ್ ಆದ್ರೂ ಫೇಲೇ, ಇನ್ಫೈನೈಟ್ವರೆಗೂ ಫೇಲ್ ಆದ್ರೂ ಫೇಲೇ ಇದೆ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ನಾನು ಸ್ಯಾಂಪಲ್ ತೋರಿಸಿದ ಹಾಗೆ. ಓಕೆ, ಅದಕ್ಕೆ ಕೌಂಟರ್ ಎಕ್ಸಾಂಪಲ್ ಕೊಟ್ಟೆ ನಾವು ಇದನ್ನ ಪ್ರೂವ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಲ್ಲ ಫ್ರೆಂಡ್ಸ್? ಎಸ್. ಇನ್ನು ನೆಕ್ಸ್ಟ್ ಬರುತ್ತೆ ಸಿಮೆಟ್ರಿಕ್. ಇದನ್ನು ಫೇಲ್ ಕೇಸೇ ಇದೆ. ಯಾವ ಥರ ಫೇಲ್ ಮಾಡಬೇಕು, ಇಲ್ಲಿನ ಪಾಸ್ ಆಗುವಂಥದ್ದು ಬಹಳ ಮುಂದೆ ಬರುತ್ತೆ, ಜಲ್ದಿ ಸಿಗುತ್ತೆ ನಿಮಗೆ ಪಾಸ್ ಆಗೋ ಎಕ್ಸಾಂಪಲ್. ಅದನ್ನು ದೂರಲ್ಲಿ ಇಡಬೇಕು. ಫೇಲ್ ಇದೆ ಅದನ್ನು ಹುಡುಕಾಡಬೇಕು. ಯಾವುದಪ್ಪ, 1,2 ತಗೊಂಡೆ. ಓಕೆ, ಇದು ಬಿಲಾಂಗ್ಸ್ ಟು ಆರ್. ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ ಸ್ಟೂಡೆಂಟ್. ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ನೆಗೆಟಿವ್ ತೊಗೊಂಡ್ರಿ, ಪಾಯಿಂಟ್ ವೈಸ್ ತೊಗೊಂಡ್ರಿ, ಬೇಡ. ಸಿಂಪಲ್ ಇರೋಂಥ ಎಕ್ಸಾಂಪಲ್ ತೊಗೊಂಡ್ರೆ ನಾವು ಆರಾಮಾಗಿ ಎಕ್ಸಾಮ್ ಬರೀಬಹುದು. 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಇದೆಯಲ್ವಾ. ಸೊ 2 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ, 4. ಎಸ್, ಇದು ಕರೆಕ್ಟ್ ಇದೆ, ತಗೋಬಹುದು. ಇದನ್ನ ಸಿಮೆಟ್ರಿಕ್ ಏನು ಹೇಳುತ್ತೆ, ರಿವರ್ಸ್ ಮಾಡ್ಕೊಳ್ಳಿ. 2,1 ಮಾಡಿದ್ರಿ, ಬಿಲಾಂಗ್ಸ್ ಟು ಆರ್ ಆಗುತ್ತಾ, ಆಗಲ್ಲ. ಯಾಕೆ, 2 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್. 1 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ, 1 ಬರುತ್ತೆ. ಸೊ 1 ದೊಡ್ಡದಿಲ್ಲ 2ಕ್ಕಿಂತಲೂ, ಅಂದರೆ ರಾಂಗ್ ಆಯಿತು. ರಾಂಗ್ ಅಂದರೆ ಕನ್ಕ್ಲೂಷನ್ ಬರೀಬೇಕು ನಾವಿಲ್ಲಿ, ಆರ್ ಈಸ್ ನಾಟ್ ಸಿಮೆಟ್ರಿಕ್. ಅರ್ಥ ಆಯ್ತಲ್ವಾ? ಓಕೆ, ಸೊ ಇದು ಮೇನ್ ಇಂಪಾರ್ಟೆಂಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು. ಓಕೆ, ಸೊ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಈ 2 ರಿಸಲ್ಟ್ಸ್ ರಿವರ್ಸ್ ಮಾಡಿದ್ಮೇಲೆ ನೀವೇನಾದರೂ 2, 3, 5 ಈ ಬೇರೆ ನಂಬರ್ ತೊಗೊಂಡ್ರೆ ಆಗಲ್ಲ. 1 ತೊಗೊಂಡ್ರೆ ಸ್ವಲ್ಪ ಬೇಗನೆ ಆಗುತ್ತೆ. ಕ್ಯೂಬಿಗೂ ಇದೇ ಎಕ್ಸಾಂಪಲ್ ತೊಗೊಳ್ಳಿ. ಏನಾಗುತ್ತೆ, 1, 2 ತೊಗೊಂಡ್ರೆ 1,8 ಬರೀತೀರಾ. ಹಾಗೆ ರಿವರ್ಸ್ ಮಾಡಿದಾಗ 2,1 ಕ್ಯೂಬ್ ಆನ್ಸರ್ 1. ಇದೇ ಎಕ್ಸಾಂಪಲ್ ಕ್ಯೂಬಿಗೂ ಅಪ್ಲೈ ಆಗುವಂಥದ್ದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ನೆಕ್ಸ್ಟ್ 1. ಇದು ಬಹಳಷ್ಟು ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡ್ತಾರೆ ಎಕ್ಸಾಂಪಲ್ ಕೊಡಲಿಕ್ಕೆ, ಕೌಂಟರ್ ಎಕ್ಸಾಂಪಲ್. ಓಕೆ, ಸೊ ಇದನ್ನು ಯಾವ ಥರ ಕೊಡಬೇಕು ಅನ್ನೋದನ್ನ ಒಂದು ಟ್ರಿಕ್ಸ್ ಹೇಳ್ತೀನಿ ನೋಡಿ. ಕಂಡೀಷನ್ ಏನು ಹೇಳುತ್ತೆ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇರಬೇಕು. ಓಕೆ, ಫಸ್ಟ್ ಇಲ್ಲಿ ಸೆಕೆಂಡ್, ಇಲ್ಲಿ ಏನು ಕೊಡ್ತೀರಾ ಅದೇ ನಂಬರ್ ಇಲ್ಲಿ ಕಂಟಿನ್ಯೂ ಮಾಡ್ತೀರಾ. ಇದು ಕೂಡ ಬಿಲಾಂಗ್ಸ್ ಟು ಇರಬೇಕು. ಲಾಸ್ಟ್ ಒನ್ ಆಲ್ರೆಡಿ ಅವರೇ ಹೇಳಿದಾರೆ ಅಂದರೆ ಇದು ನಾಟ್ ಆಗಲೇಬೇಕು. ಓಕೆ, ಅಂದರೆ ಇವೆರಡು ತಗೊಂಡಾಗ ನಾವಿಲ್ಲಿ ಬರೆಯುವಂಥದ್ದು ಏನು ಸ್ಟೂಡೆಂಟ್ಸ್, ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ ತೊಗೊಳ್ತೀವಿ. ಇದನ್ನು ಸ್ಕ್ವೇರ್ ಮಾಡಿದ ಮೇಲೂ ಏನಾಗಿರಬೇಕು, ಇದೇ ನಂಬರ್ ದೊಡ್ಡದಾಗಿರಬೇಕು. ಓಕೆ, ಸೊ ಇವಾಗ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ 3 ತೊಗೊಂಡ್ರಿ ಅಂತ ಅನ್ಕೊಳ್ಳಿ. ಇಲ್ಲಿ ನೀವೇನು ತೊಗೊಂಡ್ರಿ 2 ಸ್ಕ್ವೇರ್ ಆನ್ಸರ್ ಏನಾಗ್ಬಿಡುತ್ತೆ, 4 ಆಗಿಬಿಡುತ್ತೆ. ಲಾಸ್ಟಲ್ಲಿ ಲಾಸ್ಟ್ ಕನ್ಸಿಡರ್ ಮಾಡ್ತಿರಲ್ಲ. ಸೊ ಹಾಗಾಗಿ 4ಕ್ಕಿಂತ ದೊಡ್ಡ ನಂಬರ್ ತೊಗೊಳ್ಳಿ. ಇಲ್ಲಿ 5 ತೊಗೊಂಡ್ರಿ ಅಂತ ಅನ್ಕೊಂಡು. ಓಕೆ, ಸೊ 5 ಇಲ್ಲಿ ತೊಗೊಂಡ್ರೆ ಇಲ್ಲಿ ಏನು ತೊಗೋಬೇಕು, 2 ತೊಗೋಬೇಕಂತ ಅರ್ಥ. ಮೊದಲು ಇವೆರಡು ಡಿಸೈಡ್ ಮಾಡ್ಕೊಂಬಿಡಿ, ಉಳ್ಕಿದ್ದು ಆಟೋಮೆಟಿಕ್ ತಾನೇ ಆಗಿ ಹೋಗ್ಬಿಡುತ್ತೆ. ಓಕೆ, ಸೊ 5 ಇಲ್ಲಿ ತೊಗೊಂಡ್ರಿ, ಇಲ್ಲಿ 2 ತೊಗೊಂಡ್ರಿ. 2 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, 2 ಸ್ಕ್ವೇರ್ ಆನ್ಸರ್ ಆಗುತ್ತೆ 4. ಅವಾಗ ಏನಾಗ್ಬಿಡ್ತು, 5 ದೊಡ್ಡದಾಗ್ಬಿಡ್ತು. ನಮ್ಮ ಕಂಡೀಷನ್ ಪ್ರಕಾರ ಇಲ್ಲಿ ರಾಂಗ್ ಆಗಿಬಿಡುತ್ತೆ. ಇವಾಗ ಇದನ್ನ ಬಿಟ್ಬಿಡಬೇಕಿದು, ಇಲ್ಲಿ ಬರ್ಕೊಳ್ಳಿ. ಲಾಸ್ಟ್ ಇದನ್ನು ಬರ್ಕೊಂತೀವಲ್ವಾ, ಈ ಕಂಡೀಷನ್ ನೋಡಿ. ಅಕಾರ್ಡಿಂಗ್ ಟು ಕಂಡೀಷನ್ ಏನಿದೆ, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಇದೆ. ಎ 5 ಆಸ್ ಇಟ್ ಈಸ್, ಬಿ ಸ್ಕ್ವೇರ್ ಆನ್ಸರ್ 2 ಸ್ಕ್ವೇರ್ ಆನ್ಸರ್ 4 ಆಯಿತು. ಇದು ರಾಂಗ್ ಹುಡುಕಾಡ್ಬೇಕಲ್ವಾ. ರೈಟ್ ಆಗೋದು ಭಾಳಷ್ಟು ಸಿಗುತ್ತೆ, ರಾಂಗ್ ಆಗೋದು ಹುಡುಕಾಡೋದು ಇದು ಒಂದು ಈಸಿ ಟ್ರಿಕ್ಸ್ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಅರ್ಥ ಆಗ್ತಾ ಇದೆನಾ? ಓಕೆ, ಸರ್ ಇವಾಗ ಇಲ್ಲಿ ಮಧ್ಯದಲ್ಲಿ ಏನು ತಗೋಬೇಕು, ಇವೆರಡಕ್ಕೆ ಸ್ಯಾಟಿಸ್ಫೈ ಆಗೋದು ಕರೆಕ್ಟ್ ಆನ್ಸರ್ ತಗೋಬೇಕು. ಇದಂದ್ರೂ ಕರೆಕ್ಟ್ ಆಯಿತು. ಇವಾಗ ಇಲ್ಲಿ ಏನು ತೊಗೊಂಡ್ರೆ 3 ತಗೊಳ್ಳಿ. 3 ತೊಗೊಂಡ್ರೆ ಎಷ್ಟಾಗುತ್ತೆ, 3 ತೊಗೊಂಡ್ರೆ ಅಬ್ಸರ್ವ್ ಮಾಡಿ, 5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ 3 ಸ್ಕ್ವೇರ್ ಆನ್ಸರ್ ಎಷ್ಟಿದೆ, 9 ಇದೆ. ಕರೆಕ್ಟ್ ತಗೋಬಹುದು. ಅದಾದಮೇಲೆ ಇಲ್ಲಿ 3 ತೊಗೊಂಡ್ರೆ ಇಲ್ಲಿ 3 ತಗೋಬೋದಲ್ವಾ. ಎಸ್, ಆಗ ನೋಡಿ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ 2 ಸ್ಕ್ವೇರ್ ಆನ್ಸರ್ 4. ಇವೆರಡು ಕರೆಕ್ಟ್ ಇರಬೇಕು, ಇದು ರಾಂಗ್ ಆಗಬೇಕು. ಆ ಥರ ಎಕ್ಸಾಂಪಲ್ ತಗೊಳ್ಳಿ. ಅರ್ಥ ಆಯ್ತಲ್ವಾ? ಸೊ ಇವಾಗ ಕ್ಯೂಬ್ ಇತ್ತು ಅಂತ ಅನ್ಕೊಳ್ಳೋಣ. ಕ್ಯೂಬ್ ಇದ್ದಾಗೂ ಇದನ್ನ ಕ್ಯೂಬ್ ಮಾಡಿದಾಗ ಎಷ್ಟಾಗುತ್ತೆ, 2 ಕ್ಯೂಬ್ 8 ಬರುತ್ತಲ್ವಾ ಸ್ಟೂಡೆಂಟ್ಸ್. ಅಬ್ಸರ್ವ್ ಮಾಡಿ, ಕ್ಯೂಬ್ ಇದ್ದಾಗ 8 ಬರುತ್ತಂದ್ರೆ ಇಲ್ಲಿ 9 ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, 8 ಮಾಡಿದಾಗೂ ಏನಾಗಿರ್ಬೇಕು, ಈ ಕಡೆದೇ ದೊಡ್ಡದಾಗಿರ್ಬೇಕು.
ಓಕೆ, ಸೊ ಫಸ್ಟ್ 9ಇಂದನೇ ಸ್ಟಾರ್ಟ್ ಮಾಡಿ. ಸೊ 9ನ 3 ತೊಗೊಳ್ಳಿ, 3ನ 2 ತೊಗೊಳ್ಳಿ, ಅಗೇನ್ 9 2 ಸ್ಯಾಟಿಸ್ಫೈ ಆಗಲ್ಲ. ಇಷ್ಟೇ ಇಂಪಾರ್ಟೆಂಟ್, ಈಸಿ ಇರೋವಂಥದ್ದು ಮೆಥಡ್. ಓಕೆ, ಸೊ ಇಲ್ಲಿ ಟ್ರಾನ್ಸಿಟಿವ್ ಆಗಿಲ್ಲ, ಕನ್ಫ್ಯೂಷನ್ ಬರೀತೀರಾ. ದ ಗಿವನ್ ರಿಲೇಷನ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಓಕೆ, ಕ್ಯೂಬ್ದು ಸ್ಕ್ವೇರ್ದು ಈಸಿ ಇದೆ ಅಲ್ವಾ? ಸೊ ಈ ಥರ ಸಾಲ್ವ್ ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟರಲ್ಲೇ ಯಾವುದಾದ್ರೂ ಒಂದು ಕ್ವಶನ್ ನಿಮಗೆ ಎಕ್ಸಾಮಲ್ಲಿ ಬರುವಂಥದ್ದಾಗಿದೆ. ಅರ್ಥ ಆಗ್ತಾ ಇದೆ ಅಲ್ವಾ ಸ್ಟೂಡೆಂಟ್ಸ್? ಸೊ ಇವಾಗ ಫಂಕ್ಷನ್ಗೆ ಹೋಗೋಣ. ಫಂಕ್ಷನಲ್ಲಿ ಟೈಪ್ಸ್ ಆಫ್ ಫಂಕ್ಷನ್. ಸೊ ಇದರಲ್ಲಿ 5 ಮಾರ್ಕ್ಸ್ ಕ್ವಶನ್ ಬರುವಂಥದ್ದು, 2 ಮಾರ್ಕ್ಸ್ ಬಂದರೂ ಬರಬಹುದು. ಸೊ ಇದನ್ನು ಇವಾಗ ನಾವು ಡಿಸ್ಕಷನ್ ಮಾಡೋಣ. ಟೈಪ್ಸ್ ಆಫ್ ಫಂಕ್ಷನಲ್ಲಿ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ. ಫಸ್ಟ್ ಒನ್ ಬರುವಂಥ ಟೈಪ್ಸು 1 1. ಹೆಸರೇ ಹೇಳ್ತಾ ಇದೆ, ಒಂದಕ್ಕೆ ಒಬ್ಬರೇ ಇರಬೇಕು ಅಂತ ಹೇಳಿ. ಕರೆಕ್ಟಾ? ಒಬ್ಬರಿಗೆ ಇಬ್ಬರು ಇರೋಕ್ಕಾಗಲ್ಲ, ಒಂದಿಗೆ 2 ರಿಲೇಷನ್ ಬರಲ್ಲ. ಒಬ್ಬರಿಗೆ ಒಬ್ಬರೇ ಅಂದರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್ ಇರಬೇಕು. ಓಕೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ 1 1. ಇನ್ನು ಆನ್ ಟೂಗೆ ಬಂದರೆ ನಾವು ಇವಾಗ ಇಲ್ಲಿ ಸೆಟ್ ಎ ಇದೆ, ಸೆಟ್ ಬಿ ಇದೆ. ಇಲ್ಲಿ ಎ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಬಿ ಸೆಟ್ ಇದೆ. ಸೊ ಇಲ್ಲಿ 1 2 3 ಇದೆ, ಇಲ್ಲಿನೋ ಒಂದು ಎ ಬಿ ಸಿ ಇದೆ ಅಂತ ಅನ್ಕೊಳ್ಳೋಣ. 1 1 ಕಂಡೀಷನ್ ಇಲ್ಲಿರುತ್ತೆ ಸ್ಟೂಡೆಂಟ್ಸ್. ಯಾವುದರಲ್ಲಿ? ಎ ಸೆಟ್ಟಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜ್ ಡೊಮೇನಿಗೆ ಇರುತ್ತೆ. ಆನ್ ಟು ಕಂಡೀಷನ್ ಬಿಗೆ ಇರುತ್ತೆ. ಬಿ ಯಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟಿಗೂ ಅಟ್ಲೀಸ್ಟ್ ಒಂದಾದರೂ ಪ್ರೀ ಇಮೇಜ್ ಇರಬೇಕು. ಅಟ್ಲೀಸ್ಟ್ ಒಂದರೇ ಇರಬೇಕಂದ್ರೆ ಪ್ರತಿಯೊಂದು ಇದ್ರ ಜೊತೆ ಕನೆಕ್ಟೆಡ್ ಇರಬೇಕು. 1 ಇದ್ರೂ ನಡೆಯುತ್ತೆ, 2 ಇದ್ರೂ ನಡೆಯುತ್ತೆ, 100 ಇದ್ರೂ ನಡೆಯುತ್ತೆ. ಓಕೆ, ಇದು ಮೇನ್ ಕಂಡೀಷನ್. ಇದ್ರ ಮೇಲೆ ಸ್ವಲ್ಪ ಸಿಂಪಲ್ ಕ್ವಶನ್ ಡಿಸ್ಕಷನ್ ಮಾಡ್ತೀನಿ ನೋಡಿ. ಇಲ್ಲಿ ಆಲ್ರೆಡಿ ಇದೆ ಕ್ವಶನ್ಸು, ಇಲ್ಲಿ ಅಬ್ಸರ್ವ್ ಮಾಡಿ. ಪ್ರತಿಯೊಂದು 1ಗೆ ಏನಿದೆ? ಎ ಇದೆ, 2ಗೆ ಬಿ ಇದೆ, 3ಗೆ ಡಿ ಇದೆ, 4ಗೆ ಡಿ. ಅಂದರೆ ಇದೇನಾಗಿದೆ? 1 1 ಆಗಿದೆ. ಆನ್ ಟು ನೋಡಿದ್ರೆ ಆನ್ ಟು ಆಗಲ್ಲ, ಯಾಕಂದ್ರೆ ಇಲ್ಲಿ 2 ಹಾಗೆ ಉಳಿದಿದೆ ನೋಡಿ. ಸೊ ಹಾಗಾಗಿ ಇದು ನಾಟ್ ಆನ್ ಟು ಆಗುತ್ತೆ. ಓಕೆ, ಸೊ ಈ ಕ್ವಶನ್ ಬರೋಣ. ಇಲ್ಲಿ ನೋಡಿ 1 ಮತ್ತು 2 ಎರಡು ಸೇಮ್ ಆನ್ಸರ್ ಆಗಿದೆ. ಹಾಗಾಗಿ ಇದೇನಾಯ್ತು? ನಾಟ್ 1 1. ಆಯ್ತಾ? ಓಕೆ, ಸೊ ಅದಾದ್ಮೇಲೆ ಆನ್ ಟು ಚೆಕ್ ಮಾಡ್ತಾ ಹೋದ್ರೆ ಆನ್ ಟು ಅಲ್ಲಿ ಪ್ರತಿಯೊಂದು ಎಲಿಮೆಂಟ್ಸ್ ಇಲ್ಲಿ ನೋಡಿ ಎ ಹಾಗೆ ಕೂತಿದೆ, ಇದನ್ನು ಹಾಗೆ ಕೂತಿದೆ, ಅಂದ್ರೆ ನಾಟ್ ಆನ್ ಟು. ಗೊತ್ತಾಗ್ತಾ ಇದೆನಾ? ಎಸ್. ನೆಕ್ಸ್ಟ್ ಇಲ್ಲಿ ಬನ್ನಿ. ಅಗೇನ್ 1 2 ಸೇಮ್ ನಂಬರ್ ಜೊತೆ ಕನೆಕ್ಟೆಡ್ ಆಗಿದೆ. ಹಾಗಾಗಿ ಇದು ಏನಾಗಿದೆ? ನಾಟ್ 1 1. 1 1 ಆಗಿಲ್ಲ. ಆನ್ ಟು? ಎಸ್, ಆನ್ ಟು ಆಗಿದೆ. ಎಗೆ 2 3 ಇದ್ರೂ ನಡೆಯುತ್ತೆ. ಬಿನೂ ಕನೆಕ್ಟೆಡ್ ಇದೆ, ಸಿನೂ ಇದೆ. ಅಟ್ಲೀಸ್ಟ್ ಒಂದೊಂದು ಇದೆನಾ? ಅಂದ್ರೆ ಏನಾಯ್ತು? ಇದು ಆನ್ ಟು ಆಗಿದೆ, ಬಟ್ 1 1 ಆಗಿಲ್ಲ. ಲಾಸ್ಟ್ ಕ್ವಶನ್. ಪ್ರತಿಯೊಂದು ಡಿಫ್ರೆಂಟ್ ಎಲಿಮೆಂಟ್ಗೆ ಡಿಫ್ರೆಂಟ್ ಇದೆ. ಸೊ 1 1 ಇದೆ, ಆಮೇಲೆ ಆನ್ ಟೂನು ಇದೆ. ಸೊ 1 1 ಆ್ಯಂಡ್ ಆನ್ ಟು ಅಂತ ಕರೀತಾರೆ. ಸೊ ಎರಡು ಸ್ಯಾಟಿಸ್ಫೈ ಇದ್ರೆ 1 1 ಆ್ಯಂಡ್ 2. 1 1 ಇದ್ರೆ ಇಂಜೆಕ್ಟಿವ್ ಸರ್ಜೆಕ್ಟಿವ್, 2 ಇದ್ರೆ ಬೈಜೆಕ್ಟಿವ್. ಸೊ ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದೇ. ಸೊ ನಾನಿವಾಗ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು, ಇದು ಮೇ ಬಿ ಕೇಳಿದರೆ ನಿಮ್ಮ ಎಕ್ಸಾಮಲ್ಲಿ 2 ಮಾರ್ಕ್ಸ್ಗೆ ಬರುವಂಥದ್ದು. ಓಕೆ, ಇದೊಂದೆರಡು ಎಕ್ಸಾಂಪಲ್ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ನಾನು 5 ಮಾರ್ಕ್ಸ್ ಕ್ವಶನ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ. ಸೊ ಇದರಲ್ಲಿ ಏನು ಹೇಳಿದೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇದನ್ನು ಇಂಜೆಕ್ಟಿವ್ ಸಬ್ಜೆಕ್ಟಿವ್ ಚೆಕ್ ಮಾಡಬೇಕು. ಇದು ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇದ್ರ ಮೇಲೆ ಆನ್ಸರ್ ಚೇಂಜಸ್ ಆಗುತ್ತೆ. ಸೊ ಫಸ್ಟ್ ಒಂದು ನಾನು ಈ ಕ್ವಶನ್ ಸಾಲ್ವ್ ಮಾಡ್ತಾ ಇರೋದು 1 1ಗೆ ಚೆಕ್ ಮಾಡೋಣ. 1 1ಗೆ ಚೆಕ್ ಮಾಡ್ತಾ ಹೋದ್ರೆ ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಟು ಅಂತ ತೊಗೊಂಡು ಸಾಲ್ವ್ ಮಾಡ್ತಾರೆ ನಾವು. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಟು. ಸೊ ಇಲ್ಲಿ ಏನಾಗುತ್ತೆ? ಎಕ್ಸ್ ಒನ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಟು ಸ್ಕ್ವೇರ್. ಇಲ್ಲಿ ಪ್ಲಸ್ ಆರ್ ಮೈನಸ್ ಬರುತ್ತೆ. ಆಕ್ಚುಲಿ ಸ್ಕ್ವೇರ್ ರೂಟ್ ತೆಗೆದಾಗ ಇಲ್ಲಿ ಎಕ್ಸ್ ಒನ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಟೂನೇ ಆಗುವಂಥದ್ದು. ಯಾಕಂದ್ರೆ ಇಲ್ಲಿ ನೆಗೆಟಿವ್ ಬರೋದಿಲ್ಲ ನ್ಯಾಚುರಲ್ ನಂಬರಲ್ಲಿ ಸ್ಟೂಡೆಂಟ್. ಸೊ ಹಾಗಾಗಿ ಆಬ್ವಿಯಸ್ಲಿ ಇದು 1 1 ಆಗೇ ಆಗುತ್ತೆ. ನೀವು ಯಾವುದೇ ನಂಬರ್ ಫಿಲ್ಅಪ್ ಮಾಡ್ತೀವಿ, 1 ಹಾಕಿದ್ರೆ 1 ಬರುತ್ತೆ, 2 ಹಾಕಿದ್ರೆ 4 ಬರುತ್ತೆ, 3 ಹಾಕಿದ್ರೆ 9 ಬರುತ್ತೆ. ಈ ಯಾವುದೇ ವ್ಯಾಲ್ಯೂಸ್ ಹಾಕ್ತಾ ಹೋಗಿ ಎಲ್ಲನೂ ಬೇರೆ ಬೇರೆ ಆನ್ಸರ್ ಬರುತ್ತಲ್ಲ. ನಿಮ್ಗೆ ಗೊತ್ತಿದೆ ಯಾವುದಾದ್ರೂ 2 ವ್ಯಾಲ್ಯೂ ಸ್ಕ್ವೇರ್ ಮಾಡಿದಾಗ ಆನ್ಸರ್ ಸೇಮ್ ಬರುವಂಥ ಚಾನ್ಸಸ್ ಇಲ್ಲ, ಅದು ನ್ಯಾಚುರಲ್ ನಂಬರ್ ಇದ್ದಾಗ. ಸೊ ಇದು 1 1 ಆಗಿದೆ. ಇನ್ನು ಆನ್ ಟು ಬರೋಣ. ಓಕೆ, ಸೊ ಆನ್ ಟು ಏನಾಗುತ್ತೆ ಅಂದರೆ y ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ತೊಗೊಂತೀರಾ, ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದಾಗ ಇದಾಗುತ್ತೆ ರೂಟ್ y. ರೂಟ್ y ಅನ್ನೋದು ನ್ಯಾಚುರಲ್ ನಂಬರಲ್ಲಿ ಇಲ್ಲ, ಅಂದರೆ ಡೊಮೇನಲ್ಲಿ ಇಲ್ಲ. ಹಾಗಾಗಿ ಇದೇನಾಗಿದೆ? ನಾಟ್ 1 1. ಸಾರಿ, ಆನ್ ಟು ಡಿಸ್ಕಷನ್ ಅಲ್ವಾ? ಸೊ ನಾಟ್ ಆನ್ ಟು, ಇದು ಆನ್ ಟು ಆಗಿಲ್ಲ. ಈ ಥರ ಬರೋದು ಸಾಲ್ವ್ ಮಾಡಬೇಕು. 2 ಮಾರ್ಕ್ಸ್ ಇಷ್ಟೇ. ಇನ್ನು Z ಟು Z ಇದ್ದಾಗ ಅಲ್ಲಿ ನೆಗೆಟಿವ್ ಬರುತ್ತೆ. ಸೊ ನೆಗೆಟಿವ್ ಬರೋದ್ರಿಂದ ಇದು 1 1 ಆಗಿರಲ್ಲ, ಆನ್ ಟೂನೂ ಆಗಿಲ್ಲ. ಇಲ್ಲಿ ಎರಡೂ ಕ್ಯಾನ್ಸಲ್ ಆಗಿದೆ. ಇನ್ನು ಆರ್ ಟು ಆರ್ ಇದ್ದಾಗೂ ಸೇಮ್ ಸ್ಟೂಡೆಂಟ್ಸ್. ಯಾವ ಥರ ಅಂದರೆ 1 1 ಸಾಲ್ವ್ ಮಾಡ್ತಾ ಹೋದರೆ ಇವಾಗ ನೋಡಿ ಎಫ್ ಆಫ್ 1 ಹಾಕಿ ಎಫ್ ಆಫ್ -1 ಹಾಕಿ, ಎರಡರದ್ದು ಆನ್ಸರ್ 1 ಸ್ಕ್ವೇರ್ 1 ಬರುತ್ತಲ್ವಾ. 2 ಡಿಫ್ರೆಂಟ್, ಎರಡು ಬೇರೆ ಬೇರೆ ಇದೆ, ಬಟ್ ಆನ್ಸರ್ ಒಂದೇ ಇದೆ ಅಂದರೆ ಇದು 1 1 ಇಲ್ಲ. ಇನ್ನು ಆನ್ ಟು ತೊಗೊಂಡ್ರೆ ಅಗೇನ್ ಸೇಮ್ ಕಂಡೀಷನ್ನು. ಇಲ್ಲಿನ y ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಏನು ಬಂತು? ರೂಟ್ ಆಫ್ y. ಸೊ ರೂಟ್ ರಿಲೇಷನ್ ರಿಯಲ್ ನಂಬರಲ್ಲಿ ಇದೆ, ಬಟ್ ಇದರಲ್ಲಿ ಏನಾಗುತ್ತೆ ನೋಡಿ, ರೂಟ್ ಆಫ್ -3 ಈ ನಂಬರ್ ಕಾಂಪ್ಲೆಕ್ಸ್ ನಂಬರ್ ಆಗಿಬಿಡುತ್ತೆ.
ಓಕೆ, ಇದು ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಇದು ನಾಟ್ ಬಿಲಾಂಗ್ಸ್ ಟು ಆರ್ ಆಗಿ ಇದು ಆನ್ ಟು ಆಗಲ್ಲ, 1 1 ಆಗಲ್ಲ. ಓಕೆ, ಇಷ್ಟೇ ಬರೀಬೇಕು. ಕೌಂಟರ್ ಎಕ್ಸಾಂಪಲ್ ಕೊಟ್ಟರು ನಡೆಯುತ್ತೆ ಫಾರ್ 2 ಮಾರ್ಕ್ಸ್. ಅರ್ಥ ಆಯ್ತಲ್ವಾ? ಎಸ್. ಸೊ ಇದು ಬಿಟ್ಟರೆ ಕೆಲವೊಂದಿಷ್ಟು ಸಿಂಪಲ್ ಕ್ವಶನ್ಸ್ ಇದು MCQ ಅಲ್ಲಿ ಬರುವಂಥದ್ದು. ಓಕೆ, ಬಿಟ್ಟರೆ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. 3 ಮಾರ್ಕ್ಸ್ ಅಲ್ಲಿ ನನ್ನ ಪ್ರಕಾರ ಏನು ಬರಲ್ಲ. ಏನೇನಿದೆ, ಮಾಡ್ಯುಲಸ್ ಫಂಕ್ಷನ್, ಅದಾದಮೇಲೆ ಮಾಡ್ಯುಲಸ್ ಫಂಕ್ಷನ್ ಇದೆ, ಇದು ಯಾವುದು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್, ಸಿಗ್ನಮ್ ಫಂಕ್ಷನ್. ಈ 3 ಫಂಕ್ಷನು 1 1 ಆಗಲ್ಲ, ಆನ್ ಟೂನೂ ಆಗಲ್ಲ ಸ್ಟೂಡೆಂಟ್ಸ್. ಅದು ನೆನ್ಪು ಮೇಲೆ ಇಟ್ಕೊಳ್ಳಿ. ಇದು ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಈ ಥರನೂ ಕೇಳ್ಬೋದು. ಇಲ್ಲಾಂದರೆ ಈ ಒಂದು ಮಾಡ್ಯುಲಸ್ ಫಂಕ್ಷನ್ ಕೊಟ್ಬಿಟ್ಟು ಇದು 1 1 ಆಗುತ್ತಾ ಆಗಲ್ವಾ, ಇದು ಸಬ್ಜೆಕ್ಟಿವ್ ಆರ್ ನಾಟ್, ಈ ಥರ ಕೇಳ್ತಾರೆ. ಇಲ್ಲ ಕೌಂಟರ್ ಎಕ್ಸಾಂಪಲ್ ಕೂಡ ಕೇಳ್ಬೋದು. ಇದು ಫಸ್ಟ್ ಒನ್ ಏನಿದೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಯಾಕೆ 1 1 ಆಗಲ್ಲ ಅಂದರೆ 0.5 ತೊಗೊಂಡ್ರಿ ಅಂತ ಅನ್ಕೊಳ್ಳಿ. ಇದರ ಆನ್ಸರ್ ಎಷ್ಟು ಬರುತ್ತೆ, 0 ಬರುತ್ತೆ. ಓಕೆ, ಈ ಥರ ಮಾಡ್ತಿದ್ವಿ ನೋಡಿ, 0.5 ಆನ್ಸರ್ 0 ಅಂತ ಬರೀತೀವಿ. ಅಗೇನ್ ಎಫ್ ಆಫ್ 0.6 ಆನ್ಸರ್ ಕೂಡ ಏನು ಬರುತ್ತೆ ಹೇಳಿ, ಅದು ಕೂಡ 0ನೇ ಬರುತ್ತಲ್ವಾ. 2 ಡಿಫರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸೇಮ್ ಇಮೇಜ್, ಹಾಗಾಗಿ ಇದು 1 1 ಹೋಯ್ತು. ಇನ್ನು ಆನ್ ಟು ನೋಡಿ, ಇಲ್ಲಿ ಯಾವಾಗಲೂ ಆನ್ಸರ್ ಇಂಟೀಜರ್ಸೇ ಬರುತ್ತೆ. ಇದರ ರೇಂಜ್ ಏನಾಗಿದೆ, ಆನ್ ಟು ಆಗಬೇಕಂದ್ರೆ ಇನ್ನೊಂದು ಮೇನ್ ಕಂಡೀಷನ್ಸ್ ರೇಂಜ್ ಈಸ್ ಈಕ್ವಲ್ಸ್ ಟು ಕೋಡೊಮೇನ್ ಆಗಬೇಕು. ಸೊ ಇದು ಆಗಲ್ಲ ಇದರಲ್ಲಿ. ಓಕೆ, ಬರೀ ಇಂಟೀಜರ್ ಆನ್ಸರ್ಸೇ ಬರುತ್ತೆ. ಇಲ್ಲಿ ಮೇನ್ ಇರೋದು ರಿಯಲ್ ನಂಬರ್ ಟು ರಿಯಲ್ ನಂಬರ್, ಹಾಗಾಗಿ -1 1 ಈ ಥರ ಆನ್ಸರ್ ಬರುತ್ತೆ. ಬಟ್ 1.5 ಈಸ್ ಬಿಲಾಂಗ್ಸ್ ಟು ಆರ್, ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ಪ್ರೀ ಇಮೇಜಸ್, ಹಾಗಾಗಿ ಇದು 1 1 ಇಲ್ಲ, ಆನ್ ಟೂನೂ ಇಲ್ಲ. ಇದು ಗ್ರೇಟೆಸ್ಟ್ ಇಂಟಿಜರ್ದು. ಇನ್ನು ಮಾಡ್ ಫಂಕ್ಷನ್ದು ಅಬ್ಸರ್ವ್ ಮಾಡಿ, ಎಫ್ ಆಫ್ -2 ತಗೊಳ್ಳಿ ಅಥವಾ ಎಫ್ ಆಫ್ 2 ತಗೊಳ್ಳಿ, ಎರಡರದ್ದು ಆನ್ಸರ್ 2ನೇ ಬರುತ್ತೆ. ಯಾಕಂದ್ರೆ ಮಾಡ್ಯುಲಸ್ ಆಫ್ -2 ಇದ್ರೆ ಏನಾಗುತ್ತೆ, +2ನೇ ಬರುತ್ತೆ. ಎರಡು ಬೇರೆ ಬೇರೆ ಆನ್ಸರ್ ಸೇಮ್ ಬಂದಿದೆ, ಹಾಗಾಗಿ ಇದೇನಾಗಿದೆ 1 1 ಇಲ್ಲ. ಇನ್ನು ಆನ್ ಟು ಯಾಕಾಗಲ್ಲ ಅಂತಂದರೆ ಬರೀ ಆನ್ಸರ್ ಪಾಸಿಟಿವ್ನೇ ಬರುತ್ತೆ ಸ್ಟೂಡೆಂಟ್ಸ್. ನೆಗೆಟಿವ್ -2ದು ಬಿಲಾಂಗ್ಸ್ ಟು ಆರ್ ಇದೆ, ಬಟ್ ಇದಕ್ಕೆ ಪ್ರೀ ಇಮೇಜೇ ಬರಲ್ಲ. ಮಾಡ್ ಫಂಕ್ಷನ್ ಯಾವುದೇ ನೆಗೆಟಿವ್ ಹಾಕಿ ಅದು ಆನ್ಸರ್ ಔಟ್ಪುಟ್ಟೇ ಕೊಡುತ್ತೆ, ಬಟ್ ನೆಗೆಟಿವ್ ಯಾವಾಗಲೂ ಕೊಡಲ್ಲ. ಬಟ್ ನೆಗೆಟಿವ್ದು ಪ್ರೀ ಇಮೇಜ್ ಬರಲ್ಲ, ಹಾಗಾಗಿ ಇದು ಆನ್ ಟು ಆಗಲ್ಲ. ಇದು ರೀಸನ್ ಗೊತ್ತಿರಬೇಕು. ಇನ್ನು ಗ್ರೇಟೆಸ್ಟ್ ಇಂಟಿಜರ್ ಸಿಗ್ನಮ್ ಫಂಕ್ಷನ್ಗೆ ಬರೀ ರೇಂಜ್ ಏನಾಗಿದೆ ನೋಡಿ, ಬರೀ ಇದೇ 3 ಬರುತ್ತೆ. ಇದು ಎಕ್ಸ್ ಲೆಸ್ ದನ್ ಇದ್ದಾಗ, ಈಕ್ವಲ್ಸ್ ಇದ್ದಾಗ, ಗ್ರೇಟರ್ ಇದ್ದಾಗ, -1 1 0. ಸೊ ಇವಾಗ ಅಬ್ಸರ್ವ್ ಮಾಡಿ, ಎಫ್ ಆಫ್ ಇದು ತಗೊಳ್ಳೋಣ, ಯಾವುದು ಎಫ್ ಆಫ್ 1 ತಗೊಳ್ಳಿ. ಯಾವ್ದು ಬೇಕಾದ ಎಕ್ಸಾಂಪಲ್ ಕೊಟ್ಟರೆ ನಡೆಯುತ್ತೆ. 1 2 3 ಯಾವುದೇ ತಗೊಳ್ಳಿ, ಆನ್ಸರ್ 1 ಇರುತ್ತೆ. ರೈಟ್ ಸೈಡಿಂದ ಬಂದರೆ ಪಾಸಿಟಿವ್ ಆನ್ಸರ್ ಬರುತ್ತೆ. ಸೊ ಇಲ್ಲಿ ರಿವರ್ಸ್ ಬರೋದು ನಾನು, ನೆಗೆಟಿವ್ ಅಂದರೆ ಲೆಸರ್, ಇದು ಗ್ರೇಟರ್, ಇದು ಈಸ್ ಈಕ್ವಲ್ಸ್ ಟು. ಓಕೆ, ಸೊ ಯಾವ್ದು ಬೇಕಾದ ಪಾಸಿಟಿವ್ ನಂಬರ್ ತಗೊಳ್ಳಿ, ಆನ್ಸರ್ 1. ಸೊ ಡಿಫ್ರೆಂಟ್ ಎಲಿಮೆಂಟ್ಸ್ ಇದೆ, ಆನ್ಸರ್ ಸೇಮ್ ಅಂದರೆ 1 1 ಆಗಲ್ಲ. ಬರೀ ಇದೇ ಆನ್ಸರ್ ಬರುತ್ತೆ. 2 ಇದೆ, 2 ಈಸ್ ಡಸಂಟ್ ಹ್ಯಾವ್ ಎನಿ ಪ್ರೀ ಇಮೇಜ್. ಇಷ್ಟೇ ಬರೆಯೋದಿರುತ್ತೆ ಸ್ಟೂಡೆಂಟ್ಸ್. ಬಟ್ ನಾ ಯಾಕೆ ಇದನ್ನು ಹೇಳ್ತೇನೆ, ಕೇಳಲ್ಲ ಎಕ್ಸಾಮಲ್ಲಿ ಬರೆಯೋದು, ಬಟ್ MCQ ಅಲ್ಲಿ ಬರಬಹುದು. ಓಕೆ, ಈ 3ಕ್ಕೆ 3 1 1 ಇಲ್ಲ, ಆನ್ ಟು ಇಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ 5 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಎಸ್, ಸೊ ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನೋಡಿ, ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ 5 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಆಗಿದೆ, ಮತ್ತೆ ರೀಜಾಯ್ನ್ ಆಗಿ ಅಂತ ಹೇಳಿ. ಕಮಾನ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಕ್ವಶನ್ ಇದೆ ನೋಡಿ, ಎಲ್ಲ ಕ್ವಶನ್ ಇವತ್ತೀಗ ಕಂಪ್ಲೀಟ್ ಮಾಡಿ ಈ ಒಂದು ಚಾಪ್ಟರ್ನ ಎಂಡ್ ಮಾಡೋಣ ಫಾಸ್ಟಾಗಿ. ಹಾಗೆ ನಾನು ಆಲ್ರೆಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ಪೋಲ್ ಹಾಕಿದ್ದೀನಿ ನೋಡಿ ಸ್ಟೂಡೆಂಟ್ಸ್. ಯಾವುದು ನೆಕ್ಸ್ಟ್ ಚಾಪ್ಟರ್ ನಿಮಗೆ ಯಾವ್ದು ಬೇಕಾಗಿರೋದು, ITF ಮಾಡೋಣ ಅಥವಾ ಮ್ಯಾಟ್ರಸಸ್ ಅಥವಾ ಡಿಟರ್ಮಿನೆಂಟ್, ಅದನ್ನು ಎಲ್ಲರೂ ಯೂಸ್ ಮಾಡಿ ವೋಟ್ ಮಾಡಿ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ITF ಅಂತ ಮೆಸೇಜ್ ಮಾಡಿದ್ದಾರೆ. ಓಕೆ, ಸೊ ITF ಅಲ್ಲಿ ಬಹಳಷ್ಟು ಕ್ವಶನ್ಸ್ಗಳಿದ್ದಾವೆ, ಅಲ್ಲಿ ಪ್ರಾಕ್ಟೀಸೇ ಜಾಸ್ತಿ ಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಫಾರ್ಮುಲಾಸ್ ಕ್ವಶನಲ್ಲಿ ಬೇರೆ ಬೇರೆನೇ ಇರೋದು. ಸೊ ಹಾಗಾಗಿ ಜಾಸ್ತಿ ಪ್ರಾಕ್ಟೀಸ್ ಬೇಕಾಗತ್ತೆ. ಓಕೆ, ಮೆಸೇಜ್ ಮಾಡಿ, ಅದರ ಪ್ರಕಾರನೇ ನೆಕ್ಸ್ಟ್ ಕ್ಲಾಸ್ನ ಡಿಸ್ಕಷನ್ ಮಾಡೋಣ. ಹಾಗೆ ಯಾವಾಗ ಈಗೆಲ್ಲ ಯಾರ್ಯಾರು ಜಾಯ್ನ್ ಆಗಿ ನೋಡಿ, ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಸಾಲ್ವ್ ಮಾಡೋಣ. ಲೈಕ್ ಬಟನ್ ಕ್ಲಿಕ್ ಮಾಡ್ಲಿಕ್ಕೆ ಏನು ಅಮೌಂಟ್ ಕೊಡೋದಿಲ್ಲ. ಸೊ ನನ್ನ ಕ್ಲಾಸ್ ಎಲ್ಲನೂ ಫ್ರೀ ಕ್ಲಾಸಸ್ ಇದೆ, ಸೊ ಹಾಕಿಬಿಡಿ ಹಾಗೆ. ಓಕೆ, ಬನ್ನಿ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ. ಇದು ಇಲ್ಲಿಂದ ಸ್ಟಾರ್ಟ್ ಆಗುವುದು 5 ಮಾರ್ಕ್ಸ್ ಕ್ವಶನ್ಸು. ಸೊ 5 ಮಾರ್ಕ್ಸ್ ಅಂದರೆ ಸ್ವಲ್ಪ ನೀಟಾಗಿ ಬರೀಬೇಕು, ಕಂಪ್ಲೀಟ್ ಡೀಟೇಲ್ ಆಗಿ ಬರೀಲೇಬೇಕು. ಓಕೆ, ಸೊ ನೀವೇನು ಅಂದ್ಕೊಂಡಿರ್ತೀರಾ, ಬರೋದು ಬಂದಿರ್ತೀರಾ. ಸೊ ನಾ ಈ ಕ್ವಶನ್ ಅಟೆಂಪ್ಟ್ ಮಾಡಿದ್ದೀನಿ, ನನಗೆ ಫುಲ್ ಮಾರ್ಕ್ಸ್ ಬರುತ್ತೆ ಅಂತ, ಆದರೂ ಕಟ್ ಮಾಡಿರ್ತಾರೆ. ಯಾಕೆಂದರೆ ಕೆಲವೊಂದಿಷ್ಟು ರೀಸನ್ಸ್ ಇರುತ್ತೆ. ಈ ಸ್ಟೆಪ್ಪಿಗೆ ಈ ಮಾರ್ಕ್ಸ್ ಕೊಡಬೇಕು, ಆ ಸ್ಟೆಪ್ ಹೋಗಿಬಿಟ್ಟಿತ್ತು, ಮಾರ್ಕ್ಸ್ ಹೋಗಿಬಿಡುತ್ತೆ. ಓಕೆ, ಡೀಟೇಲ್ ಆಗಿ ಬರೀಬೇಕು, ಕನ್ಕ್ಲೂಷನ್ ಕ್ಲಿಯರ್ ಆಗಿ ಬರೀಬೇಕು. ಕನ್ಕ್ಲೂಷನ್ ಬರೀಲಿ ಅಂದರೆ ಇಲ್ಲ. ಕ್ವಶನ್ ಎಲ್ಲ ಏನಿದೆ ನೋಡಿ, ನಾವಿಲ್ಲಿ ಚೆಕ್ ಮಾಡಬೇಕಾಗಿರೋದು 1 1 ಆನ್ ಟು ಅಥವಾ ಬೈಜೆಕ್ಟಿವ್ ಆಗುತ್ತಾ ಅಂತ ಹೇಳಿ. ಫಸ್ಟ್ 1 1 ಇಂದನೇ ಸ್ಟಾರ್ಟ್ ಮಾಡೋಣ. ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ, ಹೆಡ್ಡಿಂಗ್ ಹಾಕಿ 1 1 ಚೆಕ್ ಮಾಡ್ತಾ ಇದ್ದೀನಿ ಅಂತ.
ಏನಿದೆ ಕಂಡೀಷನ್, ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಟು ತೊಗೊಂತೀರಾ. ಈ ಕಡೆ 3 - 4x1 ಬರ್ಕೊಳ್ಳಿ, ಈ ಕಡೆ 3 - 4x2, ಎರಡು ಕಡೆ 3 ಕ್ಯಾನ್ಸಲ್ ಆಯ್ತಾ, -4x1 ಉಳಿಯುತ್ತೆ, ಇಲ್ಲಿ -4x2 ಉಳಿಯುತ್ತೆ. ಅಗೇನ್ ಎರಡು ಕಡೆ -4 - 4 ಕ್ಯಾನ್ಸಲ್, ಬಂದಿರೋ ಆನ್ಸರ್ x1 ಇಸ್ ಈಕ್ವಲ್ಸ್ ಟು x2. ನೋಡಿ ಎಷ್ಟು ಈಸಿ ಇದೆ. ಇದು ಆನ್ಸರ್ ಯಾವಾಗ ನಿಮಗೆ ಕಾಣುತ್ತೆ ಅವಾಗ ನಾವು ಬರೀಬೇಕು ದ ಗಿವನ್ ಫಂಕ್ಷನ್ ಆಫ್ ಈಸ್ 1 1 ಆಗಿದೆ. ಇದು ಕನ್ಕ್ಲೂಷನ್ ಬರೀದಿಲ್ಲ, ಇದು ಮಾತ್ರ ಬರೆದು ಮುಗಿಸ್ಬಿಡ್ತೀರಾ ನೀವು ಎಕ್ಸಾಮಲ್ಲಿ, ಹರಿಬರಿಯಲ್ಲಿ ಫಾಸ್ಟಾಗಿ ಬರೀಬೇಕು, ಕಂಪ್ಲೀಟ್ ಮಾಡೋದು. x1 x2 ಸಿಕ್ಬಿಡ್ದೆ ಮುಗೀತು. ಕನ್ಕ್ಲೂಷನ್ ಯಾರು ಬರೀಬೇಕು, ಅವ್ರು ಸೀದಾ 1 ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ. ಇದು ಬಹಳ ಇಂಪಾರ್ಟೆಂಟು. ಓಕೆ, ಸೊ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಒನ್. ಸೊ 1 1 ಆಯಿತು. ನೆಕ್ಸ್ಟ್ ಬರೆಯೋದೇನು, ಆನ್ ಟು ಯಾವ ಥರ ಬರೀಬೇಕಂದ್ರೆ, ಕೊಟ್ಟಿರುವಂಥ ಕ್ವಶನ್ನ ಎಫ್ ಆಫ್ ಎಕ್ಸ್ನ ಇದು y ಅಂತ ತಗೋಬೇಕು. y ಇಸ್ ಈಕ್ವಲ್ಸ್ ಟು 3 - 4x. ಇವಾಗ ಏನು ಮಾಡ್ತೀರಾ, -4x ಈ ಕಡೆ ತೊಗೊಂಡ್ಬರ್ತೀನಿ ನಾನು, +4x ಆಗುತ್ತೆ, ಪ್ಲಸ್ y ಈ ಕಡೆ ಶಿಫ್ಟ್ ಮಾಡ್ತೀನಿ, -y ಆಗುತ್ತೆ. ಅರ್ಥ ಆಗ್ತಾ ಇದೆನಾ? ಓಕೆ, ನೆಕ್ಸ್ಟು x ಇಸ್ ಈಕ್ವಲ್ಸ್ ಟು ಬರೀತೀನಿ ನಾನು. x ಇಸ್ ಈಕ್ವಲ್ಸ್ ಟು ಬರೆದ್ರೆ ಏನಾಗುತ್ತೆ, 3 - y, 4 ಇಂಟು ಇದೆ, ಸೊ ಈ ಕಡೆ ಬಂದರೆ ಡಿವೈಡ್ ಬೈ 4. ಸೊ ಇದು ನನಗೆ ಸಿಕ್ತು x. ಸೊ ಈ ಬಂದಿರುವಂಥ ಆನ್ಸರ್ ಬಿಲಾಂಗ್ಸ್ ಟು ನಮ್ಮ ಡೊಮೇನ್ ಏನಿದೆ ನೋಡಿ, ಆರ್ ಇದೆಯಲ್ವಾ. ಸೊ ಇದರಲ್ಲಿ ಬಿಲಾಂಗ್ಸ್ ಟು ಆರ್ ಆಗುತ್ತಾ ಅದನ್ನು ಚೆಕ್ ಮಾಡಬೇಕು. ಸೊ ಇದರಲ್ಲಿ y ಜಾಗದಲ್ಲಿ ನೀವು ಯಾವುದೇ ಬೇಕಾದ ನಂಬರ್ನ ಫಿಲಪ್ ಮಾಡಿ ಬರುವಂಥ ಆನ್ಸರ್ ಏನಾಗಿರಬೇಕು, ರಿಯಲ್ ನಂಬರೇ ಆಗಿರಬೇಕು. ಆಗುತ್ತಾ? ಎಸ್, 100% ಆಗುತ್ತೆ. ಸೊ ಯಾವ ಬೇಕಾದ ವ್ಯಾಲ್ಯೂ ನಂಬರ್ ಹಾಕಿ, 0 ಹಾಕಿ, 1 ಹಾಕಿ, 2 ಹಾಕಿ, ಸಿಂಪ್ಲಿಫೈ ಮಾಡಿದ ಮೇಲೆ ಬರುವಂಥ ಆನ್ಸರ್ ರಿಯಲ್ ನಂಬರೇ ಆಗುತ್ತೆ. ಓಕೆ, ಸೊ ಅದನ್ನು ಪ್ರೂವ್ ಮಾಡಬೇಕಲ್ವಾ, ಸಾಲ್ವ್ ಮಾಡಿ ತಗೋಬೇಕು. ಇದು ಎಕ್ಸಿಸ್ಟ್ ಆಗ್ತಾ ಇದೆ ನನ್ನ ಡೊಮೇನಲ್ಲಿ ಅಂತ ಹೇಳಿ ಅದನ್ನು ಮಾಡಲ್ಲ. ಬಿಲಾಂಗ್ಸ್ ಟು ಇದೆ ಅಂತ ಹೇಳಿ ಕನ್ಕ್ಲೂಷನ್ ಬರೆದು ಬಿಡ್ತಾರೆ, ಆರ್ ಈಸ್ ಆನ್ ಟು ಅಂತ. ಇಲ್ಲಿ ಡೆಫಿನೆಟ್ ಆಗಿ ಒಂದು ಮಾರ್ಕ್ಸ್ ಕಟ್ ಮಾಡ್ತಾರೆ. ಯಾಕೆಂದ್ರೆ ಇಲ್ಲಿ ಇಷ್ಟೇ ಬರೆದ್ರೆ ಮುಗಿಲಿಲ್ಲ ಸ್ಟೂಡೆಂಟ್ಸ್, ನಾವು ಇಲ್ಲಿ ಎಕ್ಸಿಸ್ಟೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ, ಅದನ್ನ ಮಾಡಬೇಕು. ಯಾವ ತರ, ಇದು ಪೂರಾ ರಿಸಲ್ಟ್ ಎಕ್ಸ್ ಅಂತ ತಗೊಂಡಿದ್ರಲ್ಲ, ಈ ಪೂರಾ ಎಕ್ಸ್ ನ ಫಂಕ್ಷನ್ ಅಲ್ಲಿ ಫಿಲ್ಅಪ್ ಮಾಡಬೇಕು. ಇಲ್ಲಿದೆ ನೋಡಿ ಎಕ್ಸ್ ಅಂತ ಹೇಳಿ. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬಂದಿದೆ, 3 - y ಡಿವೈಡ್ ಬೈ 4. ಒಂದು ಸೆಕೆಂಡ್, ಡಿವೈಡ್ ಬೈ 4. ಈ ಪೂರಾ ರಿಸಲ್ಟ್ನ ಫಂಕ್ಷನ್ ಒಳಗೆ ಫಿಲ್ಅಪ್ ಮಾಡಿದ್ಮೇಲೆ ಫೈನಲ್ ಆನ್ಸರ್ y ಬರಬೇಕು. y ಬಂದರೆ y ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಇದನ್ನು ತೊಗೊಂಡ್ರಿ ನಾವು ಫಂಕ್ಷನ್ ಎಕ್ಸ್ದಲ್ಲಿ ಹಾಕಿದೆ. ಇವಾಗ ಫಂಕ್ಷನ್ ಏನಿತ್ತು ನೋಡಿ, 3 - 4. ಇಲ್ಲಿ ಎಕ್ಸ್ ಬರೆಯೋದಿಲ್ಲ, ಎಕ್ಸ್ದಲ್ಲಿ ಏನು ಹೊಸ ನಂಬರ್ ಇದೆ ಅದನ್ನು ಬರೀತೀರಾ, 3 - y ಡಿವೈಡ್ ಬೈ 4. ಇವಾಗ ನೋಡಿ, ಈ 4 ಕ್ಯಾನ್ಸಲ್ ಆಗಿಬಿಡುತ್ತಾ, ಉಳಿತೇನು 3 ಮೈನಸ್ನ ಮಲ್ಟಿಪ್ಲೈ ಮಾಡಿ, ಮೈನಸ್ ಇದಾಗುತ್ತೆ +y. ಇವಾಗ 3 + 3 - 3 0 ಆಗುತ್ತೆ, ಬಂತು ನಮಗೆ ಆನ್ಸರ್ y. ಸೊ ಯಾವಾಗ ಆನ್ಸರ್ y ಬರುತ್ತೆ ನೋಡಿ, ಆಗ ಮಾತ್ರ ಇದು ಎಕ್ಸಿಸ್ಟ್ ಆಗಿದೆ. ಲಾಸ್ಟಲ್ಲಿ ಕನ್ಕ್ಲೂಷನ್ ಬರೋದು ನಡೀತದೆ, ದ ಫಂಕ್ಷನ್ y ಎಕ್ಸಿಸ್ಟಿಂಗ್, ದೇರ್ ಫೋರ್ ದ ಗಿವನ್ ಫಂಕ್ಷನ್ f ಈಸ್ ಆನ್ ಟು. ಹಾಗಾಗಿ ಕೆಟ್ಟಿರುವಂಥ ಫಂಕ್ಷನ್ ಏನಾಗಿದೆ, ಬೈಸೆಕ್ಟಿವ್. ಎಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಸಿಗುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಅರ್ಥ ಆಗ್ತಾ ಇದೆನಾ? ಅರ್ಥ ಆಗ್ತಾ ಇದ್ರೆ ಎಲ್ಲರೂ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ ಫಾಸ್ಟಾಗಿ. ಹಾಗೆ ಏನಾದರೂ ಡೌಟ್ ಇದ್ರೆ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್ ಕಮೆಂಟ್ ಬಾಕ್ಸಲ್ಲಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್, 1 + x². ಇದು ಬಂದಿದೆ ನೋಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ಎಕ್ಸಾಮ್ 3 ಬಂದಿದೆ, 2 ಬಂದಿದೆ. ಫಸ್ಟ್ ಇದನ್ನು ಏನು ಮಾಡ್ಬೇಕು ನಾವು, 1 1 ಚೆಕ್ ಮಾಡ್ತೀರಾ, 1 1 ಅಂತ ಹೆಡ್ಡಿಂಗ್ ಹಾಕಿ, ಅಗೇನ್ ಇಲ್ಲಿನೂ ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2. ಇದು 1 1 ಸ್ಯಾಟಿಸ್ಫೈ ಮಾಡಲ್ಲ, ಯಾಕಂದ್ರೆ x² ಬಂದಿದೆ, ಸೊ ನಿಮ್ಗೆ ಅಲ್ಲೇ ಗೊತ್ತಿರಬೇಕು. ಬಟ್ ಪ್ರೂಫ್ ಯಾವ ಥರ ಮಾಡ್ಬೇಕಂದ್ರೆ, 1 + x1² ಇಸ್ ಈಕ್ವಲ್ಸ್ ಟು 1 + x2² ಮಾಡ್ತಾರೆ. ಇಲ್ಲಿ 1 1 ಹೋಗ್ಬಿಡುತ್ತೆ, x1² ಇಸ್ ಈಕ್ವಲ್ಸ್ ಟು x2² ಬಂತು. ಇಲ್ಲಿ ನಾವು ಸ್ಕ್ವೇರ್ ರೂಟ್ ಹಾಕಿದ ತಕ್ಷಣ ಇಲ್ಲಿ ಪ್ಲಸ್ ಆರ್ ಮೈನಸ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇವೆರಡು ರಿಸಲ್ಟ್ಸ್ಗಳು ಯಾವಾಗಲೂ ಈಕ್ವಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಸಾಲ್ವ್ ಯಾವ ಥರ ಮಾಡಬೇಕು, ರಿಸಲ್ಟ್ನ ಯಾವ ಥರ ಬರೀಬೇಕಂದ್ರೆ, ನೀವು ++ ತೊಗೊಂಡು ಬರೀರಿ ಅಥವಾ ಮೈನಸ್ ತೊಗೊಂಡು ಬರೀರಿ, ಇದು ಸ್ಯಾಟಿಸ್ಫೈ ಆಗಲ್ಲ. ಇಲ್ಲ ಅಂದರೆ ಇಲ್ಲಿ ನೀವು ಕೌಂಟರ್ ಎಕ್ಸಾಂಪಲ್ ಕೊಟ್ಟರು ನಡೆಯುತ್ತೆ. ಯಾವ ಥರ, ಇಲ್ಲಿ ತನಕ ಮಾಡಿಬಿಟ್ಟು ಎಫ್ ಆಫ್ 1 ಹಾಕಿ, ಎಷ್ಟು ಬರುತ್ತೆ, 1 ಹಾಕಿ, ಇಲ್ಲಿ 1² ಆನ್ಸರ್ 1 1 + 1 2 ಬರುತ್ತೆ. ಅದಾದಮೇಲೆ -1 ಹಾಕಿ, ಇದರ ಆನ್ಸರ್ ಕೂಡ -1² 1 ಬರುತ್ತೆ, 1 + 1 2. ಎರಡು ಡಿಫ್ರೆಂಟ್ ಎಲಿಮೆಂಟ್ ಇದೆ, ಆನ್ಸರ್ ಸೇಮ್ ಬಂದಿದೆ. ಸೊ ಹಾಗಾಗಿ ಎಫ್ ಈಸ್ ನಾಟ್ 1 1, ಎರಡೂ ಬರೀರಿ. ಓಕೆ, ಇಲ್ಲ ಅಂದರೆ ಇದನ್ನ ಒಂದು ಪ್ಲಸ್ ತೊಗೊಳ್ಳಿ, 2 + ತೊಗೊಂಡು ಒಂದು ಕಡೆ ಮೈನಸ್ ತೊಗೊಂಡು ಸಿಂಪ್ಲಿಫೈ ಮಾಡಿ ಕೂಡ ಬರೀಬೋದು. ಯಾವುದಂದ್ರೆ ಈ ಒಂದು ರಿಸಲ್ಟ್ನ ಪೂರಾ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಮೈನಸ್ ಆಗುತ್ತೆ. a² - b² ಫಾರ್ಮುಲಾ ಅಪ್ಲೈ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು. ಅಷ್ಟು ಡಿಟೇಲ್ ಹೋಗೋ ಜರೂರತ್ತಿಲ್ಲ. ಅದು ಕೌಂಟರ್ ಎಕ್ಸಾಂಪಲ್ ಕೊಟ್ಬಿಡಿ, ಯಾಕೆ ಇದು ಆಗ್ತಾ ಇಲ್ಲ ಅಂತೇಳಿ ಸಾಕು. ಕಂಪ್ಲೀಟ್ ಆಗಿ ಇಲ್ಲಿದು ಮಾರ್ಕ್ಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಒನ್ ಆನ್ ಟು ಚೆಕ್ ಮಾಡಬೇಕು.
ಆಂಟು ಹೇಗಾಗಲ್ಲ ನೋಡಿ, y ಇಸ್ ಈಕ್ವಲ್ಸ್ ಟು ತೊಗೊಂತೀರಾ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಲ್ಲಿದೆ, ಎಕ್ಸ್ ಸ್ಕ್ವೇರ್ ಈ ಕಡೆ ತೊಗೋಬೇಕು. ಮೊದಲು ಫಸ್ಟ್ 1ನ ಶಿಫ್ಟ್ ಮಾಡ್ಕೊಂಬಿಡಿ. 1 ಶಿಫ್ಟ್ ಮಾಡಿದ್ರೆ y ಮೈನಸ್ 1 ಆಗುತ್ತೆ. ಅಗೇನ್ ಇಲ್ಲಿ ಎಕ್ಸ್ ಹಾಕಿದ್ರೆ ಸ್ಕ್ವೇರ್ ರೂಟ್ ಹಾಕೊಂಡ್ಮೇಲೆ ತಕ್ಷಣ y ಮೈನಸ್ 1. ಈ y ಮೈನಸ್ 1 ನೆಗೆಟಿವ್ ಆಗ್ಬೋದಲ್ವಾ? ಓಕೆ, ಸೊ ನಾನಿಲ್ಲಿ ಏನು ತೊಗೊಂಡೆ ಅಂತ ಅನ್ಕೊಳ್ಳಿ, ಮೈನಸ್ 0.5 ತೊಗೊಂಡೆ ಅಥವಾ 0.5 ತೊಗೊಂಡೆ ಅಂದರೆ 0.5 ಮೈನಸ್ 1 ಅಂದರೆ ನೆಗೆಟಿವ್ ಬಂತು. ಸೊ ಆಗ ಏನಾಗ್ಬಿಡುತ್ತೆ, ಇದು ನಾಟ್ ಬಿಲಾಂಗ್ಸ್ ಟು ಆರ್ ಆಗಿಬಿಡುತ್ತೆ. ಇಲ್ಲೇ ನಾಟ್ ಬಿಲಾಂಗ್ಸ್ ಟು ಆರ್ ಡೈರೆಕ್ಟಾಗಿ ಕನ್ಕ್ಲೂಷನ್ ಬರೆದು ಬಿಡ್ಬೇಕು ನಾವು. ಆರ್ ಈಸ್ ನಾಟ್ ಆನ್ ಟು 1 ಇಲ್ಲ, ಆಂಟೂನೂ ಇಲ್ಲ. ಎಷ್ಟೇ ಬರೋದಕ್ಕೆ 5 ಮಾರ್ಕ್ಸ್ಗಳಿರೋದು, ಏನೂ ಇಲ್ಲ ಇದರಲ್ಲಿ. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್, ಅರ್ಥ ಆಗ್ತಾ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಯಾವ ಕ್ಲಾಸ್ ಅಂತ ಹೇಳ್ತಾರೆ, ಅಗೇನ್ ನೀವು ಪೋಲ್ ಪ್ರಕಾರನೇ ನೋಡೋಣ. ITF ಅಂತ ಮೆಸೇಜ್ ಮಾಡಿದೆ ಸ್ಟೂಡೆಂಟ್ಸ್, ಸೊ ಅದನ್ನೇ ಮಾಡೋಣ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ನೆಕ್ಸ್ಟ್ ಯಾವ್ದು ಮಾಡೋಣ ಅಂತ ಹೇಳಿ. ಎಸ್, VS ಕೃಷ, K ನಾಗರಾಜ್, ಎಸ್ ಪ್ಲೀಸ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಹೋಗೋಣ. ನೆಕ್ಸ್ಟ್ ಒನ್ ಕ್ವಶನ್. ಈ ಒಂದು ಕ್ವಶನ್ನು ರಿಪೀಟೆಡ್ ಆಗಿದೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಇತ್ತು ನೋಡಿ, ಲಾಸ್ಟ್ ಇಯರ್ 2020-25 ಫಸ್ಟ್ ಎಕ್ಸಾಮಲ್ಲೇ ಬಂದಿರುವಂಥದ್ದು 5 ಮಾರ್ಕ್ಸ್ಗೆ. ಓಕೆ, ಇನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ ಸಾಲ್ವ್ ಮಾಡಲಿಕ್ಕೆ. ಅಬ್ಸರ್ವ್ ಮಾಡಿ, ಫಸ್ಟ್ ನಾವು 1 ಚೆಕ್ ಮಾಡಬೇಕಾ? ಸೊ 1 ಚೆಕ್ ಮಾಡಬೇಕಂದ್ರೆ ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಬರಿತೀವಿ. ಓಕೆ, ಇಲ್ಲಿ 1 ಆನ್ ಟು ಚೆಕ್ ಮಾಡಿ ಅಂತಲೇ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಪ್ರೂವ್ ದ್ಯಾಟ್ ಇಲ್ಲ, ಏನಿಲ್ಲ. ಓಕೆ, ಏನು ಆಗುತ್ತೆ, ಇಲ್ಲಿ ಎಕ್ಸ್ ಜಾಗದಲ್ಲೆಲ್ಲನೂ 1 ಹಾಕಬೇಕು. x1 - 2 ಡಿವೈಡ್ ಬೈ x1 - 3. ಇಲ್ಲಿ 1 x ಜಾಗದಲ್ಲಿ x2 ಹಾಕೋತೀರಾ. ಓಕೆ, ಇಲ್ಲಿ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಇದು ಇಲ್ಲಿ ಮಲ್ಟಿಪ್ಲೈ ಮಾಡ್ತಾರೆ, ಏನಾಗುತ್ತೆ x1 - 2 x2 - 3. ಈ ಕಡೆ ಇವೆರಡು ಮಲ್ಟಿಪ್ಲೈ, x1 - 3 x2 - 2 ಮಲ್ಟಿಪ್ಲೈ ಮಾಡಬೇಕು. x1 ಇಂದ ಇದಕ್ಕೆ x1 x2, ಅದಾದಮೇಲೆ ಇಲ್ಲಿ ಮೈನಸ್ ಇದೆ 3 x1, ಮತ್ತೆ -2 ಇಂದ -2 ಇಂಟು x2 ಮಾಡಿದ್ರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, -2 x2 ಮೈನಸ್ ಮೈನಸ್ ಪ್ಲಸ್ 6 ಆಯಿತು. ಇದು ಮುಗಿತಾ? ಇನ್ನು ಇದರಿಂದ ಸ್ಟಾರ್ಟ್ ಮಾಡೋಣ. ಇದಕ್ಕೆ x1 x2. ಓಕೆ, ಅದಾದಮೇಲೆ -2 x1, ಇದು -3 x2, ಅಗೇನ್ ಮೈನಸ್ ಮೈನಸ್ ಪ್ಲಸ್ 6. ಇಲ್ಲಿ ಅಬ್ಸರ್ವ್ ಮಾಡಿ, ಯಾವೆಲ್ಲ ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗ್ತಾ ಇದೆ, ಕ್ಯಾನ್ಸಲ್ ಮಾಡಿ. ಇಲ್ಲಿ +6 ಇದೆ, ಇಲ್ಲಿ +6 ಇದೆ, ಹೋಯ್ತು. ಸೇಮ್ ಇರಬೇಕಾ ಸೈನು? ಇಲ್ಲಿ x1 x2 ಇದೆ, ಇಲ್ಲಿ x1 x2 ಇದೆ. ಇದು ಪೂರ ಆಯ್ತಾ? ಇನ್ನು ಉಳಿದಿರೋ ರಿಸಲ್ಟ್ನ ಬರ್ಕೊಂಡ್ಬಿಡೋಣ. ಏನೇನು ಉಳಿದಿದೆ, ಇಲ್ಲಿ -3 x1 ಉಳಿದಿದೆ, ಆಮೇಲೆ -2 x2 ಉಳಿದಿದೆ, ಇಲ್ಲಿ -2 x1 ಉಳಿದಿದೆ, -3 x2 ಉಳಿದಿದೆ. ನಾನೇನು ಮಾಡ್ತಾ ಇದ್ದೀನಿ, x1ಗಳನ್ನು ಒಂದು ಸೈಡ್ ತೊಗೊಳ್ಳೋಣ, x2ಗಳನ್ನು ಒಂದು ಸೈಡ್ ತೊಗೊಳ್ಳೋಣ. ಸೊ ಬೆಟರ್ ಪೂರ ಮೈನಸ್ನ ಮಲ್ಟಿಪ್ಲೈ ಮಾಡ್ಕೊಂಬಿಡೋಣ, ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಾಂದರೆ ಮೊದಲು ಶಿಫ್ಟ್ ಮಾಡಿಬಿಟ್ಟು ಆಮೇಲೆ ಬೇಕಿದ್ರೆ ಮಲ್ಟಿಪ್ಲೈ ಮಾಡ್ಕೋಬಹುದು. ಓಕೆ, ಸೊ ಬೆಟರ್ ಮೈನಸ್ನ ಮಲ್ಟಿಪ್ಲೈ ಮಾಡೋಣ, ಈಸಿ ಆಗಿಬಿಡುತ್ತೆ. ಎಲ್ಲ ಪ್ಲಸ್ ಪ್ಲಸ್ ಪ್ಲಸ್. ಓಕೆ, ಇವಾಗ ಶಿಫ್ಟ್ ಮಾಡೋಣ. ಇಲ್ಲಿ ಆಲ್ರೆಡಿ ಪ್ಲಸ್ ಇದೆ ನೋಡಿ, 3x1 ಇದೆ. ಸೊ ಇಲ್ಲಿ +2 x1 ಇದ್ದದ್ದು ಈ ಕಡೆ ಹೋದರೆ ಮೈನಸ್ ಆಗುತ್ತಲ್ವಾ? ಓಕೆ, -2 x1 ಆಯಿತು. ಈ ಕಡೆ ನೋಡಿ, ಆಲ್ರೆಡಿ ಇಲ್ಲೇನಿದೆ 3x2 ಇದೆ, 3x2 ಇತ್ತು, ಇದು ಆಲ್ರೆಡಿ ಆ ಕಡೆ ಶಿಫ್ಟ್ ಆಗಿದೆ. ಇಲ್ಲಿದೆ ನೋಡಿ, ಈ ಒಂದು ರಿಸಲ್ಟ್ನ ಈ ಕಡೆ ಶಿಫ್ಟ್ ಮಾಡ್ಕೊಂತೀನಿ ನಾನು. ಪ್ಲಸ್ ಇದ್ದದ್ದು ಈ ಕಡೆ ಬಂದರೆ ಮೈನಸ್ ಆಯಿತು. ಓಕೆ, 3 - 2 ಮಾಡಿದ್ರೆ 1 ಬರುತ್ತಲ್ವಾ, ಅಂದರೆ ಇದಾಯಿತು x1. 3 - 2 ಮಾಡಿದ್ರೆ ಇದು 1 ಆಗುತ್ತೆ x2. x1 = x2 ಬಂತಲ್ವಾ? x1 = x2 ಯಾವಾಗ ಬರುತ್ತೆ ಅವಾಗ ನಾವು ಸೀದಾ ಬರೆದ್ಬಿಡ್ಬೇಕು. ಏನಾಗಿದೆ, ಗಿವನ್ ಫಂಕ್ಷನ್ ಆಫ್ ಇಸ್ 1 1. ಸೊ ಇದು ಎಕ್ಸಾಕ್ಟ್ಲಿ ಕೆಪೇಬಲ್ ಇದೆ 5 ಮಾರ್ಕ್ಸ್ಗೆ. ಓಕೆ, ಇದನ್ನು ನೋಡಿದರೆ ನಾವು ಕೊಡ್ಬೋದು ಆರಾಮಾಗಿ 2 ಮಾರ್ಕ್ಸ್ 3 ಮಾರ್ಕ್ಸ್. ಇಲ್ಲ ಅಂದರೆ ಅದು ಮೊದಲೇ ಇರೋದು ಸ್ವಲ್ಪ ಸಿಂಪಲ್ ಇದೆ ಅಲ್ವಾ, ಸೊ ಮಾರ್ಕ್ಸ್ ಕೊಡೋದು ಸ್ವಲ್ಪ ಕಷ್ಟ, ಕೇಳೋದು ಕಷ್ಟ. ಬಟ್ ಇದಕ್ಕೆ ಜಾಸ್ತಿ ಸಿಂಪ್ಲಿಫಿಕೇಶನ್ ಇದೆ, ಸೊ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಆಲ್ರೆಡಿ ಆನ್ಯುವಲ್ ಎಕ್ಸಾಮಲ್ಲಿ ಬಂದಿದೆ. ಸೊ ನಿಮಗೂ ಕೂಡ ಬರುವಂಥ ಚಾನ್ಸಸ್ 80 to 85% ಇದೆ. ಓಕೆ, ಇನ್ನೊಂದು ಕ್ವಶನ್ ಇದೆ 100% ಬರುವಂಥದ್ದು, ಅದನ್ನು ಹೇಳ್ತೀನಿ. ಸೊ ಇದು ಕ್ಲಿಯರ್ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ರಿಸಲ್ಟ್ ಆನ್ ಟು ಸ್ವಲ್ಪ ವೈಟ್ ಚಾಕ್ ಪೆನ್ನಿಂದ ಮಾಡೋಣ. ಓಕೆ, ಸೊ ನೋಡಿ ಏನಾಗಿದೆ, ಆನ್ ಟು ಮಾಡಬೇಕಂದ್ರೆ ಕೊಟ್ಟಿರುವಂಥ ಫಂಕ್ಷನ್ನ y ಅಂತ ತಗೋಬೇಕಂತ ಹೇಳಿದೆ ನಾನು. y ಇಲ್ಲಿನಿದೆ x - 2 ಡಿವೈಡ್ ಬೈ x - 3. ಇಲ್ಲಿನೂ ಎಲ್ಲಿನಿಲ್ಲ ಅಂದರೆ 1 ಇರುತ್ತೆ, ಇಲ್ಲಿ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ. y ಇಂಟು x ಏನಾಗುತ್ತೆ, yx - 3y = x - 2. 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಇವಾಗ -2 ಒಂದು ಈ ಕಡೆ ತೊಗೊಂಡ್ಬಿಡೋಣ, ಈ yx ನ ಆ ಕಡೆ ಶಿಫ್ಟ್ ಮಾಡೋಣ. ಸೊ ಬೆಟರ್ ಆಲ್ರೆಡಿ ಇಲ್ಲಿ yx ಇದೆ,
ಎಕ್ಸ್ನ ಈ ಕಡೆ ತಗೊಳ್ಳಿ, ಪ್ಲಸ್ ಎಕ್ಸ್ ಇದು ಈ ಕಡೆ ಬಂದರೆ ಮೈನಸ್ ಎಕ್ಸ್, ಇದು -3y ಈ ಕಡೆ ಹೋದರೆ ಪ್ಲಸ್ ಆಗುತ್ತಲ್ವಾ, 3y -2. ಅರ್ಥ ಆಯ್ತಾ? ಏನೇನು ಮಾಡಿದೆ ನಾನು, ಫಸ್ಟ್ ಎಕ್ಸ್ನ ತಗೊಂಡ್ಬಿಟ್ಟು ಈ ಕಡೆ ಹಾಕೊಂಡೆ, ಮೈನಸ್ ಆಯಿತು, -3y ಈ ಕಡೆ ಹಾಕಿದರೆ +3y, ಈ -2ಗೆ -2 ಆ್ಯಸ್ ಇಟ್ ಈಸ್. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಇದನ್ನು ಸ್ವಲ್ಪ ಮ್ಯಾಗೆ ಎತ್ತಬೇಕು, ಸ್ವಲ್ಪ ಅಲ್ಲೇ 1 ಸೆಕೆಂಡ. ಓಕೆ, ಇಷ್ಟು ಸಾಕಾ? ಓಕೆ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ ಇವಾಗ ಯಾವ ಥರ ಮಾಡಬೇಕಂದ್ರೆ, ಇವಾಗ ಏನೇನು ಮಾಡಬೇಕಂದ್ರೆ ಇಲ್ಲಿ ಎಕ್ಸ್ ಕಾಮನ್ ಕಾಣಿಸ್ತಾ ಇದೆ ನೋಡಿ. ಸೊ ಎಕ್ಸ್ನ ಕಾಮನ್ ತೊಗೋಬೋದಾ? ಇವೆರಡರಲ್ಲಿ ಎಕ್ಸ್ನ ಕಾಮನ್ ತೊಗೊಂಡ್ರೆ ಏನೇನು ಉಳಿಯುತ್ತೆ, y -1 ಉಳಿಯುತ್ತೆ, ಇಲ್ಲಿ 3y -2 ಇದೆ. ಸೊ ಇದನ್ನೇ ಕಂಪ್ಲೀಟಾಗಿ ಈ ಕಡೆ ಶಿಫ್ಟ್ ಮಾಡ್ಬೋದು ನಾವು, ಕರೆಕ್ಟಾ? ಸೊ ಕಂಪ್ಲೀಟಾಗಿ ಶಿಫ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಏನು ಬರುತ್ತೆ, ಎಕ್ಸ್ = 3y -2 ಡಿವೈಡ್ ಬೈ y -1 ಬಂತು. ಈ ಒಂದು ರಿಸಲ್ಟು ಬಿಲಾಂಗ್ಸ್ ಟು ನಮ್ಮ ಡೊಮೇನ್ ಏನಿತ್ತು, ಹಾಗೇನು ತಳಗಡೆ ತಗೊಳ್ಳೋಣ. ನಮ್ಮ ಡೊಮೇನ್ ಏನಾಗಿತ್ತು ನೋಡಿ ಸ್ಟೂಡೆಂಟ್ಸ್, ಇದು ಡೊಮೇನ್ ಒಳಗೆ ಇರಬೇಕು, ಅದು ಬಿಲಾಂಗ್ಸ್ ಟು ಇ. ಓಕೆ 1 ಸೆಕೆಂಡ್. ಓಕೆ, ಇಲ್ಲಿ ನೋಡಿ R-3 ಇದ್ರೊಳಗೆ ಬಿಲಾಂಗ್ಸ್ ಟು ಆಗಬೇಕಾಗಿದೆ ಅದು. ಓಕೆ, ಸ್ವಲ್ಪ ಜೂಮ್ ಔಟ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ ನೋಡಿ. ಎಸ್, ಇವಾಗ ಕಾಣಿಸುತ್ತೆ. ಓಕೆ, ಸೊ ಇಲ್ಲಿದೆ ನೋಡಿ. ಸೊ ಬಿಲಾಂಗ್ಸ್ ಟು ಏನು ಬರೀಬೇಕಪ್ಪ ಅಂತಂದರೆ, ಇಲ್ಲಿ ನಾನು ಈ ಒಂದು ರಿಸಲ್ಟು R-3ನೇ ಬರೀಬೇಕು. ಇದ್ರೊಳಗೆ ಬಿಲಾಂಗ್ಸ್ ಟು ಆಗ್ತಾ ಇದೆ, ಎಸ್ ಆಗುತ್ತೆ, ಬಟ್ ನಾವು ಜಸ್ಟ್ ಬಿಲಾಂಗ್ಸ್ ಟು ಆಗುತ್ತೆ ಅಂತ ಬರೆಯೋಕ್ಕಾಗಲ್ಲ. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸರ್ ಇಲ್ಲಿ -3 ಯಾಕೆ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಏನಾದರೂ ನಾವು ಇಲ್ಲಿ 3 ಹಾಕೊಂಡು ಬಿಟ್ಟಿವಿ, 3ನ ಬಿಟ್ಟು ತೊಗೋಬೇಕಂತ ಅಂದಂಗಾಯ್ತು ರಿಯಲ್. ಇಲ್ಲಿ ಏನಾದ್ರು 3 ಹಾಕೊಂಡೆ ಅಂತ ಅನ್ಕೊಳ್ಳಿ, ಇದೇನಾಗ್ಬಿಡುತ್ತೆ, ಕೆಳಗಡೆ 0 ಆಗುತ್ತೆ. ಅದ್ರ ಸಲುವಾಗಿ ಅವರು -3 ಅಂತ ಕೊಟ್ಟಿದ್ರು. ಆಮೇಲೆ ರೇಂಜಲ್ಲಿ ನೋಡಿ -1 ಇದೆ, ಇಲ್ಲಿ ನಾನು 1 ಹಾಕೊಂಡೆ ಅಂತ ಅನ್ಕೊಳ್ಳಿ, ಇದು 0 ಆಗುತ್ತಲ್ವಾ. ಸೊ ಆ ಒಂದು ರೀಸನ್ನಿಂದ ಕೊಟ್ಟಿದ್ದಾರೆ. ಬಟ್ ಇದು ಸ್ಯಾಟಿಸ್ಫೈ ಆಗ್ತದೆ, ಬಟ್ ಇಷ್ಟಿಗೆ ಬಿಟ್ಟರೆ ನಡೆಯಲ್ಲ, ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗತ್ತೆ ಈ ಒಂದು ಕೊಟ್ಟಿರುವಂಥ ರಿಸಲ್ಟ್ ಏನಾಗಿದೆ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ. ಅದು ಮೇನ್ ಇಂಪಾರ್ಟೆಂಟ್, ಅದಕ್ಕೆ ಒಂದು ಮಾರ್ಕ್ಸ್ ಇದೆ. ಇಲ್ಲಿ ತನಕ ಮಾಡೋಟ್ಟಿಗೆ ಕಂಪ್ಲೀಟ್ ಆಗಿ ಎಂಡ್ ಹೋಗಿಬಿಟ್ಟಿರ್ತೀರಿ ನೀವು, ಇಲ್ಲಿ ಆ ಕನ್ಕ್ಲೂಷನ್ ಬರೆದ್ಬಿಡ್ತೀರಾ, R = ಅಂತ ಎಷ್ಟು ಬರೆದ್ರೆ 1 ಮಾರ್ಕ್ಸ್ ಸಕ್ಸಸ್ಫುಲಿ ಕಟ್ ಮಾಡ್ತಾರೆ. ಓಕೆ, ಆ ಮಿಸ್ಟೇಕ್ ಮಾಡಿಬಿಡಿ. ಏನು ಮಾಡಬೇಕಂದ್ರೆ ಇಲ್ಲಿ ಎಕ್ಸಿಸ್ಟೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಅದನ್ನ ಯಾವ ಥರ ಮಾಡೋದು ಅಂದರೆ, f(x) ಜಾಗದಲ್ಲಿ ಈ ಹೊಸ ನಂಬರ್ 3y -2 ಡಿವೈಡ್ ಬೈ y -1, ಈ ಪೂರ ರಿಸಲ್ಟ್ನ ಫಿಲಪ್ ಮಾಡಬೇಕು. ಯಾವುದರಲ್ಲಿ, ಈ ಫಂಕ್ಷನಲ್ಲಿ ಎಕ್ಸ್ ಎಲ್ಲೆಲ್ಲಿದೆ ನೋಡಿ ಅಲ್ಲಲ್ಲಿ ಫಿಲಪ್ ಮಾಡಿ. ಎಕ್ಸ್ ಏನಿತ್ತು, ಇಲ್ಲಿದ್ದ ಎಕ್ಸ್ ನಾನು ಆ್ಯಸ್ ಇಟ್ ಈಸ್ ಫಂಕ್ಷನ್ ಬರೀತೀನಿ, x -2 ಡಿವೈಡ್ ಬೈ x -3 ಈ ಥರ ಇದೆಯಾ. ಓಕೆ, ಎಕ್ಸ್ ಅಂದರೆ ಏನು ಬಂದಿದೆ, ಹೊಸ ನಂಬರ್ ಇದೆ, ಈ ಪೂರ ರಿಸಲ್ಟ್ ಫೇಸ್ ಮಾಡಿ. 3y -2 ಡಿವೈಡ್ ಬೈ y -1, ಇಲ್ಲಿನೂ ಅದೇ, ಎಷ್ಟು ಎಕ್ಸ್ ಇರುತ್ತೆ ಅಲ್ಲಿ ಅಷ್ಟು ಸತಿ ನಾವು ರಿಪೀಟೆಡ್ ಆಗಿ ಫಿಲಪ್ ಮಾಡಬೇಕು. ಓಕೆ, ಸಿಂಪ್ಲಿಫಿಕೇಶನ್ ಯಾವ ಥರ ಮಾಡಬೇಕು, ಇಲ್ಲಿ LCM ಏನಿಲ್ಲ ಅಂದರೆ 1 ಇರುತ್ತೆ ಅಂದರೆ y -1 LCM ಆಗುತ್ತಲ್ವಾ. ಅಂದರೆ ಮೇಲ್ಗಡೆ ರಿಸಲ್ಟ್ ಏನಾಯಿತು, 3y -2, ಇಲ್ಲಿ 2y -1 ಮಲ್ಟಿಪ್ಲೈ ಮಾಡಬೇಕು ನೋಡಿ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿ, -2y +2. ಓಕೆ, ಇದ್ರದ್ದು LCM y -1 ಆ್ಯಂಡ್ ಹೋಲ್ ಡಿವೈಡ್ ಬೈ, ಇಲ್ಲಿನೂ y -1 LCM ಆಗುತ್ತೆ ಅಂದರೆ ಇಲ್ಲಿನೂ y -1 ಮಲ್ಟಿಪ್ಲೈ ಮಾಡಬೇಕು. ಮೊದಲಿಗೆ ಇದನ್ನು ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ, 3y -2 -3 × y -3y ಆಗುತ್ತಾ. ಅಗೇನ್ ಮೈನಸ್ ಇದಾಗುತ್ತೆ +3, ಇಲ್ಲೇನಾದರೂ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿನೂ LCM ಏನಿದೆ, y -1 ಇದೆ. ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಎರಡರದ್ದು LCMನ ತೆಗೆದು ಹಾಕಿಬಿಡೋಣ, ಯಾಕಂದರೆ ಸೇಮೇ ಇದೆ, ಹೋಗ್ಬಿಡುತ್ತೆ ಎರಡು y -1, ಉಳಿದಿರೋದು ಮೇಲ್ಗಡೆ ರಿಸಲ್ಟ್ಸು. ಇಲ್ಲಿ ಏನಾದರೂ ಕ್ಯಾನ್ಸಲ್ ಆಗುತ್ತಾ, ಎಸ್, 2 -2 ಕ್ಯಾನ್ಸಲ್, ತಳಗಡೆ -3y +3y ಕ್ಯಾನ್ಸಲ್. ಓಕೆ, ಸೊ ಉಳಿದಿರೋದು ಫೈನಲ್ ರಿಸಲ್ಟ್ಸ್ ಏನು ಉಳಿದಿದೆ, 3y -2y, ತಳಗಡೆ ನಾನು +3 ಬರೀತೀನಿ, ಆಮೇಲೆ -2 ಬರೀತೀನಿ, ಈಸಿ ಆಗುತ್ತೆ. 3y -2y ಅಂದರೆ y 3 -1 ಅಂದರೆ 1 ಆನ್ಸರ್ ಬಂದಿದೆ. y ಆನ್ಸರ್ ಯಾವಾಗ ನಿಮ್ಗೆ ಕಾಣಿಸುತ್ತೆ ಅವಾಗ ನಾವು ಇಲ್ಲಿ ಕನ್ಕ್ಲೂಷನ್ ಬರೀಬೇಕು, ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ, ಆನ್2 ಆಗಿದೆ ಅಂತ. ಎಷ್ಟು ಮಾಡಿದಾಗ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಸಿಗುತ್ತೆ. ಇಲ್ಲ ಅಂದರೆ ಜಸ್ಟ್ 4 ಮಾರ್ಕ್ಸ್ ಮಾತ್ರ ಸಿಗುತ್ತೆ. ಇಲ್ಲಿಗೆ ನೀವು ಡೆಡ್ಲೈನ್ ಕೊಟ್ರಿ ಅಂತ ಕನ್ಕ್ಲೂಷನ್ ಬರುತ್ತೆ. ಕೆಲವು ಜನ ಇಲ್ಲಿದನ್ನು ಮಾಡ್ತಾರೆ, ಕನ್ಕ್ಲೂಷನ್ ಅಂತ ಬರಲ್ಲ, ಮತ್ತೆ ಹೋಯ್ತು 1 ಮಾರ್ಕ್ಸ್. ಇವೆಲ್ಲ ರೂಲ್ ಇದೆ, ಕನ್ಕ್ಲೂಷನ್ಗೆ 1 ಮಾರ್ಕ್ಸು, ಅಲೋಟೆಡ್ 1 ಮಾರ್ಕ್ಸ್ ಅಂದಿರುತ್ತೆ, ಅದು ಬಿಟ್ಟರೆ 1 ಮಾರ್ಕ್ಸ್ ಕಟ್ ಮಾಡಿ ಅಂತ. ಓಕೆ, ನಾವು ಹಾಗೆ ಒಂದೊಂದು ಸತಿ 5 ಮಾರ್ಕ್ಸ್ ಹಾಕಿಬಿಡ್ತೀವಿ, ಮತ್ತೆ ಹೊಳೆ ಕರೆಸ್ತಾರೆ ಅವರು, ಸೊ ಕಟ್ ಮಾಡಿ ಇಲ್ಲಿ ಬರ್ದಿಲ್ಲ ನೋಡಿ ಕನ್ಕ್ಲೂಷನ್ ಅಂತ ಹೇಳಿ. ಸೊ ಹಾಗಿರುವಾಗ ಯಾವುದೇ ಒಂದು ಕನ್ಕ್ಲೂಷನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹೈಲೈಟ್ ಮಾಡಿ ಕನ್ಕ್ಲೂಷನ್ ಎಲ್ಲಿರುತ್ತೆ ಅಲ್ಲೆಲ್ಲನೂ ಈ ಥರ ಹೈಲೈಟ್ ಮಾಡಿ. ಅಂದರೆ ಏನೋ ಮಾಡ್ತಾರೆ, ಫಸ್ಟ್ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡ್ತಾರೆ ಚೆಕ್ ಮಾಡೋರು. ಅರ್ಥ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಎಸ್, ಸೊ ಇದು ಬರುವಂಥ ಚಾನ್ಸಸ್ ನನ್ನ ಪ್ರಕಾರ 80 to 90% ಇದೆ ನಿಮ್ಮ ಈ ಒಂದು ಮಿಡ್ ಟರ್ಮ್ ಎಕ್ಸಾಮಲ್ಲಿ. ಓಕೆ, ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಸ್, ಇನ್ನೂ ಒಂದು
ನೆಕ್ಸ್ಟ್ ಒಂದು ಬರುವಂಥ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ಇನ್ವರ್ಟೇಬಲ್ ಫಂಕ್ಷನ್ ಅಥವಾ ಇನ್ವರ್ಸ್ ಫಂಕ್ಷನ್ ಅಂತ ಕರಿತೀವಿ. ಇನ್ವರ್ಸ್ ಆಗಬೇಕಂದ್ರೆ ಏನಾಗುತ್ತೆ, ಅದು ಇನ್ವರ್ಸ್ ಎಕ್ಸಿಸ್ಟ್ ಆಗಿರಬೇಕು. ಅದರಲ್ಲಿ ಎಫ್ ಆಫ್ ಜಿ ಮತ್ತು ಕಾಂಪೋಸಿಟ್ ಫಂಕ್ಷನ್ ಜಿ ಆಫ್ ಎಫ್. ಈ ಜಿ ತೊಗೊಂಡಾಗ ಆನ್ಸರ್ ವೈ ಬರಬೇಕು, ಇಲ್ಲಿ ಲಾಸ್ಟ್ ಎಫ್ ಇದ್ದಾಗ ಆನ್ಸರ್ ಎಕ್ಸ್ ಬರಬೇಕು. ಇಷ್ಟು ಬಂತಂದರೆ ನಾವು ಹೇಳ್ಬೋದು ಜಿ ಆಫ್ ವೈ ಅನ್ನೋದು ಇನ್ವರ್ಸ್ ಆಗಿದೆ ಯಾವುದ್ರದ್ದು ಫಂಕ್ಷನ್ ಎಫ್ ಆಫ್ ಎಕ್ಸ್ದು. ಆಮೇಲೆ ಎಫ್ ಆಫ್ ಎಕ್ಸ್ ಅನ್ನೋದು ಇನ್ವರ್ಟೇಬಲ್ ಆಗಿದೆ ಅಂತ ಇದೆ. ಓಕೆ, ಅದ್ರ ಮೇಲೆ ಇರುವಂಥದ್ದು ಒಂದೇ ಒಂದು ಕ್ವಶನ್, ಈ ಒಂದು ಕ್ವಶನ್ ಇಟ್ಬಿಟ್ಟಿದ್ದಾರೆ. ಮೊದಲೆಲ್ಲ ಸಾಕಷ್ಟು ಕ್ವಶನ್ಸ್ಗಳಿದ್ದು ಸ್ಟೂಡೆಂಟ್ಸ್. ಓಕೆ, ನಿಮ್ಗೆ ಯಾವಾಗ ಈ ಕ್ವಶನ್ ಡೆಲೀಟೆಡ್ ಆಗಿದೆ ನೋಡಿ, ಎಲ್ಲನೂ ಕಟ್ ಮಾಡಿ ಒಂದೇ ಒಂದು ಕ್ವಶನ್ ಇಟ್ಟಿದ್ದಾರೆ. ಇದೇ ಒಂದು ಕ್ವಶನ್ನ ಲಾಸ್ಟ್ 14 ವರ್ಷದಿಂದನೂ ಕೇಳ್ತಾನೆ ಬಂದಿದ್ದಾರೆ. ಇದೊಂದು ಮಿನಿಮಮ್ ಏನೇನಂದರೆ 14 to 15 ಟೈಮ್ ರಿಪೀಟೆಡ್ ಆಗಿ. ಸೊ ಇದೇ ಹೇಗಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದೇ ಕೇಳೋದು, ಆಮೇಲೆ ಸಪ್ಲಿಮೆಂಟ್ರಿಯಲ್ಲಿನೂ ಇದೇ ಕೇಳೋದು, ಎಲ್ಲ ಎಕ್ಸಾಮ್ ಇದನ್ನೇ ಕೇಳ್ತಾ ಮಿನಿಮಮ್ 15 ಟೈಮ್ ರಿಪೀಟೆಡ್ ಆಗಿರೋಂಥ ಕ್ವಶನ್ ಇದು. ಓಕೆ, ಸೊ ಹಾಗಾಗಿ ನಾವು ಕೂಡ ಸೀರಿಯಸ್ ಆಗಿ ನೋಡಬೇಕಲ್ವ, ಯಾಕಂದರೆ ಲಾಸ್ಟ್ ಇಯರ್ ಮಿಸ್ ಆಗಿದೆ ಇದು ಆ್ಯನ್ಯುವಲ್ ಎಕ್ಸಾಮಲ್ಲಿ. ಈ ಸತಿ ಬರ್ಬೋದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಅಥವಾ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆದರೂ ಬಂದೇ ಬರುತ್ತೆ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಏನಿದೆ ಕ್ವಶನಲ್ಲಿ 4x + 3 ಇದೆ. ಈಸಿಯೆಸ್ಟ್ ಕ್ವಶನ್ನ ಇದು. ಆ್ಯಕ್ಚುಲಿ ಭಾಳ ಈಸಿ ಇರುವಂಥ ಕ್ವಶನ್ನ ಒಂದೇ ಒಂದು ಬಿಟ್ಬಿಟ್ಟಿದ್ದಾರೆ. 4x + 3 ಇದೆ. ಇದನ್ನು ನಾವು ಚೆಕ್ ಮಾಡಬೇಕು. ಇದನ್ನು ಇನ್ವರ್ಟೇಬಲ್ ಅಂತ ಪ್ರೂವ್ ಮಾಡಬೇಕು, ಇನ್ವರ್ಸ್ನ ಬರೀಬೇಕು. 2 ಇದಾವೆ ಕ್ವಶನ್ನು. ಕನ್ಕ್ಲೂಷನಲ್ಲಿ 2 ಮಾರ್ಕ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಫಸ್ಟ್ ಒನ್ ಇನ್ವರ್ಟೇಬಲ್ ಆಗಬೇಕಂದ್ರೆ ಏನು ಮಾಡಬೇಕು, ಇದ್ರದ್ದು ಇನ್ವರ್ಸ್ನ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಯಾವ ಥರ ಕೊಟ್ಟಿರುವಂಥ ಫಂಕ್ಷನ್ ಏನಿದೆ, ಎಫ್ ಆಫ್ ಎಕ್ಸ್ = 4x + 3. ಓಕೆ, ಇದಕ್ಕೆ ಬೇಕಿದ್ರೆ ಇಕ್ವೇಷನ್ 1 ಅಂತ ಕೊಟ್ಕೊಳ್ಳಿ. ಓಕೆ, ಇವಾಗ y ಅಂತ ಬರ್ಕೋತೀನಿ ನಾನು. ಆನ್2 ಮಾಡ್ತಿರಲಿಲ್ಲ, ಅದೇ ಮೆಥಡ್ನ ಫಾಲೋ ಮಾಡಬೇಕು. ಇವಾಗ +3ನ ಈ ಕಡೆ ಶಿಫ್ಟ್ ಮಾಡಿದ್ರೆ 4x = y - 3 ಆಗುತ್ತಾ. +3ನ ತೆಗೆದು ಈ ಕಡೆ ಶಿಫ್ಟ್ ಮಾಡಿದೆ ನಾನು, -3 ಆಗುತ್ತೆ. ಆಮೇಲೆ 4 ಶಿಫ್ಟ್ ಮಾಡಿ, x = ಏನಾಯಿತು, y - 3 / 4. ಈ ಎಕ್ಸ್ಗೆ ನಾವೇನಂತ ಕರಿತೀವಿ ಅಂದರೆ ಜಿ ಆಫ್ y ಅಂತ ಕರಿತೀವಿ ಸ್ಟೂಡೆಂಟ್ಸ್. ಯಾವ ಥರ ಎಫ್ ಆಫ್ ಎಕ್ಸ್ಗೆ y ಅಂತ ಕರೆದಿವಲ್ವಾ, ಎಕ್ಸ್ ಇದ್ದಾಗ y ಬರ್ತೀವಿ, y ಇದ್ದಾಗ x ಬರಿತೀವಿ, ಇಷ್ಟೇ. ಓಕೆ, ಇದು ಜಿ ಆಫ್ y ಅನ್ನೋದು ಏನಾಗಿರುತ್ತೆ ನಿಮ್ಮದು ಇಕ್ವೇಷನ್ 2. ಇದೇ ಆ್ಯಕ್ಚುಲಿ ನಿಮ್ಮದು ಇನ್ವರ್ಸ್. ಓಕೆ, ನಾವು ಡೈರೆಕ್ಟಾಗಿ ಹೇಳಕ್ಕೆ ಬರಲ್ಲ, ಇದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು. ಡೆಫಿನೇಷನ್ ಏನು ಹೇಳಿದೆ ನಾನು, ಎಫ್ ಆಫ್ ಜಿ, ಜಿ ಆಫ್ ಎಫ್, ಇವೆರಡನ್ನ ಪ್ರೂವ್ ಮಾಡಿ ತೋರಿಸಿದಾಗ ಮಾತ್ರ ಇದು ಇನ್ವರ್ಸ್ ಆಗಿದೆ ಅಂತ ಬರೀಲಿಕ್ಕೆ ಆಗುತ್ತೆ. ಓಕೆ, ಸೊ ಪ್ರೂವ್ ಮಾಡೋಣ. ಇಷ್ಟು ಮಾಡಿದ್ರೆ 1 ಮಾರ್ಕ್ಸ್ ಇರುತ್ತೆ. ಫಸ್ಟು ಯಾವ್ದು ಬೇಕಾದ್ರೆ ಫಸ್ಟ್ ಮಾಡಿ, ಏನೂ ರೂಲ್ ಇಲ್ಲ. ಬಟ್ ಇಲ್ಲಿ ಬರೀಬೇಕಾದ್ರೆ ಕೆಲವು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತೀರಾ. ನೀವು ಇಲ್ಲಿ ಜಿ ಇಂದ ಸ್ಟಾರ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಜಿ ಆಫ್ ಎಫ್ ಅಂತ ಬರೆದ್ರಿ. ಲಾಸ್ಟ್ದು ಇಂಪಾರ್ಟೆಂಟ್ ಆಗುತ್ತೆ, ಫಸ್ಟ್ದಲ್ಲ. ಜಿ ಆಫ್ ಎಫ್ ಬರೆದ್ರೆ ಇಲ್ಲಿ ಎಫ್ ಬರೆದ್ರೆ ಇಲ್ಲಿ ಎಕ್ಸ್ ಇರಬೇಕು. ಜಿ ಆಫ್ ಎಫ್ ಆಫ್ ಎಕ್ಸ್, ಇದರ ಆನ್ಸರ್ ಎಕ್ಸ್ ಬರಬೇಕು. ಎಫ್ ಆಫ್ ಜಿ ಬಂದರೆ ಲಾಸ್ಟಲ್ಲಿ ಜಿ ಇದ್ರೆ ಅಲ್ಲಿ ವಾಯ್ ಬರೀಬೇಕು, ಲಾಸ್ಟ್ ಆನ್ಸರ್ ವಾಯ್ ಬರಬೇಕು. ಇದು ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನು ಯಾವ ಥರ ಬರೀತೀರಾ, ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರೀಬಹುದಾ. ಓಕೆ, ಇಲ್ಲಿ ಜಿ ಆಸ್ ಇಟ್ ಈಸ್ ಎಫ್ ಆಫ್ ಎಕ್ಸ್, ಇಕ್ವೇಷನ್ 1 ಆನ್ಸರ್, ಕಟ್ ಪೇಸ್ಟ್ 4x + 3. ಓಕೆ, ಸೊ ಇದಾಗಿದೆ ಎಫ್ ಆಫ್ ಎಕ್ಸ್ ಆನ್ಸರ್. ಇವಾಗ ನೆಕ್ಸ್ಟ್ ಏನು ಅಸ್ಯೂಮ್ ಮಾಡ್ಬೇಕಂದ್ರೆ, ಈ ಪೂರಾ ಬ್ರಾಕೆಟ್ಗೆ ನಾನು y ಅಂತ ತಗೋತೀನಿ. ಯಾಕಂದ್ರೆ ಜಿ ಆಫ್ y ಇದೆ ಅಲ್ವಾ, ಜಿ ಆಫ್ y ಡೆಫಿನೇಷನ್ ಏನಿದೆ, ಇಲ್ಲಿ y ಬರೀರಿ, -3 ಹಾಕಿ / 4 ಬರೀರಿ. ಇದು ನಿಮ್ಮದು ಜಿ ಆಫ್ y. ಸೊ y ಜಾಗದಲ್ಲಿ ಎಕ್ಸ್ಟ್ರಾ ಹೊಸ ನಂಬರ್ ಬಂದಿದೆ ಅಲ್ವಾ, ಸೊ ಅದನ್ನು ಫಿಲಪ್ ಮಾಡಿ. ಯಾವುದಿದೆ ಹೊಸ ನಂಬರು, 4x + 3 ಇದೆ. ಕರೆಕ್ಟಾ, ಇದು ಹಾಕೋದು ನೆನ್ಪಿಟ್ಕೊಳ್ಳಿ. ಓಕೆ, ಇವಾಗ ನೆಕ್ಸ್ಟ್ ಉಳಿತೇನೆ ನೋಡಿ, ಈ ಬ್ರಾಕೆಟ್ನ ರಿಮೂವ್ ಮಾಡ್ಕೊಂಡ್ಬಿಡೋಣ. 4x + 3 - 3 / 4, 3 ಹೋಯ್ತು. ಉಳಿತೇನು 4x / 4, 4 ಹೋಯ್ತು. ಬಂದಿರೋ ಆನ್ಸರ್ ಎಕ್ಸ್. ಸೊ ನಾವು ಫಸ್ಟ್ ಒಂದು ಪ್ರೂವ್ ಮಾಡಿದಾಗ ಆಯ್ತಾ, ಜಿ ಆಫ್ ಎಫ್ ಆಫ್ ಎಕ್ಸ್ ತೊಗೊಂಡಿದ್ವಿ, ಎಕ್ಸ್ ಆನ್ಸರ್ ಬಂತು. ಇದಕ್ಕೆ ನಾವು ಆ ಎಕ್ಸ್ ಅಂತಾನು ಕರಿತೀವಿ. ಓಕೆ, ಇದು ಬರೀಲಿಲ್ಲ ಅಂದರೆ ನಡೆಯುತ್ತೆ. ಸೊ ಇದು ಒಂದು ಪಾರ್ಟ್ ಮುಗೀತು. ಇನ್ನೂ ಒಂದು ಪಾರ್ಟ್ ಇದೆ, ಯಾವುದು, ರಿವರ್ಸ್. ಫಸ್ಟ್ ಎಫ್ ಬರೆದ್ರಿ, ಇಲ್ಲಿ ಜಿ ಬರೆದ್ರೆ ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಜಿ ಇದ್ರೆ ಇದು ವಾಯ್ ತಗೋಬೇಕು. ಇದರ ಆನ್ಸರ್ ವಾಯ್ ಬರುತ್ತೆ ಲಾಸ್ಟಲ್ಲಿ. ಓಕೆ, ಬರೀರಿ ಎಫ್ ಆಫ್ ಜಿ ಆಫ್ ವಾಯ್. ಓಕೆ, ಎಫ್ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಜಿ ಆಫ್ ವಾಯ್ ಇಕ್ವೇಷನ್ 2 ಅಲ್ಲಿ ಬಂದಿದೆನಾ ಆನ್ಸರು, ಅದನ್ನು ಇವಾಗ ಪೇಸ್ಟ್ ಮಾಡೋಣ. ಜಸ್ಟ್ 1 ಸೆಕೆಂಡ್. ಓಕೆ, ಸೊ ಜಿ ಆಫ್ ವೈ ಏನು ಬಂದಿದೆ ಸ್ಟೂಡೆಂಟ್ಸ್, ಇವಾಗ y - 3 ಇದೆ ಅಲ್ವಾ, ಅದನ್ನು ಇಲ್ಲಿ ಕಟ್ ಪೇಸ್ಟ್, y - 3 / 4. ಇವಾಗ ಅಸ್ಯೂಮ್ ಮಾಡಬೇಕು ಇದು ಎಫ್ ಆಫ್ ಎಕ್ಸ್ ಇದೆ. ಇಕ್ವೇಷನ್ 1ನ ಅಬ್ಸರ್ವ್ ಮಾಡಿ. ಏನಿದೆ ಇಕ್ವೇಷನ್ 1, 4 ಇದೆ, ಇಲ್ಲಿ ಎಕ್ಸ್ ಇದೆ. ಎಕ್ಸ್ ಬರೆಯೋದಿಲ್ಲ, ಇವಾಗ ಎಫ್ ಆಫ್ ಎಕ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡು ಬರದೆ ನಾನು. ಇವಾಗ ಎಕ್ಸ್ ಜಾಗದಲ್ಲಿ ಹೊಸ ನಂಬರ್ ಬಂದಿದೆ. ಏನಿದೆ ಹೊಸ ನಂಬರು, ಇಲ್ಲಿದೆ ನೋಡಿ, y - 3 / 4. ಓಕೆ, ಇವಾಗ ಇದು 4 ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಉಳಿತೇನು ನೋಡಿ ಸ್ಟೂಡೆಂಟ್ಸ್, y - 3 + 3, 3 0 ಆಗಿಬಿಡ್ತು. ಬಂತಲ್ವಾ ನಮ್ಗೆ ಆನ್ಸರ್ y. ಯಾವುದಿದು, ಎಫ್ ಆಫ್ ಜಿ ಆಫ್ ವೈದ ಆನ್ಸರ್. ಇದಕ್ಕೆ ಐ ವೈ ಅಂತಲೂ ಕರಿಬಹುದು.
ಓಕೆ y ಬಂತು x ಬಂದರೆ ನಾವೇನು ತೊಗೊಂಡಿದ್ದೀವಲ್ಲ g ಆಫ್ i ಇದೇ ನಮ್ಮದು ಇನ್ವರ್ಸ್ ಆಗಿದೆ, ಅಂದರೆ ಕೊಟ್ಟಿರುವಂಥ ಫಂಕ್ಷನ್ ಇನ್ವರ್ಟೇಬಲ್ ಆಗಿದೆ. ಕನ್ಕ್ಲೂಷನಲ್ಲಿ ಕ್ಲಿಯರ್ ಆಗಿ ಬರೀಬೇಕು ಫ್ರೆಂಡ್ಸ್. ದ ಗಿವನ್ ಫಂಕ್ಷನ್ f ಈಸ್ ಇನ್ವರ್ಟೇಬಲ್. ಇಲ್ಲಿಗೆ 1 ಮಾರ್ಕ್ಸ್ ಇರುತ್ತೆ. ಇದಾದಮೇಲೆ ದ ಇನ್ವರ್ಸ್ ಆಫ್ ದಿಸ್ ಫಂಕ್ಷನ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಹಾಕಿ, ಇಲ್ಲ ಜೀವ ಅದನ್ನೇ ಬರೆದ್ರು ನಡೆಯುತ್ತೆ. ಇನ್ವರ್ಸ್ ಆಫ್ ದಿಸ್ ಫಂಕ್ಷನ್ ಇದು ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರ್ದಿದೀವಲ್ವಾ, ವಾಯ್ದಲ್ಲೆಲ್ಲ ಎಕ್ಸ್ ಹಾಕಿ ಬರೀರಿ. ಇನ್ವರ್ಸ್ ಆಫ್ ದಿಸ್ ಫಂಕ್ಷನ್ ಅಂತ ಬರೆದು ಎಕ್ಸ್ ಮೈನಸ್ 3 ಡಿವೈಡ್ ಬೈ 4. ಇದನ್ನೇನಾದರೂ ನೀವು ಮಿಸ್ ಮಾಡಿದ್ದೇ ಆದರೆ 100% 1 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಯಾವುದು ಈ ಎಫ್ ಇನ್ವರ್ಸ್ ಬರೆಯೋದು. ಯಾಕೆ ಕ್ವಶನಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು, ಫೈಂಡ್ ಇನ್ವರ್ಸ್ ಅಂತ ಹೇಳಿ. ನೀವು ಬರೀ ಇನ್ವರ್ಟೇಬಲ್ ಇದೆ ವಾಯ್ ಇಲ್ಲಿ ಬಂದರೆ ಬಿಟ್ಬಿಡ್ತೀರ ಕೆಲವು ಸ್ಟೂಡೆಂಟ್ಸು, ಅಲ್ಲಿಗೇನೆ ಹೋಯ್ತು ನಿಮ್ಮದು 1 ಅಥವಾ 1.5 ಮಾರ್ಕ್ಸ್ 2 ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಹೀಗಿರುವಾಗ ಇದು ಕಂಪ್ಲೀಟಾಗಿ ಬರೆಯೋದು, ಇನ್ವರ್ಟೇಬಲ್ ಆಗಿದೆ, ಇದ್ದದ್ದು ಇನ್ವರ್ಸ್ ಇದಿದೆ ಅಂತ ಹೇಳಿ. ಓಕೆ ಸ್ಟೂಡೆಂಟ್ಸ್, ಎಷ್ಟು ಮಾಡಿದರೆ ನಿಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದಾಗಿದೆ ಕಂಪ್ಲೀಟ್ ಚಾಪ್ಟರ್ ರಿವಿಷನ್. ಸೊ ಮ್ಯಾಕ್ಸಿಮಮ್ ಎಲ್ಲನೂ ಕವರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಇದರ ಪ್ರಕಾರ ಕೆಲವೊಂದಿಷ್ಟು ಸಿಮಿಲರ್ ಟೈಪ್ ಕ್ವಶನ್ಸ್ಗಳಿದ್ದಾವೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡಿ. ಓಕೆ, ಸೊ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲನೂ ಡಿಸ್ಕಷನ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಒಂದು ಜಾಸ್ತಿ ಮೆಸೇಜ್ ಮಾಡಿದಿರೋದು ITF ಅಂತ ಹೇಳಿದ್ದಾರೆ. ಸೊ ಅದನ್ನು ಟ್ರೈ ಮಾಡೋಣ ನಾಳೆ ದಿನ. ಓಕೆ, ಅಲ್ಲಿವರೆಗೂ ಕೀಪ್ ವಾಚಿಂಗ್. ಯಾರೆಲ್ಲ ನೋಡಿಲ್ಲ ನೋಡಿ ಅವರಿಗೆ ಕೂಡ ಲಿಂಕ್ನ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್ ಸ್ಟೂಡೆಂಟ್ಸ್.